पुराणानामालयं करुणालयं नमामि भगवत्पादं शङ्करं लोकशङ्करं शङ्कारूपेण मच्चित्तं पङ्गीकृतमभूत्यय किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परोर्हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवानृसिंहभारत्यभिधान् यतीन्द्रान् विद्यानिधीन् मन्त्रनिधीन् तत सदात्मनिष्ठान् भजे मानवशङ्करशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौधार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीं पञ्चाशल्लिपिभिर्भक्तप्रमुखतो कलास्थां भास्वन्मौलिचन्द्रकलाशकलामङ्गस्तनीं मुद्रां विद्यां च हस्ताम्बुजैः बिभ्राणां विशदप्रभां त्रिनयनां वाग्देवतामाश्रये श्रीमत्परमहंसपरिव्राजकाचार्यवर्य पदवाक्यप्रमाणपारापारपारेण यमनियमासनप्राणायामप्रत्याहारधारणाध्यान समाध्यष्टाङ्गयोगानुष्ठाननिष्ठ तपश्चक्रवर्ती अनाद्यनिविच्छिन्न श्रीशङ्कराचार्यगुरुपरम्परा प्राप्त षड्दर्शनस्थापनाचार्य व्याख्यानसिंहासनाधीश्वर सकलनिगमागमसारहृदय साङ्ख्यत्रयप्रतिपादक वैदिकमार्गप्रवर्तक सर्वतन्त्रस्वतन्त्र राजधानी विद्यानगर महाराजधानी कर्नाटक सिंहासन प्रतिष्ठापनाचार्य श्रीमद्राजाधिराज गुरु भूमंडलाचार्य ऋष्यशृंगपुरवाधीश्वर तुंगभद्रतीरवास श्रीमद्विजयशंकर पद्माराधक श्रीमज्जगद्गुरु श्रीमदभिनव विद्यातीर्थ महास्वामी गुरु कमल संजात श्रीमज्जगद्गुरु श्री भारती तीर्थ महास्वामिना तत्कर कमल संजात श्रीमज्जगद्गुरु श्री विद्युशेखर भारती महास्वामिनां च चरणारविन्दयोः साष्टांग प्रणामान् समर्पयामः। ಈ ವಾಸುದೇವ ಮನನ ಗ್ರಂಥಕ್ಕೆ ಅವರೇ ಮಾಡಿರೋ ಒಂದು ಶ್ಲೋಕ ಧ್ಯಾನ ಶ್ಲೋಕ ಇದೆ, ಅದನ್ನು ಹೇಳಿಬಿಟ್ಟು ಶುರು ಮಾಡೋಣ. ಅದ್ವೈತಾನಂದ ಪೂರ್ಣಾಯ ವ್ಯಾಸಶಂಕರರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಇದರಲ್ಲಿ 20ನೇ ಪುಟ ನಾವಿವಾಗ ನೋಡಬೇಕಾದ್ರು ಅದರಲ್ಲಿ ಸ್ವಲ್ಪ ಪುಟ ಬೇರೆ ಇರ್ತೀವಿ, ನೋಡಿಕೊಂಡು ನೋಡ್ಕೊಳ್ಳಿ. 20ನೇ ಪುಟ ಇದು. ಇಲ್ಲಿ ಇದುವರೆಗೂ ಪುರುಷಾರ್ಥ ಅನ್ನೋದೇನು, ಅದರಲ್ಲಿ ಪರಮ ಪುರುಷಾರ್ಥ ಅನ್ನೋದು ಮೋಕ್ಷ ಪುರುಷಾರ್ಥ ಅನ್ನೋದೇ. ಯಾಕೆಂದರೆ ಬಾಕಿ ಪುರುಷಾರ್ಥಗಳೆಲ್ಲ ಅನಿತ್ಯವಾದದ್ದು, ಮೋಕ್ಷ ಪುರುಷಾರ್ಥ ಮಾತ್ರ ನಿತ್ಯವಾದ ಪುರುಷಾರ್ಥ. ಅದರಿಂದಲೇ ನಮಗೆ ಶಾಶ್ವತವಾದ ಒಂದು ಶಾಂತಿ ನೆಮ್ಮದಿ ಇದೆಲ್ಲ ಸಿಗುತ್ತೆ ಅನ್ನೋ ಕಾರಣದಿಂದ ಮೋಕ್ಷ ಪುರುಷಾರ್ಥ ಅನ್ನೋದೇ ದೊಡ್ಡದು ಅಂತ ಹೇಳಿಬಿಟ್ಟು ಆ ಮೋಕ್ಷ ಪುರುಷಾರ್ಥವನ್ನು ನಮಗೆ ಗಳಿಸಿಕೊಡೋಕ್ಕೆ ಬಂದಿರೋದು ವೇದಾಂತ ಗ್ರಂಥ ಅಂತ ಅದನ್ನು ತೋರಿಸ್ಕೊಟ್ರು. ಅದನ್ನು ತೋರಿಸಿ ಈ ವೇದಾಂತ ಅನ್ನೋದರ ಒಂದು ಕಲ್ಪನೆ ಹೇಗಿದೆ ಅಂತ ತೋರಿಸುವಾಗ ಈ ವೇದಾಂತ ಅನ್ನೋದು ಒಂದು ಶಾಸ್ತ್ರ. ಈ ಶಾಸ್ತ್ರವನ್ನು ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡೋದ್ರಿಂದ ನಮಗೆ ಬೇಕಾಗಿರೋ ಯಾವ ಒಂದು ಆತ್ಯಂತಿಕ ಒಂದು ಮೋಕ್ಷ ಅಂತ ಇದೆಯೋ ಅದು ನಮಗೆ ಗಳಿಸುತ್ತೆ, ಇದರಿಂದ ಸಿಗುತ್ತೆ ಅಂತ ಅದನ್ನು ಹೇಳ್ಕೊಂಡ್ಬಂದರು. ಅದರಲ್ಲಿ ಅವರು ಶ್ರವಣ ಮನನ ನಿಧಿಧ್ಯಾಸನ ಅಂತ ಒಂದು ಇದು ಮಾರ್ಗ ಯಾವುದು ವೇದಾಂತದಲ್ಲಿ ಹೇಳಿದಾರೋ ಆ ಶ್ರವಣ ಅನ್ನೋದ್ರೆ ಏನು, ಮನನ ಅಂದರೆ ಏನು, ನಿಧಿಧ್ಯಾಸನ ಅಂದರೆ ಏನು ಅನ್ನೋದನ್ನು ನಮಗೆ ಒಂದು ಸ್ಥೂಲವಾಗಿ ಪರಿಚಯ ಮಾಡಿಕೊಟ್ರು. ಅದರಲ್ಲಿ ಅವರು ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ, ಯಾಕೆಂದರೆ ಈ ಶಬ್ದಗಳೆಲ್ಲ ನಮಗೆ ವೇದಾಂತದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಈ ನಾನು ಹೇಳ್ತಾ ಇರೋ ಈ ಶಬ್ದಗಳೆಲ್ಲವೂ ಕೂಡ ಪಾರಿಭಾಷಿಕ ಶಬ್ದಗಳು, ಟೆಕ್ನಿಕಲ್ ಟರ್ಮ್ಸ್ ಅಂತ ಹೇಳ್ತಾರಲ್ಲ ಆ ಥರ ಈ ವೇದಾಂತ ಶಾಸ್ತ್ರದಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅದು. ಹೀಗೆ ಶ್ರವಣ ಅನ್ನೋದು ಸುಮ್ಮನೆ ಯಾರೋ ಒಂದು ಹೇಳ್ತಾರೆ ಅದನ್ನು ಕಿವಿಗೆ ಹಾಕೊಂಡ್ವಿ ಅನ್ನೋದು ಶ್ರವಣ ಅಲ್ಲ. ಯಾಕಂದರೆ ಸಾಮಾನ್ಯವಾಗಿ ಶ್ರವಣ ಅನ್ನೋ ಶಬ್ದಕ್ಕೆ ಅರ್ಥ ಬರುತ್ತೆ. ಆದರೆ ವೇದಾಂತದಲ್ಲಿ ಶ್ರವಣ ಅಂತ ಹೇಳಿದರೆ ಉಪನಿಷತ್ ವಾಕ್ಯಗಳಿಗೆ ಎಲ್ಲವೂ ಕೂಡ
ಅದ್ವೈತವಾಗಿರೋ, ಏಕವಾಗಿರೋ, ಅಖಂಡವಾಗಿರೋ, ದ್ವೈತವಿಲ್ಲದೇ ಇರೋ ಒಂದು ಶುದ್ಧ ಚೈತನ್ಯ ಸ್ವರೂಪ ಇದೆಯಲ್ಲ, ಅದರಲ್ಲೇ ತಾತ್ಪರ್ಯ ಅಂತ ಒಂದು ನಿರ್ಣಯ ಬರುತ್ತಲ್ಲ, ಆ ನಿರ್ಣಯ ಬರೋದಕ್ಕೆ ಶ್ರವಣ ಅಂತ ಹೆಸರು. ಯಾಕಂದರೆ ಶ್ರವಣ ಅನ್ನೋದು ಗ್ರಂಥಗಳನ್ನ ಓದಿ, ಅಂದರೆ ಯಾವ ಗ್ರಂಥಗಳು? ಉಪನಿಷತ್ ಗ್ರಂಥಗಳು. ಆ ಉಪನಿಷತ್ ಗ್ರಂಥಗಳಲ್ಲಿ ತಿರುಳು ಯಾವುದು ಅಂತ ಹೇಳಿದ್ರೆ ಬ್ರಹ್ಮಾತ್ಮೈಕ್ಯ ಐಕ್ಯ ಅನ್ನೋದೊಂದೇ ತಿರುಳದದ್ದು. ಅದನ್ನು ಯಾವ ಒಂದು ಆಚಾರ್ಯರು ಅದನ್ನು ನಮಗೆ ತಿಳ್ಕೊಂಡು ನಮಗೆ ಬೋಧಿಸ್ತಾರೋ ಆ ಒಂದು ಬೋಧನೆ ನಾವು ಪಡ್ಕೊಳ್ತೀವಲ್ಲ, ಪಡ್ಕೊಂಡು ಯಾವ ತೀರ್ಮಾನ ನಮಗೆ ಬರುತ್ತೆ, ಉಪನಿಷತ್ತಲ್ಲಿ ಏನೇನೋ ಹೇಳಿದಾರಪ್ಪ ಅಂತ ಬರಲ್ಲ ನಮಗೆ. ಉಪನಿಷತ್ತಲ್ಲಿ ಹೇಳಿರೋದು ಯಾವುದು ಅಂತ ಹೇಳಿದ್ರೆ ಅದ್ವೈತವಾಗಿರೋ ಬ್ರಹ್ಮದ ಬಗ್ಗೆನೇ ಅದು ಹೇಳಿದೆ, ಅದೇ ಅದರಲ್ಲಿ ತಾತ್ಪರ್ಯ ಅಂತ ಒಂದು ತೀರ್ಮಾನ ಬರಬೇಕು. ಆ ತೀರ್ಮಾನ ಬರೋದಕ್ಕೆ ಶ್ರವಣ ಅಂತ ಹೆಸರು. ಈ ಶ್ರವಣ ಅನ್ನೋದು ಬಂದ ಮೇಲೆ ಪ್ರಪಂಚ ಅನ್ನೋದು ಮಿಥ್ಯ ಅನ್ನೋದು ಅದರಲ್ಲಿ ಸೇರಿರುತ್ತೆ. ಆವಾಗ ಈ ಅದ್ವೈತ ಬ್ರಹ್ಮವೇ ಸತ್ಯ ಅಂತ ಹೇಳ್ತಾರೆ, ನನ್ನ ಸ್ವರೂಪವೇ ಅದು ಅಂತ ಹೇಳ್ತಾರೆ, ಪ್ರಪಂಚವೆಲ್ಲ ಮಿಥ್ಯ ಅಂತ ಹೇಳ್ತಾರಲ್ಲಪ್ಪ, ಇದು ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬರುತ್ತೆ ಜನಗಳಿಗೆ. ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ ಅದು. ಆದರೆ ನಾವು ಕಾಣ್ತಾ ಇದ್ದೀವಿ ಪ್ರಪಂಚ ಅದನ್ನು ಮಿಥ್ಯ ಅಂತ ಹೇಗೆ ಹೇಳೋದು? ಆಮೇಲೆ ನಾನು ಸಾಮಾನ್ಯವಾದ ಒಂದು ಅಲ್ಪಜ್ಞ, ಅಲ್ಪಶಕ್ತ, ನನ್ನನ್ನು ಹೋಗಿ ಬ್ರಹ್ಮಸ್ವರೂಪ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ ಸತ್ಯ ಅಂತ ಇಂಥ ಪ್ರಶ್ನೆಗಳೆಲ್ಲ ಬರುತ್ತೆ. ಇಂಥ ಪ್ರಶ್ನೆಗಳಿಗೆಲ್ಲ ಪರಿಹಾರಕ್ಕಾಗಿ ಮನನ ಅಂತ ಒಂದು ಹಂತ ಇಟ್ಟಿದ್ದಾರೆ. ಆ ಮನನ ಅನ್ನೋದ್ರಲ್ಲಿ ತರ್ಕಬದ್ಧವಾಗಿ ಅದಕ್ಕೆ ಪ್ರಶ್ನೆಗಳೆಲ್ಲ ತಗೊಂಡು ಅದಕ್ಕೆಲ್ಲ ಉತ್ತರ ಕೊಟ್ಟು ಅದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳೆಲ್ಲ ಕೊಟ್ಟು ಜೋಡಿಸಿ ಹೇಳೋದಕ್ಕೆ ಮನನ ಅಂತ ಹೆಸರು. ಅಂಥ ಒಂದು ಮನನವನ್ನು ಕೂಡ ನಾವು ಮಾಡಿದಾಗಲೇ ನಮಗೇನು ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರೆ, ಓ ವೇದಾಂತದಲ್ಲಿ ಹೇಳಿದ್ರಲ್ಲ ಬ್ರಹ್ಮೈಕ್ಯ ಸತ್ಯಂ ಅಂತ, ಅದು ಸರಿ ಅಂತ ಒಂದು ಬುದ್ಧಿ ಬರುತ್ತೆ. ಸರಿ ಅಂತ ಬುದ್ಧಿ ಬಂದರೆ ಮಾತ್ರಕ್ಕೆ ಸಾಲದದು. ಆ ಸರಿ ಅಂತ ಬಂದಿರೋದು ನಮ್ಮದಾಗಬೇಕು, ನಾವಾಗಬೇಕದು. ಆ ಬ್ರಹ್ಮಸ್ವರೂಪ ನೀನೇ ಅಂತದ್ದು ಎಷ್ಟೇ ಸಾರಿ ಹೇಳಿದ್ರು ಕೂಡ ನನಗೆ ಆ ಬುದ್ಧಿ ಬರದೇ ಹೋದರೆ ಏನು ಪ್ರಯೋಜನ ಅಲ್ವಾ? ಇವಾಗ ನೋಡಿ, ನಮಗೆ ಮಗುವಾಗಿರುವಾಗ ನಮಗೆ ಹೆಸರಿಡ್ತಾರೆ, ಕುಮಾರ, ಗೋಪಾಲ ಕೃಷ್ಣ ಅಂತ ಹೆಸರಿಡ್ತಾರೆ ಮನೇಲಿ. ಆ ಹೆಸರಿಟ್ಟು ನಾನು ಸ್ವಲ್ಪ ದಿವಸ ಅದನ್ನು ಕರಿತಾ ಆ ಹುಡುಗನಿಗೆ ಗೋಪಾಲಕೃಷ್ಣ ಅಂತ ಅವ್ರ ಮನೇಲಿ ಯಾರಾದರೂ ಶಬ್ದ ಮಾಡಿದ್ರೆ ತನ್ನನ್ನೇ ಕರೀತಾರೆ ಅಂತ ಒಂದು ಬೋಧೆ ಬರುತ್ತೆ. ಆ ಥರ ಬ್ರಹ್ಮಸ್ವರೂಪ ನೀನೇ ಅಂತ ಅವರು ವೇದಾಂತ ನಮಗೆ ಸಾರಿ ಹೇಳಿದ್ರು ಕೂಡ ನಮಗದು ಆಗಬೇಕಲ್ಲ, ನನ್ನನ್ನೇ ಹೇಳ್ತಾ ಇದೆ ಅಂತ ಬುದ್ಧಿ ಬರಬೇಕು ನಮಗೆ. ಅದು ಬರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಧಿಧ್ಯಾಸನ ಅಂತ ಒಂದು ಮಾಡಬೇಕು ಅಂತ, ಮೂರನೇ ಹಂತ, ಕೊನೆ ಹಂತ ಅದು. ಅದನ್ನು ಮಾಡಿದ್ರೇ ವೇದಾಂತಕ್ಕೆ ಪ್ರಯೋಜನ ಆಗೋದು. ಆ ನಿಧಿಧ್ಯಾಸನ ಅನ್ನೋದ್ರಲ್ಲಿ ಸತತ ಕಾಲದಲ್ಲೂ ಕೂಡ ಆ ಒಂದು ಸ್ವರೂಪವನ್ನೇ ನಾವು ಧ್ಯಾನ ಮಾಡ್ತಾ ಇರಬೇಕು. ಯಾವಾಗಲೂ ಕೂಡ ನನ್ನ ಸ್ವರೂಪ ಅದೇ, ನಾವು ನಡೀತಾ ಇರಲಿ, ಏನೇ ಮಾಡ್ತಾ ಇರಲಿ, ಯಾವುದೇ ಕಾರ್ಯ ಮಾಡ್ತಾ ಇರಲು ಕೂಡ ಅದೇ ನಮ್ಮ ಚಿಂತನೆಯಲ್ಲಿ ಇರಬೇಕು ಅಂತ. ಇದಕ್ಕೆ ನಮ್ಮ ವಿದ್ಯಾರಣ್ಯರು ಅವರು ಪಂಚದಶಿ ಗ್ರಂಥದಲ್ಲಿ ಉದಾಹರಣೆ ಕೊಡ್ತಾರೆ. ಆ ವಿದ್ಯಾರಣ್ಯರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕೊಂಡಾಡಿದ್ರು ನಮಗೆ ಸಾಲದು ಅಂಥ ಒಂದು ಮಹಾತ್ಮರವರು. ಅವ್ರ ಬುದ್ಧಿ ಚಾತುರ್ಯ ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಯಾವುದೇ ಒಂದು ಗ್ರಂಥ ಬರೆದ್ರು ಕೂಡ ಬೇಕಾದಷ್ಟು ಗ್ರಂಥ ಬರೆದಿದ್ದಾರೆ. ಪಂಚದಶಿ ಅನ್ನೋದು ತುಂಬ ಪ್ರಸಿದ್ಧವಾದ್ದು. ಅದು ಬಿಟ್ಟು ಜೀವನ್ ಮುಕ್ತಿ ವಿವೇಕ ಅಂತ ಒಂದು ಬರೆದಿದ್ದಾರೆ. ಹೀಗೆ ಅವರು ವೇದಾಂತಕ್ಕೆ ಬೇಕಾದಷ್ಟು ಅಪರೋಕ್ಷಾನುಭೂತಿ ಅಲ್ಲ, ದೃಷ್ಟಿಯ ವಿವೇಕ, ಆಮೇಲೆ ಅನುಭೂತಿ ಪ್ರಕಾಶ ಅಂತ ಬೇಕಾದಷ್ಟು ಗ್ರಂಥ ಬರೆದಿದ್ದಾರೆ. ಅವ್ರ ಗ್ರಂಥಗಳಲ್ಲೆಲ್ಲ ಅವ್ರು ಏನು ಒಂದು ವೈಶಿಷ್ಟ್ಯ ಕಾಣುತ್ತೆ ಅಂತ ಹೇಳಿದ್ರೆ, ಬೇಕಾದಷ್ಟು ನೂತನವಾದ ಉದಾಹರಣೆಗಳು ಅವರು ಕೊಡ್ತಾರೆ. ಯಾಕಂದರೆ ಉದಾಹರಣೆ ಕೊಟ್ಟರೇ ನಮಗೆ ವಿಷಯ ಯಾವುದು ಅನ್ನೋದು ನಮಗೆ ಮನಸ್ಸಿಗೆ ನಾಟುತ್ತೆ. ಇದುವರೆಗೆ ನಾಟಲ್ಲ ಅದು. ಅದಕ್ಕಾಗಿ ಉದಾಹರಣೆಗೆ ಅಷ್ಟೊಂದು ಶಕ್ತಿ ಇದೆ, ತುಂಬ ಶಕ್ತಿ ಇದೆ ಉದಾಹರಣೆ ಅನ್ನೋದಕ್ಕೆ. ಅವರು ಈ ಇದರಲ್ಲಿ ನಮ್ಮ ಪಂಚದಶಿ ಅನ್ನೋ ಗ್ರಂಥದಲ್ಲಿ ಈ ಸತತ ಕಾಲದಲ್ಲೂ ಈ ಬ್ರಹ್ಮಚಿಂತನೆಯೇ ಒಬ್ಬನ ಮಾಡ್ತಾ ಇರಬೇಕು, ಅದು ಹೇಗಿರುತ್ತೆ, ಅವನ ಚಿಂತನೆ ಹೇಗಿರಬೇಕು ಅದು ಅನ್ನೋ ತೋರಿಸೋಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಅವರು ಉದಾಹರಣೆ ಕೊಡೋ ಆ ಉದಾಹರಣೆ ನಮಗೆ ಸ್ವಲ್ಪ ಅಶ್ಲೀಲವಾಗಿ ಅನಿಸುತ್ತೆ ಅದು. ಆದರೂ ಕೂಡ ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು. ಅವ್ರು ಹೇಳ್ತಾರೆ, ಯಾರೋ ಒಬ್ಬ ಸ್ತ್ರೀ, ಅವಳಿಗೆ ಪರಪುರುಷನಲ್ಲಿ ಒಂದು ರಾಗ ಇದೆ ಅಂತ ಇಟ್ಕೊಳ್ಳೋಣ. ಅವಳು ಹೇಗಿರ್ತಾಳೆ ಅಂತ ಹೇಳಿದ್ರೆ, ಅವಳ ನಡವಳಿಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವಳು ಮನೆಯಲ್ಲಿ ಆ ವಿಷಯ ಹೇಳೋಕ್ಕಾಗಲ್ಲ ಅವಳು. ಯಾಕಂದರೆ ಮನೆಯಲ್ಲಿ ಇನ್ನೊಬ್ಬ ಗಂಡ ಇದ್ದಾನೆ ಅವಳಿಗೆ. ಅವಳು ಮನೆಯಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರು, ಅಡುಗೆ ಗಿಡ ಕೆಲಸ ಏನೇ ಮಾಡ್ತಾ ಇದ್ರು ಕೂಡ ಸದಾ ಕಾಲದಲ್ಲೂ ಅವನ ಜ್ಞಾಪಕ ಇರುತ್ತೆ ಅವಳಿಗೆ. ಹಾಗೆ ಹೇಗಿರುತ್ತೋ ಹಾಗೆ ಈ ಅಧ್ಯಾತ್ಮ ಸಾಧಕ ಅನ್ನೋನು ಅವನು ಏನೇ ಕೆಲಸ ಮಾಡ್ತಾ ಇರಲಿ, ಯಾವುದೇ ಒಂದು ಕೆಲಸದಲ್ಲಿ ತೊಡಗಿರಲಿ, ಯಾವುದೇ ವ್ಯವಹಾರ ಮಾಡ್ತಾ ಇರಲಿ, ಆ ಸಮಯದಲ್ಲೆಲ್ಲ ಕೂಡ ಅವನಿಗೆ ಬ್ಯಾಕ್ಗ್ರೌಂಡಲ್ಲಿ ಈ ತನ್ನ ಸ್ವರೂಪ ಬ್ರಹ್ಮಸ್ವರೂಪವೇ, ನಾನು ಈ ಪ್ರಪಂಚಕ್ಕೆ ಸೇರಿದವನಲ್ಲ ಅಂತ, ಈ ಪ್ರಪಂಚವೆಲ್ಲ ನನಗೆ ತೋರ್ತಾ ಇರೋದು ಮಿಥ್ಯೆಯೇದು ಅಂತ ಅಂಥ ಒಂದು ಬುದ್ಧಿ ಅವನಿಗೆ ಸದಾ ಸರ್ವಕಾಲವೂ ಅದು ಬ್ಯಾಕ್ಗ್ರೌಂಡಲ್ಲಿ ಇರ್ತಾ ಇರಬೇಕು ಅನ್ನೋದಕ್ಕೆ ಅವರು ಅಂಥ ಉದಾಹರಣೆ ಕೊಡ್ತಾರೆ. ನಮಗೆ ಅದು ಆ ಉದಾಹರಣೆ ನಮಗೆ ಸ್ವಲ್ಪ ಇಷ್ಟ ಇಲ್ಲದೆ ಹೋದ್ರೂ ಕೂಡ ನಾವೇನು ಮಾಡ್ಬೋದು, ಗೋಪಿಕಾ ಸ್ತ್ರೀಗಳಿಗೆ ಉದಾಹರಣೆ ತಗೋಬೋದು. ಗೋಪಿಕಾ ಸ್ತ್ರೀಗಳಿಗೆ ಇದೇ ಥರ ಇತ್ತು. ಅವ್ರಿಗೂ ಗಂಡದ್ರಿದ್ರು, ಎಲ್ಲವೂ ಇದ್ದರು, ಅವ್ರಿಗೆ ಮಕ್ಕಳು ಮರಿ ಎಲ್ಲ ಇದ್ದರೂ ಕೂಡ ಅವರಿಗೆ ಸದಾ ಸರ್ವಕಾಲ ಕೃಷ್ಣನ ಚಿಂತನೆಯೇ ಅವರಿಗೆ. ಅದಕ್ಕೆ ಒಂದು ಕಡೆ ಬರುತ್ತೆ, ಈ ಭಾಗವತದಲ್ಲಿ ಬರುತ್ತೆ, ಅವರಿಗೆ ಕೃಷ್ಣ ಎಲ್ಲೋ ಒಂದು ಕಡೆ ರಾತ್ರಿ ಹೊತ್ತೋ ಎಲ್ಲಾದರೂ ಒಂದು ಕಡೆ ಅವನು ಕೊಳಲು ಶಬ್ದ ಕೇಳಿಸ್ಬಿಟ್ರೆ ಇವ್ರುಗಳು ಏನೇನು ಕೆಲಸ ಮಾಡ್ತಾ ಇದ್ರು ಕೂಡ ಅದನ್ನೆಲ್ಲ ಹಾಗಾಗಿ ಬಿಟ್ಬಿಟ್ಟು ಹೋಗ್ತಾ ಇದ್ರಂತೆ. ಅದು ಹೋಗೋದನ್ನ ವರ್ಣಿಸುತ್ತೆ, ಅದರಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಇರುತ್ತೆ, ಸ್ವಲ್ಪ ತಮಾಷೆಯಾಗಿ ಇರುತ್ತೆ ನೋಡೋಕ್ಕೆ. ಈ ಸ್ತ್ರೀಯರು ಅವ್ರ ಮನೆಗಳಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಮೊಸರು ಕಡಿತಾ ಇರ್ತಾರೆ, ಕೆಲವರು ಅಡುಗೆಗೆ ಇಟ್ಟಿರ್ತಾರೆ, ಹಾಲು ಉಕ್ತಾ ಇರುತ್ತೆ. ಅಂಥದ್ದೆಲ್ಲ ಆಗ್ತಾ ಇದ್ರು ಕೂಡ ಅಲ್ಲಿ ಶಬ್ದ ಕೇಳಿಸಿದ ತಕ್ಷಣ ಅಲ್ಲಿ ಹೋಗಬೇಕು ಅಂತ ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದಿರುತ್ತೆ. ಅವ್ರು ಹೋಗೋವಾಗ ಅವರು ಮೈ ಹೇಗಿತ್ತು ಅಂತ ಅದಕ್ಕೆ ತೋರಿಸ್ತಾರೆ. ಏನೇನು ಸಿಕ್ತೋ, ಯಾವ್ಯಾವ ಬಟ್ಟೆ ಸಿಕ್ತೋ ಅದನ್ನು ಹೇಗೇಗೋ ಹಾಕೊಂಡು ಹೋಗ್ತಾ ಇದ್ರಂತೆ. ಕೆಳಗಡೆ ಹಾಕೊಳ್ಳೋ ಬಟ್ಟೆನ ಮೇಲೆ ಹಾಕೊಳ್ಳೋ ಬಟ್ಟೆನ ಕೆಳಗೆ, ಆಮೇಲೆ ಆಭರಣಗಳು ತಲೆಗೆ ಹಾಕೊಳ್ಳೋದಕ್ಕೆ, ಅದನ್ನು ಕಾಲಿಗೆ ಹಾಕೊಳ್ಳೋ ಆಭರಣ ತಲೆಗೆ ಅಂತ ಹೇಗೇಗೋ ಅವರು
ಯಾಕಂದರೆ ಅವರಿಗೆ ಇದರಲ್ಲೆಲ್ಲ ಚಿಂತೆ ಇಲ್ಲ. ಅವ್ರಿಗೆ ಬೇಕಾಗಿರೋದು ಅದೊಂದೇ, ಆ ವಸ್ತು ಒಂದೇ ಬೇಕು ಅಂತ ಇದ್ದಾಗ ಬಾಕಿದೆಲ್ಲ ಎರಡನೇ ಪಕ್ಷ ಆಗೋಗುತ್ತಲ್ಲ, ಅದನ್ನು ತೋರ್ಸಕ್ಕೆ ಬಂದಿರೋದು. ಅದು ನಿಜವಾಗ ಹತ್ರ ಮಾಡ್ತಾ ಇದ್ರೆ ಅಂತ ನಾವು ಅನ್ಕೋಬೇಕಾಗಿಲ್ಲ. ಆದರೆ ಆ ಒಂದು ವಸ್ತುವೇ ಮುಖ್ಯವಾದ ವಸ್ತು, ಬಾಕಿದೆಲ್ಲ ಎರಡನೇ ಪಕ್ಷ, ಅದಕ್ಕೆ ಅಂತ ಪ್ರಯಾರಿಟಿ ಇಲ್ಲ, ಅದಕ್ಕೆ ಟಾಪ್ ಪ್ರಯಾರಿಟಿ. ಹಾಗಿದ್ರು ಅವರು ಅಂತ ಹೇಳ್ಬಿಟ್ಟು ಅಂಥ ಒಂದು ನಮ್ಮ ಬುದ್ಧಿ ನಮಗಿರಬೇಕು ಅಂತ ನಿಧಿಧ್ಯಾಸನ ಅನ್ನೋದ್ರಲ್ಲಿ ಅದು ನಡಿಬೇಕು. ಅದು ನಡೀತಾ ಬಂದರೆ ಸತತವೂ ಆವಾಗ ನಮಗೆ ನನ್ನ ಸ್ವರೂಪವೇ ಇದು ಅಂತ ನಮಗೆ ಅಪರೋಕ್ಷವಾಗಿ ಗೊತ್ತಾಗುತ್ತೆ. ಇದರಲ್ಲಿ ಕೂಡ ಅವ್ರು ಮುಂದಕ್ಕೆ ಹೇಳ್ತಾರೆ. ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ಇವಾಗ ಹೇಗೆ ನನ್ನನ್ನು ನಾನು ಇಂಥವನು ಅಂತ ಗುರ್ತು ಮಾಡ್ಕೊಂಡಿದ್ದ ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನೋ, ಹಾಗೆ ಅಷ್ಟೇ ಬಲವಾಗಿ ನಮಗೆ ನಾನು ಬ್ರಹ್ಮಸ್ವರೂಪ ಅಂತ ಒಂದು ಬುದ್ಧಿ ನಮಗೆ ಬರಬೇಕು ಅಂತ. ದೇಹಾತ್ಮ ಬುದ್ಧಿ ಹೇಗೆ ಗಟ್ಟಿಯಾಗಿದೆಯೋ ಅದೇ ಥರ ಗಟ್ಟಿಯಾಗಿ ಬ್ರಹ್ಮಾತ್ಮ ಬುದ್ಧಿ ನಮಗೆ ಇರಬೇಕು ಅಂತ. ಆ ಒಂದು ಬುದ್ಧಿ ನಮಗೆ ಹೇಗೆ ಎಷ್ಟು ಜಾಸ್ತಿ ಅದನ್ನು ನಿಧಿಧ್ಯಾಸನ ಮಾಡಿದ್ರು ಆ ಒಂದು ಬುದ್ಧಿ ಬರೋ ತನಕ ಅದನ್ನು ಬಿಡದೆ ಮಾಡ್ತಾ ಇರಬೇಕು ಅಂತ ಅದನ್ನು ಹೇಳಿದ್ದಾರೆ. ಇದಕ್ಕೆ ನಾನು ಹಿಂದೆ ಒಂದು ರೀತಿಯಲ್ಲಿ ಹೇಳಿದ ಈ ವೇದಾಂತ ಸಾಧನೆ ಅಂತ ಶ್ರವಣ, ಮನನ, ನಿಧಿಧ್ಯಾಸನ ಅಂತ 3 ಇದೆಯಲ್ಲ, ಅದರಲ್ಲಿ ಈ ಶ್ರವಣ ಅನ್ನೋದು ಲಾಂಗ್ ಶ್ರವಣ, ಲಾಂಗರ್ ಮನನ, ಲಾಂಗೆಸ್ಟ್ ನಿಧಿಧ್ಯಾಸನ. ಯಾಕಂದರೆ ನಿಧಿಧ್ಯಾಸನಕ್ಕೆ ತುಂಬ ಪ್ರಾಧಾನ್ಯ. ಆದರೆ ಹೆಚ್ಚಿನ ಪ್ರಾಧಾನ್ಯ ಅದಕ್ಕೆ ಕೊಟ್ಟರು ಕೂಡ ಅದಕ್ಕೆ ಹಿಂದೆ ಇರೋ 2 ಮೆಟ್ಲಿದೆಯಲ್ಲ, ಆ ಮೆಟ್ಲು ಗಟ್ಟಿಯಾಗಿದ್ದಾಗ ಆ 3ನೇದು ಚೆನ್ನಾಗಿ ಆಗುತ್ತೆ. ಇದು ಗಟ್ಟಿಯಾಗಿಲ್ಲದ್ರೆ 3ನೇ ಮೆಟ್ಲು ಅನ್ನೋದು ಚೆನ್ನಾಗಿ ಆಗೋದೇ ಇಲ್ಲ ಅಂತ ಕಾರಣಕ್ಕಾಗಿ 3ಕ್ಕೂ ಪ್ರಾಧಾನ್ಯ ಇದೆ. ಆದರೆ ಕೊನೆಯದಕ್ಕೆ ಹೆಚ್ಚಿನ ಪ್ರಾಧಾನ್ಯ, ಯಾಕಂದರೆ ಅದೇ ನಮಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಮೊದಲು 2 ಕೂಡ ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ, ಆದರೆ 3ನೇದೇ ನಮ್ಮನ್ನು ಟ್ರಾನ್ಸ್ಫರ್ಮೇಷನ್ ಮಾಡುತ್ತೆ ಅದು. ಹಾಗಾಗಿ ನಿಧಿಧ್ಯಾಸನ ಅದಕ್ಕೆ ಅಷ್ಟೊಂದು ಪ್ರಾಧಾನ್ಯ ಇದೆ. ಇಲ್ಲಿ ಈ ಶ್ಲೋಕದಲ್ಲಿ ಈ ಮಂತ್ರದಲ್ಲಿ 19ನೇ 20ನೇ ಪೇಜ್ ಅಂತ ಹೇಳಿದ್ನಲ್ಲ, ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಇತಿ ಸಪ್ತಾವಸ್ಥಾ ಸಿದ್ಧ್ಯಂತಿ. ಸಪ್ತಾವಸ್ಥಾ ನಾಮ ಅಜ್ಞಾನಂ ಆವೃತ್ತಿ, ಅಜ್ಞಾನಂ ಒಂದು, 2ನೇದು ಆವೃತ್ತಿ, ತದ್ವತ್ ವಿಕ್ಷೇಪ 3ನೇದು, ಪರೋಕ್ಷದೀಹಿ ಅನ್ನೋದು 4ನೇದು, ಅಪರೋಕ್ಷ ಮತಿ ಅನ್ನೋದು 5ನೇದು, ಶೋಕ ಹತಿ ಅನ್ನೋದು 6ನೇದು, ತೃಪ್ತಿ ನಿರಂಕುಶ ತೃಪ್ತಿ ಅನ್ನೋದು 7ನೇದು. ಹೀಗೆ 7 ಹಂತಗಳಿದೆ. ಅದಕ್ಕೆ ಬೇಕಾದ್ರೆ ನೀವು 1, 2, 3 ಅಂತ ನಂಬರ್ಗಳು ಹಾಕೋಬೋದು. ಅಲ್ಲೇ ಆ ಪುಸ್ತಕದಲ್ಲೇ ಒಂದೊಂದಕ್ಕೂ 1, 2, 3 ಅಂತ ಹಾಕೋಬೋದು. ಕನ್ನಡದಲ್ಲೂ ಅವ್ರು ಕೊಟ್ಟಿದ್ದಾರೆ, ಕೆಳಗಡೆ ಅನುವಾದ ಮಾಡಿದವ್ರು ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಬೇಕಾದ್ರೆ ನಂಬರ್ ಹಾಕೋಬೇಕಾದ್ರೆ 7 ಇದೆ ಅಂತ ಹೇಳಿದ್ರಲ್ಲ, 7 ಯಾವ್ದಾವುದು ಅಂತ ಹೇಳಿದರೆ, ಅಜ್ಞಾನ ಅನ್ನೋದು 1ನೇದು, ಆವೃತ್ತಿ ಅಂತ ಒಂದು ಶಬ್ದದಲ್ಲಿ ಅದು 2ನೇದು, ವಿಕ್ಷೇಪ ಅಂತ ಇದೆಯಲ್ಲ ಅದು 3ನೇದು, ಪರೋಕ್ಷದೀಹಿ ಅನ್ನೋದು 4ನೇದು, ಅಪರೋಕ್ಷಮತಿ ಅನ್ನೋದು 5ನೇದು, ಶೋಕಹತಿ ಅನ್ನೋದು 6ನೇದು, ನಿರಂಕುಶ ತೃಪ್ತಿ ಅಂತ ಇದೆಯಲ್ಲ ಅದು 7ನೇದು. ಹೀಗೆ ಇಡೀ ವೇದಾಂತವನ್ನು ಇವರು 7 ಹಂತವಾಗಿ ಇವರು ತೋರಿಸ್ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ. ನಮ್ಮ ಹಿಂದಿನ ಕಾಲದಲ್ಲಿ ಅವರ ಶಾಸ್ತ್ರಜ್ಞರ ಒಂದು ಬುದ್ಧಿನೇ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ಸಬ್ಜೆಕ್ಟ್ ಕೊಡಿ ಅವ್ರಿಗೆ ಆ ಸಬ್ಜೆಕ್ಟ್ನ ಅವರು ತುಂಬ ಚೆನ್ನಾಗಿ ಅವರು ವಿಂಗಡಣೆ ಮಾಡಿ ತೋರಿಸ್ತಾರೆ. ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಲ್ಲ, ಆ ಕ್ಲಾಸಿಫಿಕೇಶನ್ ಮಾಡಿ ತೋರಿಸ್ಬಿಡ್ತಾರೆ ಅವರು. ಇವಾಗ ನಾನು ಒಂದು ಹೇಳಿದ್ನಲ್ಲ, ಈ ಶರೀರತ್ರಯ ಅಂತ ಇದೆ, ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ 3 ಶರೀರ ಇದೆ. ಈ 3 ಶರೀರಗಳನ್ನೇ ಕೂಡ ಪಂಚಕೋಶಗಳಾಗಿ ನೋಡ್ಬೋದು. ಅನ್ನಮಯ ಕೋಶ, ಅನ್ನಮಯ ಕೋಶ ಅನ್ನೋದು ಸ್ಥೂಲ ಶರೀರಕ್ಕೆ ಬರುತ್ತೆ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಇವು 3 ಕೂಡ ಸೂಕ್ಷ್ಮ ಶರೀರಕ್ಕೆ ಬರುತ್ತೆ. ಆನಂದಮಯ ಕೋಶ ಅನ್ನೋದು ಕಾರಣ ಶರೀರಕ್ಕೆ ಬರುತ್ತೆ. ಹೀಗೆ ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟರು ಅದನ್ನು ತುಂಬ ಚೆನ್ನಾಗಿ ವಿಂಗಡಣೆ ಮಾಡಿ ತೋರಿಸ್ತಾರೆ ಅವರು. ಯಾಕಂದರೆ ನೋಡಿ, ಇವಾಗ ಒಂದು ಮನೇಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ರಾಶಿ ತರಕಾರಿ, ಒಂದು ರಾಶಿ ದವಸ ಧಾನ್ಯಗಳು ಇದೆಲ್ಲ ತಂದು ಹಾಕ್ಬಿಟ್ಟು ಸ್ವಲ್ಪ ಸೌದೆ ಗಿದ್ದೆಲ್ಲ ಹಾಕ್ಬಿಟ್ರೆ ಅಷ್ಟು ಮಾತ್ರಕ್ಕೆ ಅಡುಗೆ ಆಗಲ್ಲ. ಅಡುಗೆ ಅಂತ ಒಂದು ಆಗಬೇಕಾದ್ರೆ ಕರೆಕ್ಟಾಗಿ ಏನೇನು ತರಕಾರಿ ಎಷ್ಟೆಷ್ಟು ಮಟ್ಟಿಗೆ ಹಾಕಬೇಕು, ಅದರಲ್ಲಿ ಉಪ್ಪು, ಹುಳಿ, ಖಾರ ಇದೆಲ್ಲ ಹೇಗೆ ಹಾಕಬೇಕು ಅಂತ ಒಂದು ನಿಯತವಾಗಿ ಮಾಡಿ, ಅದನ್ನು ಅಕ್ಕಿ, ಬೇಳೆ ಇಂಥದ್ದೆಲ್ಲ ಹೇಗೆ ಹಾಕಿ ಎಂಥ ರೀತಿಯಲ್ಲಿ ಅದು ಬೇಯಿಸಿದ್ರೆ ಒಂದು ಸರಿಯಾದ ಒಂದು ಅಡುಗೆ ಆಗುತ್ತೋ, ಆ ರೀತಿಯಲ್ಲಿ ಇಲ್ಲೂ ಕೂಡ ಸುಮ್ಮನೆ ಒಂದು ರಾಶಿ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ನಮಗೆ ಪ್ರಯೋಜನ ಆಗಲ್ಲ. ಅದನ್ನು ನೀಟಾಗಿ ಕ್ಲಾಸಿಫೈ ಮಾಡಿ ತೋರಿಸ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದಾರೆ. ಇಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಇಡೀ ವೇದಾಂತ ಅಂತ ಒಂದು ಶಾಸ್ತ್ರ ಇದೆಯಲ್ಲ, ಅದನ್ನು ಈ 7 ಹಂತವಾಗಿ ನೋಡ್ಬೋದು ಅಂತ ಹೇಳ್ತಾರೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಅಜ್ಞಾನ ಅಂತ. ಯಾಕಂದರೆ ಈ ಅಜ್ಞಾನ ಅನ್ನೋದೇ ನಮಗೆ ಮೂಲಭೂತವಾಗಿರೋ ಒಂದು ಶತ್ರು ಅಂತ ಹೇಳ್ಬೋದು. ಅದರಿಂದಲೇ ಒಬ್ಬರಿಗೆ ಸಂಸಾರ ಅಂತ ಒಂದು ಬಂದಿದೆ. ಹಾಗಾಗಿ ಅಜ್ಞಾನ ಅಂದರೆ ಯಾವುದು ಅಂತ ಹೇಳಿದರೆ, ಆ ವಿಷಯ ಏನು ಅಂತ ತಿಳಿಯಲಿಲ್ಲ ಅಷ್ಟೇ. ವಿಷಯದ ಒಂದು ಮನವರಿಕೆ ನಮಗೆ ಆಗಲಿಲ್ಲ, ಅದಕ್ಕೆ ಅಜ್ಞಾನ ಅಂತ ಹೆಸರು. ಉದಾಹರಣೆಯಲ್ಲಿ ನೋಡ್ಬೋದಾದರೆ, ಒಂದು ಕಡೆ ನಾವು ಹೋಗ್ತಾ ಇದ್ದಾಗ ಒಂದು ಹಗ್ಗವೇ ಬಿದ್ದಿದೆ ಇದೆ, ಆದರೆ ಹಗ್ಗ ಅಂತ ತಿಳುವಳಿಕೆ ನಮಗೆ ಇಲ್ಲದೆ ಹೋಗೋದ್ರಿಂದ ಅದು ಹಾವು ಅಂತ ಒಂದು ಬುದ್ಧಿ ನಮಗೆ ಬಂದ್ಬಿಡುತ್ತೆ ಅದು. ಹಾಗಾಗಿ ಅಜ್ಞಾನ ಅಂತ ಒಂದು ಮುಖ್ಯವಾಗಿ ಒಂದು ಇರಬೇಕು. ಅದ್ರ ಮೇಲೆ ಏನಾಗುತ್ತೆ, ಇದು ಯಾವುದು ಅಂತ ತಿಳಿಲಿಲ್ಲ ಅಂತ ಒಂದು ಬಂದದ್ದನ್ನು ಆವರಣ ಅಂತ ಹೇಳ್ತಾ ಇದ್ದಾರೆ. ಆವರಣ ಅಂತ ಹೇಳಿಬಿಟ್ಟು ಅದೇನು ಮಾಡುತ್ತೆ, ಆವರಣ ಅನ್ನೋದು ಮುಚ್ಚಾಕುತ್ತೆ. ಆ ವಸ್ತು ಏನು ಅಂತ ನಮಗೆ ಮನಸ್ಸಿಗೆ ಬರದೇ ಇರೋ ರೀತಿಯಲ್ಲಿ ಮುಚ್ಚಾಕುತ್ತೆ ಅದು ಆವರಣ ಅಂತ. ಆವರಣ ಅಂತ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತ ಹೇಳಿದ್ರೆ ವಿಕ್ಷೇಪ ಅಂತ. ಅದನ್ನು ಬೇರೆ ಯಾವುದೋ ಒಂದಾಗಿ ತೋರಿಸ್ಕೊಟ್ಬಿಡುತ್ತೆ. ಈ ಅಜ್ಞಾನ ಅನ್ನೋದನ್ನು ಇಗ್ನರೆನ್ಸ್ ಅಂತ ಕಲಿಬೋದು ಇಂಗ್ಲೀಷಲ್ಲಿ. ಆವರಣ ಅನ್ನೋದನ್ನು ಎನ್ವೆಲಪಿಂಗ್ ಅಂತ ಕರಿಬೋದು. ವಿಕ್ಷೇಪ ಅನ್ನೋದನ್ನ ಪ್ರೊಜೆಕ್ಷನ್ ಅಂತ ಕರಿಬೋದು. ಸೊ ಪ್ರೊಜೆಕ್ಟ್ ಮಾಡಿಬಿಡುತ್ತೆ, ಬೇರೆ ಯಾವುದಾವುದೋ ಅಂತ ಪ್ರೊಜೆಕ್ಟ್ ಮಾಡಿಬಿಡುತ್ತೆ ಅದು. ಆ ಪ್ರೊಜೆಕ್ಟ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಬರುತ್ತೆ ಅದು.
ಅದರಲ್ಲಿ ನಾವು ಏನು ಮಾಡ್ತಾನೆ, ಇವನು ಹಗ್ಗವನ್ನೇ ನೋಡಿದ್ರು ಕೂಡ ಇವನು ಕಣ್ಣಿಂದ ಹಗ್ಗ ಅಂತ ಇವನಿಗೆ ಮನಸ್ಸಿಗೆ ಬರ್ತಾ ಇಲ್ಲ, ಅದನ್ನು ಹಾವು ಅಂತ ತಿಳ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವನಿಗೆ ಭಯ, ಕಂಪ ಇದೆಲ್ಲ ಉಂಟಾಗುತ್ತೆ ಅವನಿಗೆ. ಸೊ ಹೀಗಾಗಿ ಅಜ್ಞಾನ ಅಂತ ಮೊದಲನೇದು, ಎರಡನೇದು ಆವರಣ ಅನ್ನೋದು, ಮೂರನೇದು ವಿಕ್ಷೇಪ ಅಂತದ್ದು. ವಿಕ್ಷೇಪ ಅನ್ನೋದು ಆದಮೇಲೆ ಶಾಸ್ತ್ರಕ್ಕೆ ಪ್ರವೇಶ ಮಾಡ್ತಾನೆ. ಮಾಡಿದಾಗ ಇವ್ನಿಗೆ ಏನಾಗುತ್ತೆ, ಶಾಸ್ತ್ರದಲ್ಲಿ ಹೇಳ್ಕೊಡ್ತಾರೆ, ನಿನ್ನ ಸ್ವರೂಪ ಬ್ರಹ್ಮಸ್ವರೂಪವೇ, ಆಮೇಲೆ ಪ್ರಪಂಚ ಅನ್ನೋದು ತೋರಿಕೆ ಅಷ್ಟೇ, ಮಿಥ್ಯೆ ಇದು, ಆಮೇಲೆ ನೀನು ಅನಾದಿ ಕಾಲವಾಗಿ ನೀನು ಯಾವಾಗಲೂ ಬ್ರಹ್ಮಸ್ವರೂಪವಾಗಿ ಇದ್ದಿದ್ಯಾ ನೀನು, ಇವಾಗ ಮಾತ್ರ ನಿನಗೆ ಅಜ್ಞಾನದಿಂದ ನಿನಗೆ ಸಂಸಾರಿ ಅಂತ ಒಂದು ಬುದ್ಧಿ ನಿನಗೆ ತಪ್ಪಾಗಿ ಬಂದಿದೆ, ಇಂಥದ್ದೆಲ್ಲ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಾಗ ನನಗೆ ಹೌದು ಅಂತ ಅನಿಸುತ್ತೆ. ಅಂದರೆ ಹೇಗೆ ಹೌದು ಅಂತ ಅನಿಸುತ್ತೆ ಅಂತಂದರೆ, ನಮಗೆ ಹೇಳ್ಕೊಡ್ತಾ ಇರೋ ಒಂದು ವ್ಯಕ್ತಿ ಇದ್ದಾರಲ್ಲ, ಆಚಾರ್ಯ ಇರೋನವರು, ಅವರು ಖಂಡಿತ ಸುಳ್ಳು ಹೇಳಲ್ಲ, ಅವ್ರು ನನಗೆ ಹಿತಕ್ಕಾಗಿ ಹೇಳ್ತಾ ಇದ್ದಾರೆ ಅನ್ನೋದ್ರಿಂದ ಅವ್ರು ಹೇಳೋದನ್ನು ನಾನು ಸ್ವೀಕರಿಸ್ತೀನಿ, ಅಷ್ಟು ಮಾತ್ರ ಸ್ವೀಕರಿಸ್ತೀನಿ ನಾನು. ಆದರೆ ಅವ್ರು ಹೇಳಿದ್ದನ್ನು ನಿನಗೆ ಅಪರೋಕ್ಷವಾಗಿ ಅದು ಒಳಗಡೆಯಿಂದ ನೀನು ಹೌದು ಅಂತ ಹೇಳಕ್ಕೆ ಬರ್ತಾ ಇದೆಯಾ ಅಂತ ಹೇಳಿದ್ರೆ ಅದು ಬರ್ತಾ ಇಲ್ಲ. ಯಾಕೆಂದರೆ ಅವ್ರು ಎಷ್ಟೇ ನನಗೆ ಬ್ರಹ್ಮಸ್ವರೂಪ ನೀನು ಜಗತ್ಪಿತ್ಯ ಅಂತ ಹೇಳಿದ್ರು ಕೂಡ ನನಗದು ಅನ್ನಿಸ್ಬೇಕಲ್ವಾ, ಹಾಗಾಗಿ ನನಗದು ಇನ್ನೂ ಅನ್ನಿಸ್ತಾ ಇಲ್ಲ. ಆದರೆ ಅದು ಅನ್ನಿಸ್ಬೇಕಾದ್ರೆ ಅದಕ್ಕೆ ಮುಂಚೆ ನನಗೆ ಅವ್ರು ಕೊಡೋದನ್ನು ಮಾಹಿತಿನ ಸ್ವೀಕರಿಸ್ಕೋಬೇಕು. ಆ ಸ್ವೀಕರಿಸ್ಕೊಳ್ಳೋದು ಒಂದು ಸ್ಥಿತಿ ಇದೆಯಲ್ಲ, ಅದಕ್ಕೆ ಪರೋಕ್ಷ ಬುದ್ಧಿ ಅಂತ ಹೇಳ್ತಾರೆ, ಪರೋಕ್ಷ ಜ್ಞಾನ ಅಂತ ಹೇಳ್ತಾರೆ. ಪರೋಕ್ಷ ಅಂತ ಹೇಳಿದರೆ ನಮಗೆ ಎದುರುಗಡೆ ಇಲ್ಲ, ಕನ್ನಡದಲ್ಲಿ ಕೂಡ ಹೇಳ್ತಾರೆ, ಪರೋಕ್ಷವಾಗಿ ಯಾರ್ಯಾರು ಇದಕ್ಕೆ ಉಪಕಾರ ಮಾಡಿದಾರೋ ಅವ್ರಿಗೆಲ್ಲ ನಾವು ಒಂದು ಧನ್ಯವಾದ ಹೇಳ್ತೀವಿ ಅಂತ ಸಾಮಾನ್ಯವಾಗಿ ವೇದಿಕೆಯಲ್ಲಿ ಹೇಳ್ತಾರೆ. ಪರೋಕ್ಷ ಅಂದರೆ ನಮಗೆ ಕಣ್ಣು ಕಾಣಿಸ್ತಾ ಇಲ್ಲ. ಇಲ್ಲಿ ಎಷ್ಟೋ ಜನ ಕೂತಿದ್ದಾರೆ, ಕೂತಿರೋರ ಪೈಕಿ ಯಾರೋ ಒಬ್ಬರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಇನ್ನೊಬ್ರು ತುಂಬ ಕೆಲಸ ಮಾಡಿದ್ದಾರೆ ಇಲ್ಲಿ, ಆಮೇಲೆ ಎಷ್ಟು ಬಂದಿರೋ ಅಷ್ಟು ಜನಕ್ಕೂ ಅಡುಗೆ ಮಾಡಿ ಹಾಕಿದ್ದಾರೆ ಒಬ್ಬರು, ಅವರೆಲ್ಲ ಕೂತಿದ್ದಾರೆ. ಆದರೆ ಎಷ್ಟೋ ಜನ ತರಕಾರಿ ಕಳಿಸಿರ್ತಾರೆ, ಆಮೇಲೆ ಕೆಲವರು ಬೇರೆ ಊರಿಂದ ದುಡ್ಡು ಕೊಟ್ಟಿರ್ತಾರೆ, ಆಮೇಲೆ ಬೇರೆ ಈ ಹಾಲ್ ನಮಗೆ ಸಿಕ್ಕಕ್ಕೆ ಅವ್ರೇನೋ MLAಗೆ ಫೋನ್ ಮಾಡಿ ನಮಗೆ ಇದು ಕೊಡಿ ಅಂತ ಹೇಳಿರ್ತಾರೆ, ಅವರೆಲ್ಲ ಇಲ್ಲಿಲ್ಲ. ಹಾಗಾಗಿ ಅಪರೋಕ್ಷವಾಗಿ ನಮಗೆ ಎದುರುಗಡೆ ಇರೋರು ಸಾಕ್ಷಾತ್ತಾಗಿ ಮತ್ತು ಪರೋಕ್ಷವಾಗಿ ನಮಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ ಅಂತ ಹೇಳ್ತೀವಿ. ಪರೋಕ್ಷ ಅನ್ನೋದು ದೂರದಲ್ಲಿದೆ. ಅದೇ ಥರ ಇಲ್ಲಿ ಕೂಡ ಈ ಬುದ್ಧಿ ಅನ್ನೋದು ನಮಗೆ ದೂರದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಒಳಗಡೆ ಇನ್ನೂ ಬಂದು ಸೇರ್ಕೊಳ್ಳಿಲ್ಲ, ಚೆನ್ನಾಗಿ ಪೂರ್ತಿ ಸೇರ್ಕೊಳ್ಳಿಲ್ಲ. ಹಾಗಾಗಿ ಇದಕ್ಕೆ ಪರೋಕ್ಷ ಬುದ್ಧಿ ಅಂತ ಹೇಳ್ತಾರೆ. ಯಾಕೆಂದರೆ ಇದು ಆತ್ಮಜ್ಞಾನ ಸ್ವರೂಪ ಇಂಥದ್ದು, ನಿನ್ನ ಸ್ವರೂಪವೇ ಅದು, ಪ್ರಪಂಚದ ಒಂದು ಸ್ಥಿತಿ ಇಂಥದ್ದು ಅಂತ ಅದು ಹೇಳ್ಕೊಟ್ಟಾಗ ಅದು ಹೌದು ಅಂತ ನಾವು ತಗೊಳ್ತೀವಿ. ಯಾಕೆಂದರೆ ಅವ್ರು ಹೇಳಿದ ಮರ್ಯಾದೆಗೆ ಆ ಗ್ರಂಥದಲ್ಲಿ ಯಾವ ಗ್ರಂಥದಿಂದ ಹೇಳ್ತಾರೋ ಆ ಗ್ರಂಥವು ಪ್ರಾಮಾಣಿಕವಾದ ಒಂದು ವೇದಾಂತ ಗ್ರಂಥ, ಅದನ್ನ ಇಟ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಅದರಿಂದ ಅವ್ರು ಖಂಡಿತ ಅವ್ರು ಸರಿಯದೇ ಹೇಳ್ತಾ ಇದ್ದಾರೆ. ನನಗದಿನ್ನ ಒಳಗಡೆ ಇದು ಕೆಲಸ ಮಾಡಿಲ್ಲ. ಅದು ಆ ಕೆಲಸ ಮಾಡೋಕ್ಕಾಗಿ ನಾನು ಸ್ವಲ್ಪ ಪ್ರಯತ್ನ ಮಾಡಬೇಕು. ನೋಡಿ, ಇವಾಗ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, 100 men ಕ್ಯಾನ್ ಬ್ರಿಂಗ್ ಎ ಹಾರ್ಸ್ ಟು ವಾಟರ್ ಬಟ್ ನಾಟ್ ಇವನ್ 1000 ಕ್ಯಾನ್ ಮೇಕ್ ಇಟ್ ಡ್ರಿಂಕ್ ಅಂತ ಒಂದು ಹೇಳ್ತಾರೆ. ಅಂದರೆ ಒಂದು ಕುದುರೆನ ದೂರದಿಂದ ಎಳ್ಕೊಂಡ್ಬಂದು 100 ಜನ, ಅದ್ರ ಕುದುರೆ ಬಲ ತುಂಬ ಅಸಾಧ್ಯವಾದ ಬಲ, ಅದಕ್ಕೆ ಒಂದು 100 ಜನ ಎಳ್ಕೊಂಡ್ಬಂದು ಅದನ್ನು ನೀರ ಹತ್ರ ಇಡ್ಬೋದು. ಆದರೆ ಅದನ್ನು ಕುಡಿ ಅಂತ ಮಾಡೋಕ್ಕೆ 1000 ಜನಕ್ಕೂ ಆಗಲ್ಲ. ಅದೇ ಮನಸ್ಸು ಮಾಡಿ ಕುಡಿದ್ರೇ ಅದು ಉಂಟು. ಆ ಥರ ಗುರುವು, ಶಾಸ್ತ್ರವು ಇದೆಲ್ಲ ಕೂಡ ನಮಗೆ ಬೇಕಾದಷ್ಟು ಬೋಧನೆಯನ್ನು ಕೊಡುತ್ತವೆ, ಸಾರಿ ಹೇಳುತ್ತವೆ. ಆದರೆ ನಮಗೆ ಅದನ್ನು ತಗೋಬೇಕು ಅಂತ ಒಳಗಡೆಯಿಂದ ನಮಗೆ ಬರಬೇಕಲ್ವಾ, ಆವಾಗ ಬಂದ್ರೇ ಅದು ಪ್ರಯೋಜನವಾಗುತ್ತೆ. ಅದು ಹಾಗಾಗಿ ಮೊದಲು ಪರೋಕ್ಷ ಜ್ಞಾನ ಅಂತ ಬರುತ್ತೆ, ಆಮೇಲೆ ಅಪರೋಕ್ಷ ಮತಿಹಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಥಿಯರಿಟಿಕಲ್ ನಾಲೆಜ್ ಫಸ್ಟ್. ಹೌದು, ಅಪರೋಕ್ಷ ಜ್ಞಾನ ಅನ್ನೋದು ಥಿಯರಿಟಿಕಲ್ ನಾಲೆಜ್. ಅದು ಆಮೇಲೆ ನಮಗೆ ಅದು ರಿಯಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಮಗೆ ಹೌದು ಅಂತ ಅನ್ನಿಸ್ಬೇಕದು. ಅದು ಆ ಥರ ಅನ್ನಿಸೋದು ಅಪರೋಕ್ಷ ಜ್ಞಾನ ಅಂತ ಹೇಳಿದರು. ಇದಾದಮೇಲೆ ಏನಾಗುತ್ತೆ, ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವನಿಗೆ ಶೋಕಹತಿಹಿ, ಅವನಿಗೆ ಶೋಕ ಅನ್ನೋದು ಖಂಡಿತ ಇರೋದಿಲ್ಲ. ಯಾಕೆಂದರೆ ನಾನು ಸಂಸಾರಿಯಾಗಿದ್ದೀನಿ, ನನಗೆ ಇಂಥ ಒಂದು ದುಃಖಗಳೆಲ್ಲ ಬರ್ತಾ ಇದೆ, ನನಗೆ ದೇಹಕ್ಕೆ ಬಂದಿರೋ ದುಃಖಗಳೆಲ್ಲ ನನಗೆ ಅಂತ ಅಂದ್ಕೊಳ್ತಾ ಇದ್ದೀನಿ. ದೇಹಕ್ಕೆ ಏನು ನೋವು ಉಂಟಾದ್ರೂ ವ್ಯಾಧಿ, ಜರೆ ಇದೆಲ್ಲ ಬರುತ್ತಲ್ಲ, ಹಾಗಾಗಿ ಇಂಥದ್ದೆಲ್ಲ ನನಗೆ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಮೇಲೆ ಮಾನ ಅಪಮಾನಗಳು, ಜನಗಳು ಕೆಲವರೆಲ್ಲ ನಮ್ಮನ್ನು ಆಡ್ತಾರೆ, ಹೇಳ್ತಾರೆ, ಅವಹೇಳನೆ ಮಾಡ್ತಾರೆ, ಅದರಲ್ಲಿ ನನಗೆ ಆಗ್ತಾ ಇದೆ ಅಂತ ನನಗೊಂದು ಬುದ್ಧಿ ಇರುತ್ತೆ. ಇದರಿಂದ ನನಗೆ ಅತ್ಯಂತ ಶೋಕ ಉಂಟಾಗುತ್ತೆ. ಇದು ಮಾತ್ರ ಅಲ್ಲ, ನನಗೆ ಸೇರಿರೋರು ಅಂತ ನಾನು ಯಾರ್ಯಾರು ಇಟ್ಕೊಂಡಿದ್ದೀನೋ, ನನ್ನ ಮನೆಯವರು, ಹೆಂಡತಿಯರು, ಮಕ್ಕಳು, ಆಮೇಲೆ ನನಗೆ ಸ್ನೇಹಿತರು, ಬಂಧುಗಳು, ನನಗೆ ಅಕ್ಕಪಕ್ಕದಲ್ಲಿರೋರು, ನನಗೆ ಕೆಲಸ ಕೊಟ್ಟಿರೋರು, ಇವ್ರಿಗೆಲ್ಲ ಏನಾದರೂ ಆದರೂ ಕೂಡ ನನಗೆ ಆಗ್ತಾ ಇದೆ ಅಂತ ಒಂದು ಬುದ್ಧಿ ಬರ್ತಕ್ಕಂತೆ. ಅವ್ರ ಮೇಲೆ ನನಗೊಂದು ಅಭಿಮಾನ ಇದೆ. ಹಾಗಾಗಿ ಅವ್ರಿಗೇನಾದರೂ ಆದರೆ ಅದರಿಂದ ದುಃಖ ಬರುತ್ತಲ್ಲ, ಅಂಥ ದುಃಖಗಳು ಎಲ್ಲವೂ ಸೇರಿ ಸಂಸಾರಿ ಅಂತ ಅನಿಸೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ಅಪರೋಕ್ಷ ಜ್ಞಾನ ನನ್ನ ಬ್ರಹ್ಮಸ್ವರೂಪವೇ ನಾನು ಅಂತ ಒಂದು ಬುದ್ಧಿ ಚೆನ್ನಾಗಿ ಬಂದಾಗ ಅವನಿಗೆ ಈ ಶೋಕಗಳೆಲ್ಲ ನನಗಲ್ಲ ಅಂತ ಅವನಿಗೆ ಬುದ್ಧಿ ಬರುತ್ತೆ. ಜನ ಸಾಯ್ತಾ ಇರ್ತಾರೆ, ಜನಗಳಿಗೆಲ್ಲ ಮುಪ್ಪು, ವ್ಯಾಧಿ ಇದೆಲ್ಲ ಬರ್ತಾ ಇರುತ್ತೆ, ಅವನಿಗೂ ಬರ್ತಾ ಇರುತ್ತೆ. ಆದರೂ ಕೂಡ ಅವನು ನನಗೆ ಬರ್ತಾ ಇದೆ ಅಂತ ಒಂದು ಬುದ್ಧಿ ಅವನಿಗಿರಲ್ಲ ಆವಾಗ. ಹಾಗಾಗಿ ಅವನಿಗೆ ಶೋಕ ಅನ್ನೋದು ಹೋಗುತ್ತೆ. ಅದಾದಮೇಲೆ ಹೇಳ್ತಾ ಇದ್ದಾರೆ ನಿರಂಕುಶ ತೃಪ್ತಿ ಅಂತ ಹೇಳಿದ್ರೆ ಏನೋ, ನನಗೆ ಇನ್ನೊಂದು ಬೇಕು, ಯಾವುದೋ ಒಂದು ಬೇಕು ಅಂತ ಒಂದು ಬಯಕೆ ಇರಲ್ಲ. ವಾಂಟ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ. ಸಾಮಾನ್ಯವಾಗಿ ಎಲ್ಲ ಜನಗಳಿಗೂ ಕೂಡ ಏನಾದರೂ ಒಂದು ವಾಂಟ್ ಇರ್ತಾನೆ ಇರುತ್ತೆ, ಇಂಥದ್ದು ಬೇಕು, ಇನ್ನೊಂದು ಬೇಕು ಅಂತ. ಅದಕ್ಕಾಗಿ ಒಂದು ಪ್ರಯತ್ನ ಮಾಡ್ತಾ ಇರ್ತಾನೆ ಬೇಕಾದಷ್ಟು. ಆದರೆ ಈ ಒಂದು ಸ್ಥಿತಿ ಒಬ್ಬನಿಗೆ ಬಂದ ಮೇಲೆ ಅವನಿಗೆ ಆ ವಾಂಟ್ ಅನ್ನೋದು ಹೊಟ್ಟೋಗ್ಬಿಡುತ್ತೆ ಅವನಿಗೆ. ಹಾಗಾಗಿ ನನಗೆ ಇದು ಬೇಕು, ಅದಕ್ಕಾಗಿ ನಾನು ಪ್ರಯತ್ನ ಮಾಡಬೇಕು ಅಂತ ಒಂದು ಖಾತ್ರಿ ಅಂಥದ್ದೆಲ್ಲ ಅವನಿಗೆ ಹೋಗುತ್ತೆ. ಯಾಕಂದರೆ ಅದೇ ಇನ್ನೊಂದು ಸಂಸಾರನ ಪರ್ಸ್ಪೆಚುವೇಟ್ ಮಾಡೋದು ಅದೇನೆ. ಇವಾಗ ನೋಡಿ, ನಮಗೆ 25 ವರ್ಷದಲ್ಲಿ ನಮಗೆ 25 ವರ್ಷ ನಮಗಿರುವಾಗ ನಮ್ಗೆ ಯಾವುದೋ ಒಂದು ಬೇಕು ಅಂತ ನಾವು ಅಂದ್ಕೊಂಡ್ರೆ ಅದನ್ನು ನಮಗೆ ಸಾಧಿಸೋಕ್ಕಾಗದೆ ಹೋದರೆ ನಾವೇನು ಮಾಡ್ತೀವಿ, 50 ವರ್ಷದಲ್ಲಾದರೂ ಸಾಧಿಸ್ತೀವಿ ಅಂತ ನೋಡ್ತೀವಿ ನಾವು. ಒಂದು 25 ವರ್ಷದಲ್ಲಿ ಆ ವರ್ಷ ನಮ್ಗೆ ಇರುವಾಗ ನಾವೊಂದು ಕೆಲಸ ಸೇರಿರ್ತೀವಿ ಅಂತ ಇಟ್ಕೊಳ್ಳೋಣ.
ನಮ್ಮ ಫ್ರೆಂಡ್ಸು ಕೆಲವರಿಗೆಲ್ಲ ಅವರಿಗೆ ಸರಿ ಏನೋ ಸ್ವಲ್ಪ ಅನುಕೂಲ ಇರುತ್ತೆ, ಅವ್ರ ತಂದೆ ತಾಯಿಗಳು ಅವರಿಗೆ ಬೇಕಾದಷ್ಟು ಹಣ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾನೆ, ಒಂದು 4-5 ಕೋಟಿ ಕೊಟ್ಟು ಒಂದು ಫ್ಲ್ಯಾಟ್ ತಗೊಳ್ತಾನೆ. ನನಗೂ ಆಸೆ ಬರುತ್ತೆ, ನಾನು ತಗೋಬೇಕು ಅಂತ ಆಸೆ ಬರುತ್ತೆ, ಆದರೆ ನನಗೆ ಅವಾಗ ಚೈತನ್ಯ ಇಲ್ಲ ನನಗೆ ತಗೊಳ್ಳೋಕ್ಕೆ. ಅವಾಗ ಏನು ಮಾಡ್ತೀನಿ, ಒಂದು 50 ವರ್ಷದಲ್ಲಾದರೂ ಹೋಗಿ ತಗೊಳ್ಳೋಣ ಅಂತ ನಾನು ಮಾಡ್ತೀನಿ. ಸೊ ಆ ಥರ ಒಂದು ಪರ್ಪೆಚುಯೇಟ್ ಮಾಡುತ್ತೆ. ಅದೇ ಥರನೇ ಈ ಸಂಸಾರ ಅನ್ನೋದು ಕೂಡ ಹೇಗೆ ಪರ್ಪೆಚುಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದ್ದು ಈ ಜನ್ಮಕ್ಕೆ ಮಾತ್ರ ಹೇಳಿದ್ದು. ಆದರೆ ಮನುಷ್ಯನಿಗೆ ಬರೋ ಬಯಕೆಗಳದೆಲ್ಲ ಏನು ಮಾಡುತ್ತೆ, ಅವನಿಗೆ ಮುಂದಕ್ಕೆ ಜನ್ಮಗಳನ್ನ ಕೊಡ್ತಾ ಇರುತ್ತೆ. ಅವನಿಗೆ ಈ ಜನ್ಮದಲ್ಲಿ ಅವನಿಗೆ ಪೂರೈಸ್ಕೊಳ್ಳೋಕ್ಕಾಗದೇ ಇರೋ ಕಾಮನೆಗಳನ್ನ ಅವನು ಮುಂದಿನ ಜನ್ಮದಲ್ಲಿ ಪೂರೈಸ್ಕೊಳ್ತಾನೆ. ಅದು ಪ್ರಕೃತಿ ನಿಯತಿ, ಅದು ಯಾವುದು ಮಾಯಾಮಂತ್ರ ಅಲ್ಲ, ಅದು ಖಂಡಿತ. ಇದಕ್ಕೆ ನಮ್ಮ ಶಾರದಾ ದೇವಿಯರು, ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿಯಾದ ಶಾರದಾ ದೇವಿಯರು ತುಂಬ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ. ಅವರು ಕೂಡ ನೋಡಿ, ಅವರಿಗೆ ಓದು ಬರಹ ಇಲ್ಲವೇ ಇಲ್ಲ ಅವರಿಗೆ, ಆದರೂ ಕೂಡ ಅವರಿಗೆ ಅತ್ಯಂತ ಉತ್ತಮವಾದ ಉತ್ಕೃಷ್ಟವಾದ ಸ್ಥಿತಿಯಲ್ಲಿರೋ ವೇದಾಂತ ತತ್ವಗಳೆಲ್ಲ ಅವರಿಗೆ ಚೆನ್ನಾಗಿ ಮನಸ್ಸಲ್ಲಿ ಬಂದಿತ್ತದನ್ನು. ಅದಕ್ಕೆ ಬೇಕಾಗಿರೋ ಅನುಗುಣವಾದ ಉದಾಹರಣೆಗಳನ್ನು ಕೂಡ ತುಂಬ ಸಾಮಾನ್ಯ ಜನಗಳಿಗೆ ಹೇಳ್ತಾ ಇದ್ರು. ಅವರು ಒಂದು ಸಾಧಕನಿಗೆ ಹೇಳ್ತಾರೆ, ನೋಡು ನಿನಗೆ ಅಲ್ಲಿ ಬೆಂಗಾಳ ದೇಶದಲ್ಲಿ ರಸಗುಲ್ಲ ಅನ್ನೋದು ತುಂಬ ಫೇಮಸ್, ಅದು ಬೆಂಗಾಳ ದೇಶದಲ್ಲಿ ಅಲ್ವಾ, ರಸಗುಲ್ಲ ಅನ್ನೋ ಸ್ವೀಟು. ಅವ್ರು ಹೇಳ್ತಾರೆ, ನೋಡು ನಿನಗೆ ರಸಗುಲ್ಲ ತಿನ್ನಬೇಕು ಅಂತ ಒಂದು ಆಸೆ ಬಂದರೂ ಕೂಡ ಆ ಆಸೆ ಅದನ್ನು ಪೂರೈಸ್ಕೊಳ್ಳೋಕ್ಕಾಗಿ ನಿನಗೆ ಇನ್ನೊಂದು ಜನ್ಮ ಕೂಡ ಬರ್ಬೋದು ನಿನಗೆ ಅಂತ ಹೇಳ್ತಾರೆ ಅವರು. ಯಾಕಂದರೆ ಅಕಸ್ಮಾತ್ ನಿನಗೆ ಈ ಜನ್ಮದಲ್ಲಿ ರಸಗುಲ್ಲ ನಿನಗೆ ಯಾರು ಮಾಡಿಕೊಡದೆ ಹೋದರೆ ಅಥವಾ ನಿನಗೆ ಅದು ಸಿಕ್ಕದೆ ಹೋದರೆ ಆ ಆಸೆ ಒಳಗಡೆ ಇರ್ತಲ್ಲ, ಒಳಗಡೆ ಇರೋ ಆಸೆ ಏನು ಮಾಡುತ್ತೆ ನಿನ್ನ ಇನ್ನೊಂದು ಜನ್ಮ ಅದಕ್ಕಾಗಿ ಇನ್ನೊಂದು ಜನ್ಮ ಬರ್ಬೋದು ಅಂತ ಆಕೆ ಅದನ್ನು ಹೇಳ್ತಾರೆ. ಹಾಗಾಗಿ ಈ ಮನಸ್ಸಲ್ಲಿ ಒಬ್ಬನ ಮನುಷ್ಯನಿಗೆ ಬರೋ ಒಂದು ಆಸೆಗಳು ಇದೆಲ್ಲ ಅದನ್ನೆಲ್ಲ ಏನಾಗುತ್ತೆ, ಅದು ಜನ್ಮಗಳನ್ನ ಮತ್ತೆ ಜನ್ಮಗಳನ್ನ ಪರ್ಪೆಚುಯೇಟ್ ಮಾಡುತ್ತೆ. ಸಂಸಾರ ಅನ್ನೋದನ್ನು ಮುಂದಕ್ಕೆ ಹಾಕ್ತಾ ಇರುತ್ತೆ ಅದು. ಹಾಗಾಗಿ ಅದು ಈ ತೃಪ್ತಿ ಅಂತ ಹೇಳಿದ್ರಲ್ಲ, ಈ ತೃಪ್ತಿ ಅನ್ನೋ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ ನಿಮಗೆ ಕಷ್ಟ ಆದರೆ ಒಂದು ಚೇರ್ ಕೊಡಿ ಮಾವಿಗೆ, ಆ ತೃಪ್ತಿ ಅಂತ ಒಬ್ಬನಿಗೆ ಬಂದುಬಿಟ್ರೆ ಅವನಿಗೆ ಇನ್ನೊಂದು ಬೇಕು ಅಂತ ಅನಿಸೋದೇ ಇಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಅಂಥ ಒಂದು ಸ್ಥಿತಿ ನಮಗೆ ಬರಬೇಕು. ಅದು ಬರಬೇಕು ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಇಂಥ ಒಂದು ಅಪರೋಕ್ಷ ಜ್ಞಾನವು ನಮಗೆ ಚೆನ್ನಾಗಿ ಬಂದುಬಿಟ್ರೆ ಆ ನಿರಂಕುಶ ತೃಪ್ತಿ, ಅದಕ್ಕೆ ಒಂದು ನಿರಂಕುಶ ಅಂತ ಒಂದು ವಿಶೇಷಣ ಹಾಕಿದ್ದಾರೆ. ನಿರಂಕುಶ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲಿಯೇ ಇಲ್ಲ ಅಂಥ ಒಂದು ತೃಪ್ತಿ ಅವನಿಗೆ ಬಂದಿರುತ್ತೆ ಅಂತ. ಏನು ಬೇಕು ಅಂತ ಅವ್ನಿಗೆ ಅನಿಸೋದೇ ಇಲ್ಲ. ಅವನಿಗೂ ಹೊಟ್ಟೆ ಹಸಿಯುತ್ತೆ ಖಂಡಿತ, ಆದರೆ ಶಂಕರಾಚಾರ್ಯರು ಬರೀತಾರೆ, ಅವನಿಗೆ ಹೊಟ್ಟೆ ಹಸಿವು ಅಂತ ಅವ್ರು ಹೇಳ್ತಾ ಇರೋ ಒಂದು ಸ್ಥಿತಿ ಯಾರು ಅಂತ ಹೇಳಿದ್ರೆ, ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅಪರೋಕ್ಷವಾಗಿ, ಅವನು ಸನ್ಯಾಸಿಯಾಗೂ ಇದ್ದಾನೆ. ಅಂಥ ಒಂದು ಸ್ಥಿತಿಯಲ್ಲಿ ಅವನಿಗೆ ಶಂಕರಾಚಾರ್ಯರು ಹೇಳ್ತಾರೆ ಗೀತಾ ಭಾಷೆಯಲ್ಲಿ, ಈ ಬೇಸಿಕ್ ವಾಂಟ್ಸ್ ಅಂತ ಒಂದು ಇರುತ್ತಲ್ಲ, ಬೇಸಿಕ್ ನೀಡ್ಸ್ ಅಂತ ಒಂದು ಇರುತ್ತಲ್ಲ, ಲೈಕ್ ಫುಡ್, ಹೊಟ್ಟೆ ಹಸಿದಾಗ ಒಂದು ಹಾಕೋಬೇಕು ಹೊತ್ತಿಗೆ ಅಂತ, ಆಮೇಲೆ ಒಂದು ಇರೋಕ್ಕೆ ಒಂದು ಜಾಗ ಬೇಕಲ್ಲ, ಒಂದು ಮಳೆ ಚಳಿತ ಇರುವಾಗ ಬೀದಿಲಿ ಇರೋಕ್ಕಾಗಲ್ಲ ಖಂಡಿತ, ಒಳಗಡೆ ಏನೋ ಒಂದು ಇರಬೇಕು ಅಂತ. ಅಕಸ್ಮಾತ್ ಅವನಿಗೆ ಏನೋ ಒಂದು ಕಾರಣದಿಂದ ಇವುಗಳು ಕೂಡ ಈ ಬೇಸಿಕ್ ನೀಡ್ಸ್ ಎಲ್ಲ ಕೂಡ ವಾಂಟ್ಸ್ ಎಲ್ಲ ಕೂಡ ಅವನಿಗೆ ಸ್ಯಾಟಿಸ್ಫೈ ಆಗದೆ ಹೋದರೆ, ಪ್ರಾರಂಭದ ಆಗದೆ ಹೋದರೆ ಅವನು ಅದ್ರ ಬಗ್ಗೆ ಕೂಡ ಚಿಂತೆ ಬಿಡಲ್ಲ ಅಂತ ಅವರು ಹೇಳ್ತಾರೆ ಒಂದು ಕಡೆ. ಅಷ್ಟು ಮಟ್ಟಿಗೆ ಅವನಿಗೆ ಅಂಥ ಸ್ಥಿತಿಗೆ ಏರಿದಾನ ಅವನು. ಹಾಗಾಗಿ ಈ ಬೇಸಿಕ್ ನೀಡ್ಸ್ ಅವನಿಗೆ ಸಿಗದೆ ಹೋದರೂ ಕೂಡ ಅವನು ಅದಕ್ಕಾಗಿ ಚಿಂತೆ ಮಾಡಲ್ಲ ಅವನು ಅಂತ ಗೀತಾ ಭಾಷೆಯಲ್ಲಿ ಅವರು ಬರೀತಾರೆ. ಹೀಗೆ ಇದರಲ್ಲಿ ನಿರಂಕುಶ ತೃಪ್ತಿ ಅಂತ ಹೇಳಿದರು, ಯಾವ ಒಂದು ಲಿಮಿಟ್ಸೂ ಇಲ್ಲ, ಅಂಥ ತೃಪ್ತಿ ಅವನಿಗೆ ಬಂದುಬಿಟ್ಟಿರುತ್ತೆ. ಈ ತೃಪ್ತಿ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ಅರ್ಥನೇ ನೋಡಬೇಕಲ್ಲ ನಾವು. ಯಾಕೆಂದರೆ ನೋಡಿ, ಇಂಥ ಆತ್ಮಜ್ಞಾನಿಗಳು ಅಂತ ಹೇಳಿದಾಗ ಆ ಆತ್ಮಜ್ಞಾನಿಗಳು ಹೇಗಿದ್ದರೂ ಅವ್ರು ಹೇಗೆ ವರ್ತನೆ ಇರುತ್ತೆ ಅನ್ನೋದನ್ನು ನಮಗೆ ಬೇಕಾದಷ್ಟು ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ. ಈಗಲೂ ಇದ್ದಾರೆ ಅಂತಾರೆ ಜನ. ಭಗವದ್ಗೀತೆ, ಇದು ಮಹಾಭಾರತ ಇಂಥ ಕಡೆಯಲ್ಲೆಲ್ಲ ಈ ಸ್ಥಿತಪ್ರಜ್ಞ ಅವನ ಸ್ಥಿತಿ ಹೇಗಿರುತ್ತೆ ಅಂತ ಬರೆದಿದ್ದಾರೆ ನಮ್ಮ ರಮಣ ಮಹರ್ಷಿಗಳು ಅಂತ. ಅವ್ರನ್ನ ನಾವು ಪ್ರಾಕ್ಟಿಕಲಾಗಿ ಹೇಳೋಕ್ಕಾಗುತ್ತೆ. ಹಾಗಾಗಿ ಅವರು ಸುಮಾರು ಒಂದು 14-15 ವರ್ಷದಲ್ಲೇ ಅವರು ಊರು ಬಿಟ್ಟು ಅವ್ರ ಮನೆ ಬಿಟ್ಟು ಇಲ್ಲಿಗೆ ತಿರುವಣ್ಣಾಮಲೈ ಅನ್ನೋ ಕಡೆ ಬಂದು ಸೇರ್ಕೊಂಡ್ಬಿಟ್ರು. ಅವರು ಅಲ್ಲಿ ಬಂದು ಸೇರ್ಕೊಂಡ್ಮೇಲೆ ಅವರು ಯಾವುದೋ ಆಶ್ರಮ ಕಟ್ಕೊಳ್ಳಿಲ್ಲ, ಯಾಕಂದರೆ ಅವ್ರು ಯಾರೂ ಪರಿಚಯನೇ ಇಲ್ಲ, ಅವ್ರಿಗೂ ಯಾವುದು ಬೇಕೂ ಇಲ್ಲ ಅಂತ ಒಂದು ಸ್ಥಿತಿಗೆ ಅವ್ರು ಹೋಗಿದ್ದಾರೆ. ಅವರ ಚರ್ಯ ಹೇಗಿರ್ತಾ ಇತ್ತು ಅಂತ ಹೇಳಿದರೆ, ಪ್ರತಿದಿನವೂ ಬೆಳಿಗ್ಗೆ ಇದ್ಮೇಲೆ ಅವರಿಗೆ ಸ್ನಾನಗೀನ ಏನೂ ಇರ್ತಾ ಇರಲಿಲ್ಲ. ಅವರು ಆ ಥರ ಅವಧೂತರಾಗಿ ಇದ್ಬಿಟ್ಟಿದ್ರು. ಅವರು ಒಂದು ಕೌಪಿನ ಮಾತ್ರ ಇತ್ತು ಅವರಿಗೆ. ಹಾಗಿದ್ರು ಅವರು ಬೆಟ್ಟದ ಮೇಲೆ ಇರ್ತಾ ಇದ್ರು. ಅವರು ಬೆಟ್ಟದಲ್ಲಿ ಯಾರು ಮನೆಗಳು ಯಾವುದೂ ಇರಲ್ವಲ್ಲ, ಮನೆ ಇರೋದು ಇದರಲ್ಲಿ ಒಂದು ಅಗ್ರಹಾರ ಒಂದು ವಿಲೇಜ್ ಅಂತ ಇರ್ತಲ್ಲ, ಆ ವಿಲೇಜ್ ಇರುತ್ತೆ. ಅಲ್ಲಿಗೆ ಬರ್ತಾರೆ ಅವರು. ಬಂದು ಯಾರಾದರೂ ಒಂದು ಮನೆ ಮುಂದೆ ಇಟ್ಕೊಂಡು ಕೈ ಚಾಚ್ತಾರೆ, ಸ್ವಲ್ಪ ಒಂದು ಶಬ್ದ ಮಾಡ್ತಾರೆ. ಆವಾಗ ಮನೆಯಿಂದ ಅವ್ರು ಬಂದು ಏನೋ ಒಂದು ತಂಗಲೋ ಏನೋ ಒಂದು ಹಾಕ್ತಾರೆ ಅವ್ರ ಕೈಗೆ. ಸುಮ್ಮನೆ ಒಂದು 2 ಕೈ ತೋರಿಸ್ತಾರೆ. ಆ ಕೈಗೆ ಅವರು ಕೆಲವು ಸತಿ ಮೊಸರು ಹಾಕಿ ಕಲಸಿರ್ತಾರೆ, ಕೆಲವು ಸತಿ ಏನೂ ಇರಲ್ಲ, ಅದು ಬರೀ ಅನ್ನ ಕೂಡ ಹಾಕ್ತಾರೆ. ಅವ್ರ ಕೈ ತುಂಬಿದ ಮೇಲೆ ಅವ್ರು ಏನು ಮಾಡ್ತಾರೆ, ಅದನ್ನು ಆ ನಡು ಬೀದಿಲೇ ತಿಂದುಬಿಟ್ಟು ಕೈ ಹೊರಿಸ್ಕೊಳ್ಳೋಕ್ಕೂ ಅಂತ ಬುದ್ಧಿ ಕೂಡ ಅವ್ರಿಗಿಲ್ಲ. ಆ ತಲೆ ಗುಂಗುರಾಗಿತ್ತು ಅವ್ರಿಗೆ. ಆ ತಲೆ ಕೂದಲು ಹಾಗೆ ಹೊರಿಸ್ಕೊಂಡು ಅವ್ರು ಹಾಗೆ ನಡೀತಾ ಇದ್ರು. ಆ ಒಂದು ಘಟನೆಯನ್ನು ಅವರೇನೆ ಎಷ್ಟೋ ವರ್ಷಗಳಾದಮೇಲೆ ಅದನ್ನು ಬಾಕಿಯವ್ರಿಗೆ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂದರೆ, ನೋಡು, ನಾನು ಆ ಥರ ಮನೆ ಮುಂದೆ ಕೈ ಚಾಚಿ ಅವ್ರು ಕೊಟ್ಟಿದ್ದ ಅನ್ನವನ್ನು ಬಾಯಿಗೆ ಹಾಕ್ಕೊಂಡು ಅದನ್ನು ತಲೆಯಲ್ಲಿ ಒರೆಸ್ಕೊಂಡು ಇದ್ದಾಗ ನನಗೆ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಒಂದು ಸ್ಥಿತಿಗೆ ಏರಿರ್ತಾನೆ ಒಂದು ವ್ಯಕ್ತಿ, ಒಂದು ಮನುಷ್ಯ, ಒಂದು ರಾಜ ಅಂತ ಇಟ್ಕೊಂಡ್ರೆ
ಆ ಥರ ಒಂದು ತೃಪ್ತಿ ನನಗಿತ್ತು ಅಂತ ಅವ್ರು ಹೇಳ್ತಾರೆ. ಅಂಥ ಒಂದು ನಿಶ್ಚಿಂತತೆ, ಒಂದು ತೃಪ್ತಿ, ಯಾವುದೋ ಒಂದು ಬೇಕು ಅಂತ ಯಾವುದೂ ಇರಲಿಲ್ಲ ನನಗೆ, ಅಷ್ಟು ಆನಂದವಾಗಿ ಇದ್ದೆ ನಾನು ಅಂತ ಅದನ್ನು ಹೇಳ್ತಾರೆ ಅವರು. ಹೀಗೆ ಅಂಥ ಒಂದು ತೃಪ್ತಿನ ನಾವು ಅಂಥ ಒಂದು ಕೆಲವು ಘಟನೆಗಳೇ ನೋಡ್ಬೋದು. ನಮ್ಮ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕೂಡ ಆ ಥರ ಒಂದು ಸ್ಥಿತಿಯಲ್ಲಿ ಇದ್ದವರು ಅವರು. ಹೀಗೆ ನಮಗೆ ಇಂಥ ಒಂದು ಘಟನೆಗಳನ್ನ ನೋಡಿದ್ರೆ ಇಲ್ಲಿ ಹೇಳ್ತಾ ಇರೋ ನಿರಂಕುಶ ತೃಪ್ತಿ ಅಂತ 20ನೇ ಪೇಜಲ್ಲಿ ಬರ್ತಾ ಇದೆ ನೋಡಿ, ಅದ್ರಲ್ಲಿ ಇದೆ ಇದು ಸಪ್ತ ಅವಸ್ಥೆ 7 ಹಂತಗಳು ಅಂತ ಹೇಳಿದ್ದಾರೆ. ಆ 7 ಹಂತಗಳು ಯಾವ್ದು ಅಂತ ಹೇಳಿದ್ರೆ ಅದರಲ್ಲಿ ಅಜ್ಞಾನ ಅಂತ ನೋಡಿ, ಇದರಲ್ಲಿ ಕೂಡ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಎಕ್ಸ್ಟ್ರೀಮ್ ಅಜ್ಞಾನ, ಇನ್ನೊಂದು ಎಕ್ಸ್ಟ್ರೀಮ್ ನಿರಂಕುಶ ತೃಪ್ತಿ, 7ನೇ ಎಕ್ಸ್ಟ್ರೀಮ್. ಅದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ಇವನು ಅಜ್ಞಾನದ ಸ್ಥಿತಿಯಿಂದ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿ ಆ ನಿರಂಕುಶ ತೃಪ್ತಿ ಅಂತ ಒಂದು ಆ 7ನೇ ಮಟ್ಟಕ್ಕೆ ಅವನು ಹೋಗ್ತಾನೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಅವ್ರು ಯಾವ್ಯಾವ ಸ್ಥಿತಿನ ದಾಟ್ಕೊಂಡು ಹೋಗಿರಬೇಕು ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ನಿರಂಕುಶ ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಶೋಕ ಹೋಗೋದು, ಆಮೇಲೆ ತೃಪ್ತಿ ಬರೋದು ಅಂತ ನೋಡಿ. ಶೋಕ ನೋಡಿ 2 ಇದೆ ಇದು, ಶೋಕ ಹೋಗೋದು, ತೃಪ್ತಿ ಬರೋದು ಅಂತ 2 ಬೇರೆ ಬೇರೆಯಾಗಿ ತೋರಿಸಿದ್ದಾರೆ. ಯಾಕಂದರೆ ಶೋಕ ಅನ್ನೋದು ಅವನಿಗೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ, ಅದು ಆ ಒಂದು ವ್ಯಥೆ ಹೋಗಬೇಕು, ಆ ಒಂದು ತೊಂದರೆ ಹೋಗಬೇಕು. ಅದ್ರ ಜೊತೆಗೆ ನಿರತಿಶಯವಾದ ಆನಂದ ಅನ್ನೋದು ಪ್ರಾಪ್ತಿಯೂ ಆಗಬೇಕು, ಅದು 2 ಆಗಬೇಕು. ಅದು 2 ಆದ್ರೆ ಇದು ಪೂರ್ತಿ ಆಗೋದು. ಹಾಗಾಗಿ ಈ ಶೋಕ ಹೋಗೋದು ಅನ್ನೋದು ಒಂದು ಮೈನಸ್ ಆಗುತ್ತೆ. ಪ್ಲಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆನಂದ ಅಂತ ಒಂದು ಸಿಗುತ್ತೆ, ಅದೇ ತೃಪ್ತಿಯಿಂದ ಶಬ್ದದಿಂದ ಹಾಕಿದ್ದಾರೆ ಅವರು. ಹೀಗೆ ಇಂಥ ಒಂದು ಸ್ಥಿತಿಯನ್ನು ಹೊಂದೋದು ಅಂತ ಹೇಳಿದ್ರೆ ಇಲ್ಲಿ ವೇದಾಂತದಲ್ಲಿ ತೋರಿಸ್ಕೊಟ್ಟಿರೋದು ಯಾವುದು ಅಂತ ಹೇಳಿದ್ರೆ ನಮ್ಮ ವಾಸ್ತವವಾದ ಸ್ವರೂಪವೇ ಕೂಡ ಆ ಸ್ವರೂಪಕ್ಕೆ ಯಾವತ್ತೂ ಶೋಕ ಇಲ್ಲ, ಅದು ಯಾವತ್ತೂ ಆನಂದ ಸ್ವರೂಪ ಅಂತ. ಹಾಗಾಗಿ ಆ ಸ್ವರೂಪಕ್ಕೆ ಶೋಕ ಅನ್ನೋದು ಇಲ್ಲಿಂದ ಹೋಗಬೇಕು ಅಂತ ಬೇಕಿಲ್ಲ, ಆ ಸ್ವರೂಪಕ್ಕೆ ಆನಂದ ಹೊರಗಿಂದ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ನಮ್ಮನ್ನು ನಾವು ಸಂಸಾರಿ ಅಂತ ಅಂದ್ಕೊಂಡ್ಬಿಟ್ಟಿರೋದ್ರಿಂದ, ನಮ್ಮನ್ನು ನಾವು ಶೋಕಕ್ಕೆ ಒಳಪಟ್ಟಿದ್ದವನು ದುಃಖಿ ಅಂತ ಅಂದ್ಕೊಂಡಿರೋದ್ರಿಂದ, ಆಮೇಲೆ ಆನಂದವಿಲ್ಲದೆ ಇರೋ ಒಂದು ವ್ಯಕ್ತಿ ಅಂತ ಅಂದ್ಕೊಂಡಿರೋದ್ರಿಂದ ನಮಗೆ ಇಂಥ ಒಂದು ಹಂತಗಳೆಲ್ಲ ಹೇಳಿ ನಮಗೆ ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಹೊರತು ಈ ಒಂದು ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ ನನ್ನ ಸ್ವರೂಪಕ್ಕೆ ಯಾವುದು ಶೋಕ ಇಲ್ಲವೇ ಇಲ್ಲ, ನನ್ನ ಸ್ವರೂಪ ಯಾವಾಗಲೂ ಆನಂದ ಸ್ವರೂಪವೇ, ನಿತ್ಯ ತೃಪ್ತ ಸ್ವರೂಪವೇ ಅಂತ ಅವನಿಗೆ ಗೊತ್ತಾಗಿರುತ್ತೆ. ಅದು ಅಂಥದ್ದನ್ನು ಇವರು ಈ ಥಿಯರಿಟಿಕಲಾಗಿ ಈ ಒಂದು 7 ಹಂತದಲ್ಲಿ ಇವರು ಹಾಕಿದ್ದಾರೆ ಇಲ್ಲಿ. ಇದಾದಮೇಲೆ ಇದು ಒಂದು ವಾಕ್ಯ ಹಾಕಿದ್ದಾರೆ, ಏವಂ ಆಕಾಶವತ್ ನಿರ್ಮಲೆ ಚೈತನ್ಯ ವಸ್ತುನಿ ಮಿಥ್ಯಾಭೂತ ಪ್ರಪಂಚ ಕಲ್ಪನಂ ಅಧ್ಯಾರೋಪ ಅಂತ. ಈ ವೇದಾಂತ ಸಾಧನೆಯನ್ನು ನೋಡಿ, ನಾನು ಹೇಳಿದೆ ಈ ಥರ 7 ಹಂತದಲ್ಲಿ ಹೇಳ್ಬೋದು. ಇನ್ನೊಂದು ಹಂತದಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ 3 ಸ್ಟೇಜಸ್ ಇದೆ, 3 ಸ್ಟೇಜಸ್ಸಲ್ಲಿ ಸಾಧನೆ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದ್ರೆ 2 ಶಬ್ದದಲ್ಲಿ ಹೇಳ್ಬೋದು. ಅಂದರೆ ವೇದಾಂತ ಅನ್ನೋದು ಪೂರ್ತಿ ಏನಪ್ಪ ಅಂತ ಹೇಳಿದ್ರೆ ಅಧ್ಯಾರೋಪ ಅಪವಾದ, 2 ಶಬ್ದಗಳಲ್ಲಿ ಆ ಥರ ಹೇಳ್ಬೋದು. ಹೀಗೆ ನಮಗೆ ನೋಡಿ, ಒಂದು ಈ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಒಂದು ಶ್ಲೋಕ ಇದೆಯಲ್ಲ, ಅದಕ್ಕೆ ಶ್ಲೋಕವೇ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅಂತ ಶ್ಲೋಕ. ಅದು ಶ್ಲೋಕದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಆ ಶ್ಲೋಕ ಮೊದಲನೇ ಒಂದು ಶ್ಲೋಕ ಅಂತ ಹೇಳಿದ್ರೆ 2 ಅರ್ಧ ಇರುತ್ತೆ, ಉತ್ತರಾರ್ಧ ಪೂರ್ವಾರ್ಧ ಅಂತ ಇರುತ್ತೆ. ಸೊ ಉತ್ತರಾರ್ಧದಲ್ಲಿ ಏನು ಹೇಳ್ತಾ ಇದೆ ಅಂದರೆ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ, ಅರ್ಧ ಶ್ಲೋಕದಲ್ಲಿ ನಾನು ಹೇಳ್ತೀನಿ. ಏನು ಹೇಳ್ತೀನಿ ಅಂತ ಹೇಳಿದ್ರೆ ಯದುಕ್ತಂ ಗ್ರಂಥಕೋಟಿಭಿಃ, ಕೋಟ್ಯಾಂತರ ಗ್ರಂಥಗಳಲ್ಲಿ ಅಥವಾ ಕೋಟ್ಯಾಂತರ ಶ್ಲೋಕಗಳಲ್ಲಿ ಏನೇನು ಹೇಳಿದ್ದಾರೋ, ಯಾವ್ಯಾವ ಶಾಸ್ತ್ರಗಳಲ್ಲಿ ಏನೇನು ಹೇಳಿದ್ದಾರೋ ಅದರ ಸ್ವಾರವಾಗಿ ನಾನು ಅರ್ಧ ಶ್ಲೋಕದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಮೊದಲನೇಯಲ್ಲಿ ಪ್ರತಿಜ್ಞೆ ಮಾಡ್ತಾರೆ. 2ನೇಯಲ್ಲಿ ಹೇಳ್ತಾ ಇದ್ದಾರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಬ್ರಹ್ಮ ಅನ್ನೋದು ಒಂದೇ ಸತ್ಯ, ಜಗತ್ತನ್ನೋದು ಮಿಥ್ಯ, ಆ ಜೀವ ಅವನ ಹಣೆ ಬರ ಏನು ಅಂತ ಹೇಳಿದ್ರೆ ಅವನು ಬ್ರಹ್ಮವೇ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಇದೇ ವೇದಾಂತ ತಿರುಳು ಅಂತ ಹೇಳಿಬಿಟ್ಟು ಆ ಅರ್ಧ ಲೈನಲ್ಲಿ ಅರ್ಧ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಅರ್ಧ ಶ್ಲೋಕದಲ್ಲಿ ಹೇಳಿದ್ದಾರೆ, ಅದೇ ತುಂಬ ಚಿಕ್ಕದು ಅಂತ ಅನಿಸುತ್ತೆ. ಅದಕ್ಕಿಂತ ಚಿಕ್ಕದು ಯಾವುದು ಅಂತ ಹೇಳಿದ್ರೆ ಅಧ್ಯಾರೋಪ ಅಪವಾದ ಅಂತ. ಅದು ಈ ಶಾಸ್ತ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಧ್ಯಾರೋಪ ಅನ್ನೋ ಸ್ಟೇಜಲ್ಲಿ ಈ ಪ್ರಪಂಚವನ್ನು ನಮಗೆ ಕಾಣ್ತಾ ಇರೋ ಪ್ರಪಂಚವನ್ನು ಒಂದೇ ಸಮಯದಲ್ಲಿ ಅದು ಇಲ್ಲ ಅಂತ ಹೇಳಿದ್ರೆ ನಮಗೆ ನಂಬಕ್ಕಾಗಲ್ಲ, ಅದನ್ನು ಬಿಡಕ್ಕೂ ಆಗಲ್ಲ ನಮಗೆ. ಹಾಗಾಗಿ ಏನು ಮಾಡ್ತಾ ಇದೆ, ಇದೊಂದು ರೀತಿಯಲ್ಲಿ ಒಂದು ಮೆಥಾಡಿಕಲ್ ಆಗಿ ಏನು ಮಾಡುತ್ತೆ, ಆ ಪ್ರಪಂಚ ಅನ್ನೋದು ಕಲ್ಪಿತವಾಗಿರೋದು, ಅದು ಒಂದು ಬ್ರಹ್ಮಸ್ವರೂಪದಿಂದ ಕಲ್ಪಿತವಾಗಿರೋದು, ಬ್ರಹ್ಮಸ್ವರೂಪದಿಂದ ಸೃಷ್ಟವಾಗಿರೋದು. ಅದು ಹೀಗೆ ಅನಾದಿ ಕಾಲದಿಂದ ಬರ್ತಾ ಇದೆ. ಇದು ಈ ಪ್ರಪಂಚಕ್ಕೆ ಪಂಚಭೂತಗಳೆಲ್ಲ ಕಾರಣವಾಗಿರುತ್ತೆ, ಬ್ರಹ್ಮಸ್ವರೂಪದ ಒಂದು ಚೈತನ್ಯ ಅದಕ್ಕೆ ಸೇರಿಕೊಂಡಿರುತ್ತೆ ಅಂತ ಹೇಳಿಬಿಟ್ಟು ಇಂಥದ್ದು ಒಂದು ಕಥೆಯನ್ನು ಹೇಳುತ್ತೆ. ಅದು ನನಗೆ ಕತೆ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬರ್ತಾ ಇದೆ, ನಮ್ಮ ಮಂಕುತಿಮ್ಮನ ಕಗ್ಗ ಅಂತ ಇದೆಯಲ್ಲ, ಅದರಲ್ಲಿ ಒಂದು ಕಡೆ ಬರುತ್ತೆ ಸೃಷ್ಟಿಕತೆ ಕಟ್ಟುಕತೆ ಅಂತ ಒಂದು ಬರುತ್ತೆ. ಅದು ನನಗೆ ಆ ಪೂರ್ತಿ ಆ ಶ್ಲೋಕ ಜ್ಞಾಪಕ, ಅವರು ಮಾಡಿದಿರೋ ಅನುಭವ ಜ್ಞಾಪಕ ಬರ್ತಾ ಇಲ್ಲ. ಆದರೆ ಅದ್ರಲ್ಲಿ ಹೇಳ್ತಾರೆ, DVG ಅವರು ಹೇಳ್ತಾರೆ ಸೃಷ್ಟಿಕತೆ ಕಟ್ಟುಕತೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಈ ಸೃಷ್ಟಿ ಅಂತ ಒಂದು ಕತೆ ಹೇಳ್ತಲ್ಲ ಶ್ರುತಿ, ಅದೇ ಅಧ್ಯಾರೋಪ ಅನ್ನೋದು. ಅಧ್ಯಾರೋಪ ಅಂತ ಹೇಳಿದ್ರೆ ಈ ಪ್ರಪಂಚ ಇಲ್ಲದೇ ಇರೋ ಒಂದು ಪ್ರಪಂಚಕ್ಕೆ ಅದು ಒಂದು ಸ್ಥಾನವನ್ನು ಕೊಡುತ್ತೆ, ಶಾಸ್ತ್ರ ಸ್ಥಾನವನ್ನು ಕೊಡುತ್ತೆ. ಆ ಸ್ಥಾನವನ್ನು ಕೊಡೋದಕ್ಕೆ ಅಧ್ಯಾರೋಪ ಅಂತ. ಈ ಅಧ್ಯಾರೋಪ ಅನ್ನೋದಕ್ಕೆ ನಾನು ಇಲ್ಲದೇ ಇರೋ ಒಂದು ವಸ್ತುವನ್ನ ಅದಕ್ಕೆ ಏರಿಸೋದು ಅಂತ ಇದಕ್ಕೆ ನಾನು ಉದಾಹರಣೆ ಯಾವುದು ಕೊಟ್ಟೆ ಅಂತ ಹೇಳಿದ್ರೆ, ಗಣಪತಿ ತರ್ತೀವಿ ನಾವು ಅಂಗಡಿಯಿಂದ ತಂದ ಗಣಪತಿಗೆ ನಾವೇನು ಮಾಡ್ತೀವಿ, ಪ್ರಾಣ ಪ್ರತಿಷ್ಠೆ ಇದೆಲ್ಲ ಮಾಡಿ ಸಂಸ್ಕಾರಗಳೆಲ್ಲ ಮಾಡಿ ಅದಕ್ಕೆ ಒಂದು ದೇವರಲ್ಲಿ ಇದ್ದಾರೆ ಅಂತ ಒಂದು ಬುದ್ಧಿ ನಾವು ಅದಕ್ಕೆ ಕೊಡ್ತೀವಿ.
ಅದೇನು ಹೇಳ್ಕೊಳ್ಳಿಲ್ಲ, ದೇವರಿಗೆ ಇದೀನಿಂತ ಅದೇನು ಹೇಳ್ಕೊಳ್ಳಿಲ್ಲ, ಅದೊಂದು ಮಣ್ಣಿನ ಹೆಂಟೆ ಅಷ್ಟೇ ಅದು. ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೊಂದು ಆವಾಹನೆ ಇದೆಲ್ಲ ಮಾಡಿದಾಗ ನಮಗೆ ಅದೊಂದು ಭಕ್ತಿ ಭಾವವನ್ನು ನಾವಲ್ಲಿ ತುಂಬುತ್ತೀವಿ. ನಾವೇ ತುಂಬಿದ ಭಕ್ತಿ ಭಾವವನ್ನು ನಾವೇ ಆಮೇಲೆ ಕೈ ಮುಗಿತೀವಿ ಅದಕ್ಕೆ. ಆಮೇಲೆ ಒಂದು 3 ದಿವಸ ಆದಮೇಲೆ ನಾವೇ ಅದನ್ನು ವಿಸರ್ಜನೆ ಮಾಡ್ತೀವಿ. ಹೀಗೆ ಈ ಭಕ್ತಿ ಭಾವವನ್ನು ತುಂಬುತ್ತೀವಲ್ಲ, ಅದಕ್ಕೆ ಅಧ್ಯಾರೋಪ ಅಂತ ಹೆಸರು. ಏನೋ ಒಂದು ಏರಿಸ್ತೀವಲ್ಲ, ಅಧ್ಯಾರೋಪ ಅಂತ ಹೇಳಿದ್ರೆ ಆರೋಪ ಮಾಡೋದು ಅಂತ ಕನ್ನಡದಲ್ಲೂ ಹೇಳ್ತಾರೆ, ಆರೋಪಿ ಅಂತ ಒಂದು ಹೇಳ್ತಾರೆ. ಅವನ ಮೇಲೆ ಒಂದು ಅಲಿಗೇಷನ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಆರೋಪಿ ಅಂತ ಹೇಳ್ತಾರೆ. ಹೀಗೆ ನಾವು ಅದ್ರ ಮೇಲೆ ಒಂದು ಭಕ್ತಿ ಭಾವವನ್ನು ನಾವು ಹಾಕ್ತೀವಿ. ಅದ್ರ ಮೇಲೆ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ಕೊನೆಯಲ್ಲಿ ವಿಸರ್ಜನೆ ಮಾಡ್ತೀವಿ. ಈ ಹಾಕೋದು ಅಂತ ಇದೆಯಲ್ಲ, ಅದಕ್ಕೆ ಅಧ್ಯಾರೋಪ ಅಂತ ಹೆಸರು. ಈ ಶಾಸ್ತ್ರ ಏನು ಮಾಡ್ತಾ ಇದೆ, ಈ ಸೃಷ್ಟಿ ಅಂತ ಒಂದು ನಮಗೆ ಹೇಳ್ಕೊಡ್ತಾ ಇದೆಯಲ್ಲ, ಅದ್ರ ಮುಖಾಂತರ ಈ ಪ್ರಪಂಚದ ಮೇಲೆ ಒಂದು ವ್ಯಾಲಿಡೇಷನ್ ಮಾಡ್ತಾ ಇದೆ. ಅದಕ್ಕೆ ವ್ಯಾಲಿಡಿಟಿ ಅಂತ ಹೇಳ್ಬೋದು, ಅದನ್ನು ವ್ಯಾಲಿಡೇಷನ್ ಮಾಡ್ತಾ ಇದೆ. ಹೌದು, ಈ ಪ್ರಪಂಚ ಹೀಗಿದೆಯಲ್ಲ, ಇದು ಇಂಥ ಒಂದು ಬ್ರಹ್ಮಸ್ವರೂಪದಿಂದ ಅದು ಸೃಷ್ಟವಾಗಿದ್ದು ಅನಾದಿ ಕಾಲದಿಂದ ಬರ್ತಾ ಇರೋದು. ಇದಕ್ಕೆ ಸೃಷ್ಟಿ ಸ್ಥಿತಿ ಲಯ ಇವೆಲ್ಲ ಇರುತ್ತೆ. ಪ್ರಪಂಚ ಅನ್ನೋದು ಸೃಷ್ಟಿ ಮಾಡೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಜೀವರುಗಳೆಲ್ಲ ಇದ್ದಾರೆ ಬೇಕಾದಷ್ಟು. ಆ ಜೀವರುಗಳಿಗೆಲ್ಲ ಕರ್ಮ ಇದೆ. ಆ ಕರ್ಮವನ್ನು ಅವರು ಅನುಭವಿಸಬೇಕಾಗಿದೆ. ಅನುಭವಿಸೋಕ್ಕಾಗಿ ಬೇಕಾದಷ್ಟು ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಬರಬೇಕಲ್ಲ, ಅದಕ್ಕಾಗಿ ಸೃಷ್ಟಿ ಬಂದಿರೋದು ಅಂತ ಇಂಥ ಒಂದು ವಿಷಯವನ್ನು ಅದು ಬೇಕಾದಷ್ಟು ಹೇಳ್ತಾ ಬರುತ್ತೆ. ಇದನ್ನು ಅಧ್ಯಾರೋಪ ಅಂತ ಹೇಳಿದ್ರು. ಇದುವರೆಗೂ ಈ 20ನೇ ಪದ್ಯವರೆಗೂ ಬಂದಿರೋ ವಿಷಯವೆಲ್ಲ ಈ ಅಧ್ಯಾರೋಪಕ್ಕೆ ಸೇರಿದ್ದು ಅಂತ ಇವರು ಈ ವಾಸುದೇವ ಮನನ ಗ್ರಂಥದಲ್ಲಿ ಅವರು ಹೇಳ್ತಾ ಇದ್ದಾರೆ. ಇದ್ರ ಮುಂದೆ ಅಪವಾದ ಅಂತ ಒಂದು ಸ್ಥಿತಿ ಇದೆಯಲ್ಲ, ಅಪವಾದ ಅನ್ನೋದು ಮುಂದಕ್ಕೆ ಬರ್ತಾ ನೋಡಿ. ಈ ಅಧ್ಯಾರೋಪ ಅಪವಾದ ಇದಕ್ಕೆಲ್ಲ ನಮಗೆ ಲೋಕದಲ್ಲಿ ಒಂದು ಅರ್ಥ ಇದೆ, ಆದರೆ ಆ ಅರ್ಥ ಇಲ್ಲಿ ಶಾಸ್ತ್ರದಲ್ಲಿ ಬರಲ್ಲ. ಅದು ಬೇರೆ ಬೇರೆ ಅರ್ಥ ಇರುತ್ತೆ. ಅದಕ್ಕೆ ಪಾರಿಭಾಷಿಕ ಶಬ್ದವಾಗಿರೋದ್ರಿಂದ ಅಲ್ಲಿ ಆ ಶಾಸ್ತ್ರದಲ್ಲಿ ಆ ಶಬ್ದಕ್ಕೆ ಏನು ಮರ್ಯಾದೆ ಇದೆಯೋ ಅದನ್ನು ನಾವು ತಿಳ್ಕೊಬೇಕಾಗಿದೆ. ಹಾಗಾಗಿ ಇಲ್ಲಿ ಅಪವಾದ ಅಂತ ಹೇಳಿದ್ರೆ ಅಧ್ಯಾರೋಪ ಮಾಡಿದ್ದನ್ನ ತೆಗೆದಾಕೋದು ಅಂತ ಇದೆಯಲ್ಲ, ಅದೇ ಅಪವಾದ. ಅಲ್ಲಗಳೆಯೋದು ಅಂತ ಹೇಳ್ತೀವಲ್ಲ, ನೆಗೇಷನ್ ಅಂತ ಹೇಳ್ತೀವಲ್ಲ, ಅದು. ಸೂಪರ್ ಇಂಪೊಸಿಷನ್ ಅನ್ನೋದೇ ಅಧ್ಯಾಸ ಅನ್ನೋದು, ಅಧ್ಯಾರೋಪ ಅನ್ನೋದು. ನೆಗೇಷನ್ ಅನ್ನೋದು ಅಪವಾದ ಅನ್ನೋದು. ಹಾಗಾಗಿ ಅಧ್ಯಾರೋಪ ಅಪವಾದ ಅಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಸೂಪರ್ ಇಂಪೊಸಿಷನ್ ಆ್ಯಂಡ್ ನೆಗೇಷನ್ ಅಂತ ಅದನ್ನು ಹೇಳ್ಬೋದು. ಹಾಗಾಗಿ ಮೊದಲು ಏನು ಮಾಡ್ತೀವಿ, ಸೂಪರ್ ಇಂಪೋಸ್ ಮಾಡ್ತೀವಿ. ಶಾಸ್ತ್ರವೇ ಸೂಪರ್ ಇಂಪೋಸ್ ಮಾಡುತ್ತೆ. ಈ ಪ್ರಪಂಚ ಇಂಥದ್ದು, ಈ ಪ್ರಪಂಚ ಅನಾದಿಕಾಲಿಂದ ಬಂದಿರೋದು, ಬ್ರಹ್ಮದಿಂದ ಬಂದಿರೋದು ಅಂತೆಲ್ಲ ಹೇಳಿ ನಮಗೆ ಅಧ್ಯಾರೋಪ ಮಾಡಿ ಸೂಪರ್ ಇಂಪೋಸ್ ಮಾಡಿದ ಮೇಲೆ ಅದಕ್ಕೆ ನೆಗೆಟ್ ಮಾಡುತ್ತೆ. ಆಮೇಲೆ ಯಾಕೆ ನೆಗೆಟ್ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಹಾಗೆ ಉಳಿಸ್ಕೊಂಡಿಟ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾವು ಕೂಡ ಈ ಗಣಪತಿ ತಂದಿದ್ದನ್ನ ದಿವಸ ಇಟ್ಕೊಳ್ಳೋಕ್ಕಾಗುತ್ತಾ? ನಾವು ದಿವಸ ಅದಕ್ಕೆ 3 ಸತಿ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡೋಕ್ಕಾಗುತ್ತಪ್ಪ? ಯಾರಿಗೂ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಆ ಥರ ಒಂದು ಮಾಡಬೇಕು ಅಂದರೆ ತರೋದೇ ಇಲ್ಲ ಯಾರು ಗಣಪತಿನ. 3 ದಿವಸ ಮಾಡಿಬಿಟ್ಟು ಹಾಕ್ಬಿಡಪ್ಪ ಅಂತ ಹೇಳಿದ್ರೆ, ಕಳಿಸ್ಬಿಡಪ್ಪ ಅಂದರೆ ಸರಿ ಏನಪ್ಪ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದನ್ನು. ಇಲ್ಲೂ ಕೂಡ ಅಧ್ಯಾರೋಪ ಅಂತ ಮಾಡಿದ್ದನ್ನು ಅಪವಾದ ಮಾಡಬೇಕಾಗಿದೆ. ಅಪವಾದ ಅನ್ನೋ ಒಂದು ಸ್ಟೇಜ್ ಇವಾಗ ಶುರುವಾಗುತ್ತೆ ಅನ್ನೋದಕ್ಕೆ ಇಲ್ಲಿ ಅವರು ಸೂಚನೆ ಕೊಡ್ತಾ ಇದ್ದಾರೆ. 21ನೇ ಪೇಜಲ್ಲಿ ನೋಡಿ. ಅಪವಾದ ಉಚ್ಯತೆ ಕಾರಣ ವ್ಯತಿರೇಕೇಣ ಕಾರ್ಯಂ ನಾಸ್ತಿ ಇತಿ ಬೋಧೇನ ಶುಕ್ತಿಕಾಯಾಂ ರಜತವತ್ ರಜ್ಜೌ ಸರ್ಪವತ್ ಬ್ರಹ್ಮಣಿ ಪ್ರಪಂಚೋ ನಾಸ್ತಿ ಇತಿ ನಿಷೇಧೋ ಅಪವಾದ ಅಂತ ಹೇಳ್ಬಿಟ್ಟು, ಮಾ ಸಾ ಮಾಯಾ ಯಾನ ವಿದ್ಯತೆ ಸಾ ಅವಿದ್ಯಾ ಇತಿ ವ್ಯುತ್ಪತ್ಯ ಅಂತ ಹೇಳಿದರು. ಇಲ್ಲಿ ಅಪವಾದ ಅನ್ನೋದ್ರೆ ಏನು ಅಂತ ಹೇಳಿದ್ರೆ, ಅದು ಬುದ್ಧಿಗೆ ಬರಬೇಕಾದ ಒಂದು ಚಿಂತನೆ, ಮನಸ್ಸಲ್ಲಿ ಮಾಡಬೇಕಾಗಿರೋ ಒಂದು ಇಂಟೆಲೆಕ್ಚುವಲ್ ಎಕ್ಸಸೈಸ್ ಅದು. ಆ ಎಕ್ಸಸೈಸ್ ನೋಡಿ, ಅದಕ್ಕೇ ಈ ಬುದ್ಧಿ ಅನ್ನೋದು ಚುರುಕಾಗಿರಬೇಕು. ಆ ಚುರುಕಾಗಿರೋ ಬುದ್ಧಿಯಲ್ಲಿ ಇಂಥ ವಿಷಯಗಳು ಹೇಳಿದರೆ ತಕ್ಷಣ ಅದು ಹಿಡ್ಕೋಬೇಕು. ಅವ್ರು ಯಾವ ಒಂದು ಅರ್ಥದಲ್ಲಿ ಅವರು ಗ್ರಂಥಕಾರರು ಅಥವಾ ಗುರುಗಳು ಆಚಾರ್ಯರು ಹೇಳ್ತಾ ಇದ್ದಾರೋ ಆ ಅರ್ಥದಲ್ಲೇ ನಾವು ರೆಸನೇಟ್ ಮಾಡಬೇಕು. ಆ ರೆಸನೆನ್ಸ್ ನಮ್ಗೆ ಇರಬೇಕು. ಅದಿದ್ದಾಗಲೇ ನಮಗೆ ಅಲ್ಲಿ ಒಂದು ಯೋಗ್ಯತೆ ಇರುತ್ತೆ ಅದನ್ನು ಕೇಳೋಕ್ಕೆ. ಅದಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ, ವಿವೇಕ ಚೂಡಾಮಣಿ ಅನ್ನೋ ಗ್ರಂಥದಲ್ಲಿ ಸಾಧಕನಿಗೆ ಈ ಒಂದು ಶಾಸ್ತ್ರಕ್ಕೆ ಬರೋವನಿಗೆ, ಪ್ರವೇಶ ಮಾಡೋವನಿಗೆ ಯಾವ ಥರ ಒಂದು ಸಿದ್ಧತೆ ಅವನಿಗಿರಬೇಕು, ಯಾವ ಥರ ಯೋಗ್ಯತೆ ಇರಬೇಕು ಅನ್ನೋಕ್ಕೆ ಒಂದು ಶ್ಲೋಕ ಹೇಳ್ತಾರೆ. ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಧಿಕಾರಿ ಆತ್ಮವಿದ್ಯಾಯಾಮ್ ಉಕ್ತಲಕ್ಷಣ ಲಕ್ಷಿತಃ ಅಂತ ಒಂದು ಶ್ಲೋಕ ಹೇಳಿದ್ದಾರೆ. ಮೇಧಾವಿ, ಅವನು ಒಳ್ಳೆ ಮೇಧಾವಿಯಾಗಿರಬೇಕು, ಇಂಟೆಲೆಕ್ಚುಯಲ್ ಒಂದು ಒಳ್ಳೆ ಬುದ್ಧಿವಂತನಾಗಿರಬೇಕು, ಸಾಮರ್ಥ್ಯ ಇರಬೇಕು ಅವನಿಗೆ. ಪುರುಷ ಅಂತ ಹೇಳಿದರೆ ಒಂದು ಧೈರ್ಯ ಇರಬೇಕು ಅವನಿಗೆ, ಪುರುಷಮತಿ ಅಂತ ಹೇಳ್ತಾರಲ್ಲ ಅದು. ವಿದ್ವಾನಾಗಿರಬೇಕು ಅವನು. ವಿದ್ವಾನ್ ಅಂದರೆ ಏನು? ಇದಕ್ಕೆ ಬೇಕಾಗಿರೋ ಶಾಸ್ತ್ರ ಯಾವುದಿದೆಯೋ, ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ ಅಂಥದ್ದು ಒಂದು ಪರಿಕಲ್ಪನೆ ಅವನಿಗಿರಬೇಕು, ಅದರ ಒಂದು ಪರಿಚಯ ಅವನಿಗಿರಬೇಕು ವಿದ್ವಾನ್. ಆಮೇಲೆ ಊಹಾಪೋಹ ವಿಚಕ್ಷಣ. ಊಹಾ ಅಂತ ಹೇಳಿದರೆ ಅವರು ಒಂದು ಕೊಂಚ ಹೇಳಿದ್ರು ಕೂಡ ನಾವು ಅದಕ್ಕೆ ಮೇಲೆ ಸ್ವಲ್ಪ ನಮಗೆ ಅದನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ನಮಗೊಂದು ಸಾಮರ್ಥ್ಯ ಇರಬೇಕು, ಅದು ಊಹಾ ಅಂತ ಹೇಳ್ತಾರೆ. ಅಪೋಹ ಅಂತ ಹೇಳಿದ್ರೆ ಅವ್ರು ಯಾವ್ದಾವುದನ್ನ ಬಿಡಬೇಕು ಅಂತ ಹೇಳ್ತಾರೋ, ಕೆಲವು ಸತಿ ಅವ್ರು ಬಿಡಬೇಕು ಅಂತ ಹೇಳ್ದೆ ಹೋದ್ರು ಕೂಡ ಬಿಡಬೇಕಾಗಿರುತ್ತೆ ಕೆಲವುದನ್ನು. ಅದನ್ನು ನಾವೇ ಮನಸ್ಸಿಂದ ಅದನ್ನು ಬಿಡಕ್ಕೆ ನಮಗೆ ಸಾಮರ್ಥ್ಯ ಇರಬೇಕು. ಇದನ್ನು ನೋಡಿ, ನಾನು ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ತುಂಬ ಚೆನ್ನಾಗಿ ನಮ್ಮ ಶಾಸ್ತ್ರದಲ್ಲಿ ಇದಕ್ಕೆ ಉದಾಹರಣೆ ಅದೇ ಇದೆ, ನಾನೇನು ಹೊಸ ಕೊಡ್ತಾ ಇಲ್ಲ ಅದನ್ನು. ಚಾಂದೋಗ್ಯ ಉಪನಿಷತ್ತಲ್ಲಿ ಭಗವತ್ಪಾದರು ಒಂದು ಭಾಷೆಯ ಒಂದು ಪ್ರಸಂಗದಲ್ಲಿ 6ನೇ ಅಧ್ಯಾಯ ತತ್ವಮಸಿ ಅಂತ ಬರ್ತಲ್ಲ, ಆ ಜಾಗ ಅದು. ಅಲ್ಲಿ ಆಚಾರ್ಯವಾನ್ ಪುರುಷೋ ವೇದ ಅಂತ ಒಂದು ಬರುತ್ತೆ, ಮಂತ್ರದಲ್ಲೇ ಬರುತ್ತೆ ಅದು. ಯಾವನಿಗೆ ಆಚಾರ್ಯ ಅಂತ ವೇದಾನೋ ಅವನು ತಿಳ್ಕೊಳ್ತಾನೆ ಈ ವಿಷಯವನ್ನು ಅಂತ ಬರುತ್ತೆ ಅದು. ಅಲ್ಲಿ ಅದಕ್ಕೆ ಉದಾಹರಣೆ ಕೊಡುವಾಗ ಅವರಿಗೆ ಶಂಕರಾಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಯಾರೋ ಒಬ್ಬ ಒಂದು ದೇಶಕ್ಕೆ ಸೇರಿದ್ದಾನೆ, ಗಂಧಾರ ಅಂತ ಒಂದು ದೇಶ, ಗಾಂಧಾರಿ ಅಂತ ಹೇಳ್ತೀವಲ್ಲ, ಅದು ಗಂಧಾರ ಅಂತ ಹಳೆ ಕಾಲದ ಒಂದು ದೇಶ ಇತ್ತು. ಆ ದೇಶಕ್ಕೆ ಸೇರಿದವನು
ಅವನನ್ನು ಯಾವುದೋ ಒಂದು ಕಾರಣಕ್ಕೆ ಪಾಪ ಅವನು ದಾರಿ ತಪ್ಪಿ ಒಂದು ಕಾಡಿಗೆ ಬಂದುಬಿಟ್ಟಿದ್ದಾನೆ. ಅವನು ಯಾರೋ ಕಣ್ಣು ಕಟ್ಟಿ ಅವನ್ನ ಕಾಡಲ್ಲಿ ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಹಾಗಾಗಿ ಕಾಡಲ್ಲಿ ಕಟ್ಕೊಂಡು ಬಿಟ್ಟಿದ್ದಾರೆ. ಆಮೇಲೆ ಕಣ್ಣು ಅವನು ತುಂಬ ಕೂಗಾಡ್ಕೊಂಡ ಯಾರೋ ಬಂದು ಅವನ ಕಣ್ಣು ಬಿಚ್ತಾರೆ. ಬಿಚ್ಚಿದ ಮೇಲೆ ಕೇಳ್ತಾರೆ, ನೀನು ಯಾವ್ರಪ್ಪ ನೀನು ಎಲ್ಲಿಗೆ ಹೋಗಬೇಕು ಅಂತ. ಅವನು ಸುತ್ತಮುತ್ತ ನೋಡಿದ್ರೆ ಪೂರ್ತಿ ಎಲ್ಲ ಕಾಡಾಗೇ ಇದೆ. ಅವನಿಗೆ ಅಂಧಕಾರ, ಅದು ತುಂಬ ಗಹನವಾದ ಒಂದು ಅಟವಿ ಮಧ್ಯಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅವನು. ಹಾಗಿರುವಾಗ ಅವನು ತನ್ನ ಊರಿಗೆ ಯಾವ ದಿಕ್ಕಲ್ಲಿ ತನ್ನ ಊರಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅವನಿಗೆ. ಆದರೆ ಇಂಥ ಊರಿಗೆ ಸೇರಿದವನು ಅಂತ ಗೊತ್ತಾಗಿದೆ ಅವನಿಗೆ. ಹಾಗಾಗಿ ಅದು ಜ್ಞಾಪಕ ಇದೆ ಅವನಿಗೆ. ಹಾಗಾಗಿ ಅವನು ಯಾರೊಬ್ಬರಿಗೆ ಮಹಾತ್ಮ ಕೇಳಿದಾಗ ಅವನು ಹೇಳ್ತಾನೆ, ನಾನು ಇಂಥ ಗಂಧಾರ ದೇಶಕ್ಕೆ ಅದಕ್ಕೆ ಸೇರಿದವನು ಅಂತ ಹೇಳಿದಾಗ ಅವರು ಓ ಹೌದಾ ಅಂತ ಹೇಳ್ಬಿಟ್ಟು ಹಾಗೆ ನೀವು ಹೀಗೆ ಹೋಗಬೇಕು ಅಂತ ಅವನು ದಾರಿ ತೋರಿಸುವಾಗ ಸುಮ್ಮನೆ ಅದು ಎಲ್ಲ ಕಡೆನೂ ಕಾಡಾಗಿರುವಾಗ ಹೀಗೆ ಹೋಗಬೇಕು ಅಂತ ಅಷ್ಟು ಮಾತ್ರ ಹೇಳೋಕ್ಕಾಗಲ್ಲ. ಅವರು ಇನ್ನೂ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡ್ತಾರೆ. ನೋಡಿ, ಇಲ್ಲಿಂದ ನೀನು ಇದೇ ರೀತಿ ದಾರಿಯಲ್ಲಿ ಹೋಗ್ತಾ ಇದ್ದರೆ ನಿನಗೆ ಸ್ವಲ್ಪ ದೂರ ಹೋದ್ಮೇಲೆ ಒಂದು ಸಣ್ಣ ಒಂದು ಕೆರೆ ಸಿಗುತ್ತೆ. ಆ ಕೆರೆ ಪಕ್ಕದಲ್ಲಿ ಈ ಥರ ಒಂದು ದೊಡ್ಡ ಮರ ಇರುತ್ತೆ. ಈ ಕಡೆ ನೀನು ಬಲಗಡೆ ತಿರ್ಕೊಂಡು ನೇರಾಗಿ ಹೋಗ್ಬೇಕು. ನೀನು ಅಲ್ಲಿ ಹೋದಾಗ ನಿನಗೆ ಒಂದು ದೊಡ್ಡ ಅಂಗಡಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಅಂಗಡಿ ಹತ್ರ ಹೋದ್ಮೇಲೆ ನೀನು ಕೇಳಬೇಕು. ನೀನು ಕೇಳಿದಾಗ ಅವ್ರು ತೋರಿಸ್ತಾರೆ ಇಂಥ ಊರು ಇಲ್ಲಿದೆ ಅಂತ ಈ ಗ್ರಾಮ ಇಲ್ಲಿದೆ ಅಂತ ಹೇಳ್ತಾರೆ ಅಂತ. ಇಷ್ಟು ವಿಷಯಗಳು ಅವ್ರು ಹೇಳಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ವ ಇವನು. ಅಷ್ಟಿಗೆ ಇವನಿಗೆ ಸಾಮರ್ಥ್ಯ ಇರಬೇಕು. ಆವಾಗ ಏನಾಗುತ್ತೆ, ಇವನಿಗೆ ಅವ್ರು ಹೇಳಿದ್ದನ್ನೆಲ್ಲ ಗ್ರಹಣೆ ಮಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಇರಬೇಕು. ಅದು ಇವನಿಗೆ ಅವ್ರು ಹೇಳಿದ್ದನ್ನೆಲ್ಲ ಇವನು ಮನಸ್ಸಿಗೆ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋ ಸಮಯದಲ್ಲಿ ಏನಾಗುತ್ತೆ, ಅವರು ಒಂದು ಕೆರೆ ಅಂತ ಹೇಳಿದ್ರಲ್ಲ, ಅಕಸ್ಮಾತ್ ಇವನು ಹೋಗಿ ನೋಡಿದಾಗ ಆ ಕೆರೆ ಬತ್ತೋಗಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಅವ್ರು ಯಾವುದೋ ಒಂದು ಎಷ್ಟೋ ವರ್ಷಕ್ಕೆ ಮುಂಚೆ ಆ ಕಡೆ ಬಂದಿರ್ತಾರೆ, ಅವರು ಕೆರೆ ನೋಡಿರ್ತಾರೆ ಅವರು. ಆದರೆ ಈ ಕ್ಷಣದಲ್ಲಿ ಆ ಕೆರೆ ಇಲ್ಲ, ಬತ್ತೋಗ್ಬಿಟ್ಟಿದೆ. ಅವನು ಆ ಸ್ಪಾಟಿಗೆ ಬಂದುಬಿಟ್ಟು ಅವನು ಕೆರೆ ಅಂತ ಹೇಳಿದ್ರಲ್ಲ, ಎಲ್ಲಿ ಕೆರೆ ಇಲ್ವಲ್ಲ ಅಂತ ಹೇಳಿದಾಗ ಅವನು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಕೇಳಬೇಕು ಯಾರಾದರೂ. ಹೌದು ಕೆರೆ ಇತ್ತಪ್ಪ ಇಲ್ಲಿ ಒಂದು ಸ್ವಲ್ಪ ವರ್ಷಕ್ಕೆ ಮುಂಚೆ, ಆಮೇಲೆ ಅದು ನಾನಾ ಕಾರಣದ ಬರ್ತೋಯ್ತದ್ದು, ಇವಾಗ ಕೆರೆ ಇಲ್ಲ ಇಲ್ಲಿ ಅಂತ ಅವ್ರು ಹೇಳ್ತಾರೆ. ಆವಾಗ ಅವನಿಗೆ ಗೊತ್ತಾಗುತ್ತೆ. ಇಷ್ಟು ಕೇಳಕ್ಕೆ ಅವ್ನಿಗೆ ಸಾಮರ್ಥ್ಯ ಇರಬೇಕಲ್ವಾ. ಆಮೇಲೆ ಅವ್ರು ಹೇಳಿದ್ದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಕ್ಕೆ, ಅವ್ರು ಹೇಳಿದ್ದಿಲ್ಲದೆ ಸ್ವಲ್ಪ ಬಿಡಕ್ಕೆ ಇದಕ್ಕೆಲ್ಲ ಅವನಿಗೆ ಸಾಮರ್ಥ್ಯ ಇದ್ದರೆ ಪ್ರಾಕ್ಟಿಕಲ್ ಅದೇ ಅದರಲ್ಲಿ ಇರೋದು. ಪ್ರಾಕ್ಟಿಕಾಲಿಟಿ ಅವ್ನಿಗೆ ಇರಬೇಕು, ಪ್ರಾಕ್ಟಿಕಲ್ ನಾಲೆಜ್ ಅವ್ನಿಗೆ ಇರಬೇಕು, ಆ ಒಂದು ಸಾಮರ್ಥ್ಯ ಇರಬೇಕು ಅವನಿಗೆ ಅಂತ ಅದು ಅಪೇಕ್ಷೆ ಇದೆ ಈ ಶಾಸ್ತ್ರದಲ್ಲಿ. ಹಾಗಾಗಿ ಮೇಧಾವಿ ಪುರುಷೋ ವಿದ್ವಾನ್ ಊಹಾಪೋಹ ವಿಚಕ್ಷಣ ಅಧಿಕಾರಿ, ಅವನು ಇದಕ್ಕೆ ಅಧಿಕಾರಿ ಆಗ್ತಾನೆ, ಇದಕ್ಕೆ ಬರೋಕ್ಕೆ ಅವನಿಗೆ ಅವನು ಇದಕ್ಕೆ ಅರ್ಹನಾಗ್ತಾನೆ ಅಂತ ಅವ್ರು ಹೇಳ್ತಾರೆ. ಈ ಅರ್ಹತೆ ಸಾಧನ ಚತುಷ್ಟಯ ಇದೆಯಲ್ಲ, ವಿವೇಕ, ವೈರಾಗ್ಯ, ಸಮಾಧಿಶಕ ಸಂಪತ್ತಿ ಮತ್ತು ಮುಮುಕ್ಷುತ್ವ, ಅದನ್ನು ಬಿಟ್ಟು ಓವರ್ ಅಂಡ್ ಅಬೌವ್ ದಟ್ ಅದು ಖಂಡಿತ ಇರಬೇಕು. ಅದು ಬೇಸಿಕ್. ಅದು ಬಿಟ್ಟು ಅದನ್ನು ಅಧಿಕಾರಿ ಸಾಧನ ಚತುಷ್ಟಯ ಸಂಪತ್ತಿ ಅಂತ ಅಧಿಕಾರಿಗೆ ಅದನ್ನು ಹೇಳ್ತಾರೆ. ಆದರೆ ಅದು ಬಿಟ್ಟು ಓವರ್ ಅಂಡ್ ಅಬೌವ್ ದಟ್ ಇದು ಕೂಡ ಇರಬೇಕು ಅಂತ ಅದಕ್ಕೂ ಕೂಡ ಮುಖ್ಯತ್ವ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಕಾರಣ. ಅದಕ್ಕೆ ನಾನು ಯಾತಕ್ಕೆ ಇದನ್ನು ಹೇಳಕ್ಕೆ ಬಂದೆ ಅಂದರೆ, ಇಲ್ಲೊಂದು ವಾಕ್ಯ ಇದೆ ನೋಡಿ, ಕಾರಣ ವ್ಯತಿರೇಕೇಣ ಕಾರ್ಯಂ ನಾಸ್ತಿ ಇತಿ ಬೋಧೇನ ಅಂತ ಒಂದು ವಾಕ್ಯ ಇದೆ. ಇದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಕಾರಣವನ್ನು ಬಿಟ್ಟು ಕಾರ್ಯ ಅನ್ನೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಇದೆಲ್ಲ ಸ್ವಲ್ಪ ಒಂದು ಒಗಟು ಥರ ಇದೆ ಕೇಳಕ್ಕೆ. ಅದನ್ನು ಬಿಡಿಸ್ಕೋಬೇಕು ನಾವು. ಅಂದರೆ ಕಾರಣ ಕಾರ್ಯ ಅಂತ ಒಂದು ಕಲ್ಪನೆ ನಮಗೆ ಮನಸ್ಸಿಗೆ ಬರಬೇಕು. ಇದನ್ನೆಲ್ಲ ನ್ಯಾಯಶಾಸ್ತ್ರ ಅಂತ ಒಂದು ಇದೆಯಲ್ಲ, ತರ್ಕಶಾಸ್ತ್ರ ಅಂತ, ಅದರಲ್ಲಿ ಬೇಕಾದಷ್ಟು ಬರ್ತೀವಿ. ಅದಕ್ಕೆ ಆ ಶಾಸ್ತ್ರವೆಲ್ಲ ಓದ್ಬಿಟ್ಟು ಇದಕ್ಕೆ ಬರಬೇಕು ನ್ಯಾಯವಾಗಿ. ಆದರೆ ನಾವು ಆ ಥರ ರೀತಿಯಲ್ಲಿ ಬಂದಿಲ್ಲ. ಆದರೂ ದೊಡ್ಡವರು ಏನು ಮಾಡಿದರೆ ಕಳಕಳಿಯಿಂದ ನಮಗೆ ಇಂಥ ಗ್ರಂಥಗಳನ್ನೆಲ್ಲ ಬರೆದು ನಮಗೆ ಅದಕ್ಕೆಲ್ಲ ಇಲ್ಲದೆ ಹೋದರೂ ಕೂಡ ಪರವಾಗಿಲ್ಲಪ್ಪ ನಾನು ಇದಕ್ಕೆ ಹೇಳ್ಕೊಡ್ತೀನಿ ಅಂತ ಅವ್ರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಕಾರಣ ಮತ್ತು ಕಾರ್ಯ ಅಂತ ಬರುತ್ತೆ. ಯಾವುದೇ ಒಂದು ವಸ್ತು ತಗೊಂಡ್ರೂ ಕೂಡ ನಮ್ಮ ಪ್ರಪಂಚದಲ್ಲಿ ಅದಕ್ಕೆ ಒಂದು ಕಾರಣ ಇರುತ್ತೆ. ಯಾಕಂದರೆ ವಾಟ್ ವಿ ಸಿ ಅದಕ್ಕೊಂದು ಕಾರಣ ಇದ್ದೇ ಇರಬೇಕು. ನಾವು ಒಂದು ಸಣ್ಣದೊಂದು ಪೆಟ್ಟಿಗೆ ಒಂದು ನೋಡಿದ್ರೆ ಅದು ಏನದು, ಅದು ರಟ್ಟಿಂದ ಅಥವಾ ಮರದ ಪ್ಲಾಸ್ಟಿಕ್ಕಿಂದ ಅಂತ ನಮಗೊಂದು ಜಿಜ್ಞಾಸೆ ಬರುತ್ತೆ. ಹಾಗಾಗಿ ನಾವು ಕಾರಣವನ್ನು ಹುಡುಕ್ತೀವಿ, ಎಲ್ಲದಕ್ಕೂ ವಸ್ತುಗೂ ಕಾರಣವನ್ನು ಹುಡುಕ್ತೀವಿ. ಹಾಗಾಗಿ ಈ ಥರ ಒಂದು ವಿಚಾರ ಮಾಡುವಾಗ ಕಾರಣ ಮತ್ತು ಕಾರ್ಯ ಅಂತ ಇರುವಾಗ ಕಾರಣ ಕಾರ್ಯ ಎರಡು ಬೇರೆ ಬೇರೆನಾ ಅಂತ ವಿಚಾರ ಮಾಡಿದಾಗ ನಮಗೆ ಅದು ವಿಚಾರವನ್ನು ಸ್ವಲ್ಪ ದೀರ್ಘವಾಗಿ ಮಾಡಿಬಿಡಿದ್ರೆ ಗೊತ್ತಾಗುತ್ತೆ. ಈ ಕಾರ್ಯ ಅನ್ನೋದು ಕಾರಣವನ್ನು ಬಿಟ್ಟು ಅದಕ್ಕೆ ಇರೋದಕ್ಕಾಗೋದೇ ಇಲ್ಲ ಅಂತ. ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಯಾವುದು ಅಂತ ಹೇಳಿದರೆ ಮಣ್ಣು ಮತ್ತು ಮಡಿಕೆ. ಮಣ್ಣು ಅನ್ನೋದು ಮಡಿಕೆಗೆ ಕಾರಣವಾಗಿರೋದು, ಮಡಿಕೆ ಅನ್ನೋದು ಮಣ್ಣಿನ ಒಂದು ಕಾರ್ಯ ಅಂದರೆ ಎಫೆಕ್ಟ್ ಅಂತ ಹೇಳ್ತೀವಲ್ಲ. ಕಾಸ್ ಅನ್ನೋದು ಕಾರಣ ಅನ್ನೋದು, ಎಫೆಕ್ಟ್ ಅನ್ನೋದು ಕಾರ್ಯ ಅನ್ನೋದು. ಹಾಗಾಗಿ ಮಣ್ಣು ಮತ್ತು ಮಡಿಕೆ ನಾವು ತಗೊಂಡ್ರೆ ಮಣ್ಣು ಮಡಿಕೆ ಬೇರೆ ಬೇರೆ ಅಂತ ನಮಗೆ ಒಂದು ಬುದ್ಧಿ ಸಾಮಾನ್ಯವಾಗಿ ಬರುತ್ತೆ. ಆದರೆ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಮಡಿಕೆ ಅನ್ನೋದು ಮಣ್ಣು ಬಿಟ್ಟು ಬೇರೆ ಯಾವುದೂ ಅಲ್ವೇ ಇಲ್ಲ ಅಂತ. ನೋಡಿ, ಇವಾಗ ನಾವು ಅದೆಲ್ಲ ಹೌದು ಅನ್ಸುತ್ತೆ, ನಮಗೆ ಗೊತ್ತಾಗುತ್ತೆ. ನಮಗೆ ಆ ಮಡಿಕೆಯನ್ನು ಇಟ್ಕೊಂಡು ನಾವು ಕೈಯಲ್ಲಿ ಒಂದು ಮಡಿಕೆ ಇಟ್ಕೊಂಡಿದ್ದೀವಿ, ಇಟ್ಕೊಂಡು ಈ ಮಡಿಕೆಗೆ ಇಷ್ಟು ತೂಕ ಇದೆ, ಆಮೇಲೆ ಈ ಮಡಿಕೆಗೆ ಇಷ್ಟು ಬೆಲೆ ಇಟ್ಟಿದ್ದಾರೆ ಅವರು, ಆಮೇಲೆ ಈ ಮಡಿಕೆ ಇಂಥ ಒಂದು ಡಿಸೈನ್ ಇದೆ ಅದಕ್ಕೆ, ಆಮೇಲೆ ಅದಕ್ಕೆ ಇಂಥ ಒಂದು ಥಿಕ್ನೆಸ್ ಇದೆ, ಅದಕ್ಕೆ ಆ ಪಾಟಿಗೆ ಇಷ್ಟು ಥಿಕ್ನೆಸ್ ಇದೆ, ಆಮೇಲೆ ಇದಕ್ಕೆ ಇಷ್ಟು ವಾಲ್ಯೂಮ್ ಇದೆ, ಅದಕ್ಕೆ ಇದರಲ್ಲಿ ಒಂದು ಸೇರ್ ಹಾಕ್ಬೋದು, ಹಾಲು ಹಾಕ್ಬೋದು ಅಂತ ಎಷ್ಟೇ ನಾವು ಏನೇ ಮಾಡಿದ್ರು ಕೂಡ ಇದಕ್ಕೆ ಇಷ್ಟು ಉದ್ದ ಇದೆ, ಇದರ ಒಂದು ಸರ್ಕಂಫರೆನ್ಸ್ ಇಷ್ಟಿದೆ ಅಂತ ನೀವು ಏನೇ ಮಾಡಿದ್ರು ಕೂಡ ನಾವು ಅದನ್ನೆಲ್ಲ ಆ್ಯಕ್ಚುಲಿ ಮಾಡ್ತಾ ಇರೋದು ಮಣ್ಣಿಗೆ ಮಾಡ್ತಾ ಇದ್ದೀವಿ. ನಾವು ವಿ ಆರ್ ನಾಟ್ ಡೂಯಿಂಗ್ ಇಟ್ ಟು ಪಾಟ್ ರಿಯಲಿ, ವಿ ಆರ್ ಡೂಯಿಂಗ್ ಇಟ್ ಫಾರ್ ದಿ ಕ್ಲೇ. ಹಾಗಾಗಿ ಆ ಕ್ಲೇನೇ ನಾವು ಏನು ಮಾಡ್ತಾ ಇದ್ದೀವಿ, ಮಡಿಕೆ ಅಂತ ಒಂದು ಹೆಸರು ಕೊಟ್ಟು ಅದಕ್ಕೆ ಇಂಥ ಪ್ರಾಪರ್ಟೀಸ್ ಎಲ್ಲ ನಾವು ಹಾಕ್ತಾ ಇದ್ದೀವಿ. ಆದರೆ ವಾಸ್ತವವಾಗಿ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ ಅದು ಮಣ್ಣಿಗೆನೇ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಒಬ್ಬರಿಗೆ ನೋಡಪ್ಪ ನೀನು ಆ ಮಡಿಕೆ ಇಟ್ಕೊ ನೀನೇನೆ, ಅದರಲ್ಲಿರೋ ಮಣ್ಣನ್ನು ಕೊಟ್ಬಿಡು ಅಂತ ಹೇಳಿದ್ರೆ ಕೊಡೋಕ್ಕಾಗುತ್ತಾ? ನಮ್ಗೆ ಏನಾದರೂ ಮಾಡೋಕ್ಕಾಗುತ್ತಾ? ಮಣ್ಣನ್ನು ಬಿಟ್ಟು ಮಡಿಕೆ ಅನ್ನೋದು ಇರೋಕ್ಕಾಗೋದೇ ಇಲ್ಲ ಖಂಡಿತ. ಹಾಗಾಗಿ
ಕಾರಣವನ್ನು ಬಿಟ್ಟು ಕಾರ್ಯ ಅನ್ನೋದು ಖಂಡಿತ ಇರೋಕ್ಕಾಗೋದೇ ಇಲ್ಲ. ಹಾಗಾಗಿ ಅದಕ್ಕೆ ಏನು ಮೂರು ಕಾಲದಲ್ಲೂ ಕೂಡ ಅಂದರೆ ಉತ್ಪತ್ತಿ ಸ್ಥಿತಿ ಲಯ ಅಂತ ಮೂರು ಸ್ಥಿತಿ ಇದೆಯಲ್ಲ, ಅದು ಮೂರು ಎಲ್ಲ ಆಬ್ಜೆಕ್ಟ್ಸ್ಗೂ ಇದೆ. ಈ ಪಾಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾನಲ್ಲ ಒಬ್ಬ, ಒಂದು ತಯಾರು ಮಾಡ್ತಾರಲ್ಲ ಕುಂಬಾರ ಅನ್ನೋನು, ಅದಕ್ಕೆ ಮಡಿಕೆಯ ಉತ್ಪತ್ತಿ ಸ್ಥಿತಿ ಅದು. ಆಮೇಲೆ ಅದು ಸ್ಥಿತಿ ಯಾವುದು ಅಂತ ಹೇಳಿದರೆ, ಅದು ಸ್ಥಿತಿ ಕಾಲ ಯಾವುದು ಅಂತ ಹೇಳಿದರೆ ಅದನ್ನು ಒಬ್ಬ ಕೊಂಡೋಗ್ತಾನೆ ಮನೆಗೆ, ಕೊಂಡೋಗಿ ಅದನ್ನು ಮನೇಲಿ ಉಪಯೋಗಿಸ್ತಾ ಇರ್ತಾನೆ. ಅದು ಉಪಯೋಗಿಸ್ತಾ ಇದ್ದರೆ ಒಂದಾನೊಂದು ದಿವಸ ಅವನ ಕೈಯಿಂದ ಅದು ಬಿದ್ದು ಹೊಡೆದೋಗುತ್ತೆ ಅಂತ ಇಟ್ಕೊಳ್ಳೋಣ, ಆವಾಗ ಅದ್ರ ನಾಶ ಅಂತ ಬರುತ್ತೆ ಅದು. ಸೊ ಕಾರಣಾವಸ್ಥೆಯಲ್ಲೂ ಕೂಡ ಈ ಮಣ್ಣನ್ನು ಬಿಟ್ಟು ಮಡಿಕೆ ಇರೋಕ್ಕಾಗಲ್ಲ. ಇವನು ಮನೇಲಿ ಬಳಕೆ ಮಾಡ್ತಾ ಇದ್ದಾನಲ್ಲ, ಆ ಬಳಕೆ ಮಾಡೋ ಆ ಸಮಯದಲ್ಲೂ ಕೂಡ ಮಣ್ಣನ್ನು ಬಿಟ್ಟು ಮಡಿಕೆ ಇರೋಕ್ಕಾಗೋದೇ ಇಲ್ಲ. ಸರಿ ಮುರಿದೋಯ್ತು, ಕೈಯಿಂದ ಹೊಡೆದೋಯ್ತು ಅಂತ ಕಳೆದಾಗ ಕೂಡ ಅದು ಏನಪ್ಪ ಅಂತ ಕೇಳಿದ್ರೆ ಮಣ್ಣೆ ಆಗಿದೆ ಅದು. ಹಾಗಾಗಿ ಮಣ್ಣಿನ ಬಿಟ್ಟು ಈ ಮಡಿಕೆ ಅನ್ನೋದು ಇರೋಕ್ಕಾಗೋದೇ ಇಲ್ಲ ಯಾವ ಸ್ಥಿತಿ ಯಾವ ಕಾಲದಲ್ಲೂ ಕೂಡ. ಅದು ಉತ್ಪತ್ತಿ ಸ್ಥಿತಿ ಕಾಲದಲ್ಲಿ, ಸ್ಥಿತಿ ಕಾಲದಲ್ಲಿ ಮತ್ತು ಲಯ ಕಾಲದಲ್ಲಿ, ಮೂರು ಕಾಲದಲ್ಲೂ ಕೂಡ ಕಾರಣವನ್ನು ಬಿಟ್ಟು ಕಾರ್ಯ ಇರೋದೇ ಇಲ್ಲ ಅನ್ನೋದನ್ನು ನಮಗೂ ಮನದಟ್ಟು ಮಾಡ್ಕೋಬೇಕು. ಆ ಒಂದು ಕಾನ್ಸೆಪ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಈ ವೇದಾಂತಕ್ಕೆ. ಹೀಗಾಗಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕಾರಣ ವ್ಯತಿರೇಕೇಣ ಕಾರ್ಯಂ ನಾಸ್ತಿ ಇತಿ ಬೋಧೇನ. ಇಂಥ ಒಂದು ಬುದ್ಧಿ ನಮಗೆ ಬರಬೇಕು. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಅದಕ್ಕೆ ಶುಕ್ತಿಕಾಯಾಮ್ ರಜತವತ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶುಕ್ತಿಕಾ ಅಂದರೆ ಕಪ್ಪೆ ಚಿಪ್ಪು ಮತ್ತು ಈ ಬೆಳ್ಳಿ, ಆಮೇಲೆ ಹಗ್ಗ ಮತ್ತು ಹಾವು, ಈ ಎರಡು ಉದಾಹರಣೆಗಳು ಇಟ್ಕೊಂಡು ವೇದಾಂತವನ್ನು ಬೇಕಾದಷ್ಟು ಹೇಳ್ಬೋದು ನಾವು. ಹೀಗಾಗಿ ಮತ್ತೆ ನಮಗೆ ಇದೇ ಉದಾಹರಣೆಗಳು ಬರ್ತಾ ಇರುತ್ತೆ. ಈ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅಂದರೆ ಏನು ಅಂದರೆ, ಕಪ್ಪೆ ಚಿಪ್ಪನ್ನು ನಾವೆಲ್ಲರೂ ನೋಡಿರ್ತೀವಿ. ಅದಕ್ಕೆ ಒಂದು ಮೇಲ್ಗಡೆ ಒಂದು ಭಾಗ ಇದೆಯಲ್ಲ, ಅದರ ಒಂದು ಮುಖಭಾಗ ಅಂತ ಇದೆಯಲ್ಲ, ಆ ಹಳ್ಳ ದಿಣ್ಣೆ ಅಂತ ಎರಡು ಇರ್ತಲ್ವ, ಅದಕ್ಕೆ ಆ ಮೇಲ್ಗಡೆ ಇರೋ ಭಾಗದಲ್ಲಿ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಸ್ವಲ್ಪ ಹೊಳಪಿರುತ್ತೆ. ಅದಕ್ಕೆ ಸ್ವಲ್ಪ ಹೊಳಪಿರುತ್ತೆ. ಅದು ಬಿಸಿಲು ಸಮಯದಲ್ಲಿ ಒಂದು ದೂರದಿಂದ ನೋಡೋನು ಒಂದು ಬೆಳ್ಳಿ ತುಂಡು ಒಂದು ಬಿದ್ದಿದೆ, ಅಲ್ಲಿ ಬೆಳ್ಳಿ ನಾಣ್ಯ ಯಾವತ್ತು ತುಂಡು ಎರಡು ಬಿದ್ದಿದೆ ಅಂತ ಅವ್ನಿಗೆ ಭ್ರಮೆ ಬರುತ್ತೆ. ಹತ್ರಕ್ಕೆ ಹೋಗಿ ನೋಡ್ತಾನೆ, ನೋಡಿದಾಗ ಅವ್ನು ಗೊತ್ತಾಗುತ್ತೆ ಇದು ಬೆಳ್ಳಿ ಅಲ್ಲಪ್ಪ, ಇದು ಕಪ್ಪೆ ಚಿಪ್ಪೆ ಅಂತ ಅವ್ನಿಗೆ ಗೊತ್ತಾಗುತ್ತೆ ಅದು. ಹೀಗಾಗಿ ಯಾವುದನ್ನು ಅವನು ಬೆಳ್ಳಿ ಅಂತ ಅಂದ್ಕೊಂಡು ಮೊದಲು ಅದು ಕಪ್ಪೆ ಚಿಪ್ಪೆ ಅಂತ ಒಂದು ಬುದ್ಧಿ ಬರುತ್ತೆ ಅವನಿಗೆ. ಆಮೇಲೆ ಗೊತ್ತಾಗುವಾಗ ಯಾವುದನ್ನು ಅವನು ಹಾವು ಅಂತ ಅಂದ್ಕೊಂಡು ಗೊತ್ತಿಲ್ಲದೆ ಅದೇ ಹಗ್ಗ ಅಂತ ಅವನಿಗೆ ತಿಳುವಳಿಕೆ ಬರುತ್ತೆ. ಹೀಗೆ ಈ ಸರಿ ಇದರಲ್ಲಿ ಮಣ್ಣು ಮತ್ತು ಮಡಿಕೆಗೆ ನಾವು ಕಾರ್ಯಕಾರಣ ಅಂತ ಹೇಳ್ಬೋದು, ಯಾಕಂದರೆ ಮಣ್ಣು ಕಾರಣ, ಮಡಿಕೆ ಕಾರ್ಯ ಅಂತ ಹೇಳ್ಬೋದು. ಬಟ್ ಈ ಕಪ್ಪೆ ಚಿಪ್ಪು ಮತ್ತು ಬೆಳ್ಳಿಯಲ್ಲಿ ಹೇಗೆ ಕಾರ್ಯಕಾರಣ ಹೇಳ್ಬೋದು ಅಂತ ಕೇಳಿದ್ರೆ, ಇಲ್ಲೂ ಕೂಡ ಅದೇನೇ ಹೇಳಬೇಕಾಗುತ್ತೆ ವೇದಾಂತದ ಪ್ರಕಾರ ಅಂತ ಇವರು ತೋರಿಸ್ಕೊಡ್ತಾ ಇದ್ದಾರೆ, ಕೃತಕಾರ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಹೇಗೆ ಅದು ಬರುತ್ತೆ ಅಂತ ಹೇಳಿದ್ರೆ, ನೋಡು, ನಿನಗೆ ಬೆಳ್ಳಿ ಅಂತ ಒಂದು ಮನಸ್ಸಿಗೆ ಬಂತಲ್ಲ, ಆ ಬೆಳ್ಳಿ ಅಂತ ಮನಸ್ಸಿಗೆ ಬರೋಕ್ಕೆ ಕಾರಣವಾಗಿದ್ದು ಅಲ್ಲಿ ಒಂದು ಇರೋ ವಸ್ತು ಯಾವುದದು, ಅದಕ್ಕೆ ಇರೋ ಮೆಟೀರಿಯಲ್ ಯಾವುದು ಅಂತ ಕೇಳಿದ್ರೆ ಕಪ್ಪೆ ಚಿಪ್ಪು. ಖಂಡಿತ ಕಪ್ಪೆ ಚಿಪ್ಪನ್ನು ನೋಡಿ ತಾನೇ ನೀನು ಬೆಳ್ಳಿ ಅಂತ ಅಂದ್ಕೊಂಡೆ. ಅದೇ ಥರವೇ ಮಣ್ಣಿನನ್ನು ನೋಡಿ ಒಬ್ಬ ಮಡಿಕೆ ಅಂತ ಅಂದ್ಕೊಳ್ತಾನೆ ಅಂತ ಅವ್ರು ತೋರಿಸ್ತಾ ಇದ್ದಾರೆ. ನಮಗೆ ಅಲ್ಲ ಅಂತ ಅನಿಸ್ತು ನೋಡಿದ್ರೆ, ಆದರೆ ನಾವು ಸ್ವಲ್ಪ ತೀವ್ರವಾಗಿ ವಿಚಾರ ಮಾಡಿ ನೋಡಿದ್ರೆ ನಮಗೆ ಅದು ಹೌದು ಅಂತ ಅನಿಸುತ್ತೆ. ಯಾಕಂದರೆ ಕಪ್ಪೆ ಚಿಪ್ಪನ್ನು ನೋಡಿ ಅದೇ ಅಲ್ಲಿ ಮೂಲಭೂತವಾದ ವಸ್ತು ಅದೇನೇ, ಕಪ್ಪೆ ಚಿಪ್ಪೆ ಅಲ್ಲಿ ಮೂಲಭೂತವಾದ ವಸ್ತು. ಆದರೆ ಅದು ನಮಗೆ ಗೊತ್ತಾಗದೆ ನಮ್ಗೆ ಏನು ಮಾಡಿದ್ದೀವಿ, ಅದನ್ನು ಬೆಳ್ಳಿ ಅಂತ ಒಂದು ಕಲ್ಪನೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ಬೆಳ್ಳಿಗೆ ಯಾವುದು ಕಾರಣ ಅಂತ ಕೇಳಿದ್ರೆ ಕಪ್ಪೆ ಚಿಪ್ಪು ಕಾರಣ. ನಮ್ಮ ಮನಸ್ಸಲ್ಲಿರೋ ಕಲ್ಪಿತವಾಗಿರೋದು ಹಾವಿಗೆ ಯಾವುದು ಕಾರಣ ಅಂತ ಕೇಳಿದ್ರೆ ಅಲ್ಲಿರೋದು ಹಗ್ಗವೇ. ಹಾಗಾಗಿ ಹಗ್ಗ ಕಾರಣ, ಹಾವು ಕಾರ್ಯ, ಹಗ್ಗ ಕಪ್ಪೆ ಚಿಪ್ಪು ಇದು ಕಾರಣ, ಕಪ್ಪೆ ಚಿಪ್ಪು ಕಾರ್ಯ ಬೆಳ್ಳಿ ಅಂತ ಹೀಗೆ ಹೇಳ್ತೀವೋ, ಇದೇ ಥರವೇ ನಮಗೆ ಕಾರ್ಯಕಾರಣ ಭಾವನೆ ಎಲ್ಲ ಕಣ್ಣು ಮಾಡಬೇಕು. ಅದೇ ಥರವೇ ಬ್ರಹ್ಮ ಅನ್ನೋದು ಕಾರಣ, ಪ್ರಪಂಚ ಅನ್ನೋದು ಕಾರ್ಯ ಅಂತ. ಹಾಗಾಗಿ ಬ್ರಹ್ಮವನ್ನೇ ನಾವು ಗೊತ್ತಿಲ್ಲದೆ ಪ್ರಪಂಚವಾಗಿ ನೋಡ್ತಾ ಇದ್ದೀವಿ. ಹಾಗಾಗಿ ಹೇಗೆ ನಾವು ಕಪ್ಪೆ ಚಿಪ್ಪನ್ನೇ ಗೊತ್ತಾಗದೆ ಬೆಳ್ಳಿ ಅಂತ ನೋಡಿದ್ವೋ ಹಾಗೆಯೇ ಅಜ್ಞಾನದಿಂದ ಬ್ರಹ್ಮವನ್ನೇ ನಾವು ಪ್ರಪಂಚ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಅಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಅಂತ ಈ ಸ್ಥಿತಿಯೆಲ್ಲ ಹೇಳಿದಾರಲ್ಲ, ಈ ಒಂದು ರೀತಿಯಲ್ಲಿ ನಾವು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆವಾಗ ನಮಗೇನು ಗೊತ್ತಾಗುತ್ತೆ, ಈ ಪ್ರಪಂಚ ಅಂತ ಒಂದು ಹೇಳ್ತಾ ಇದ್ದೀವಲ್ಲ ಕಾರ್ಯ, ಅದು ಬ್ರಹ್ಮವನ್ನು ಬಿಟ್ಟು ಇರೋಕ್ಕೆ ಸಾಧ್ಯವಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಹೇಗೆ ಮಡಿಕೆ ಅನ್ನೋದು ಮಣ್ಣನ್ನು ಬಿಟ್ಟು ಇರೋಕ್ಕೆ ಸಾಧ್ಯವಿಲ್ವೋ, ಹಾಗೆ ಈ ಪ್ರಪಂಚ ಅನ್ನೋದು ಬ್ರಹ್ಮವನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇಲ್ಲಿ ಎರಡು ವಸ್ತು ಇದೆಯಾ ಅಂತ ಕೇಳಿದರೆ, ಮಣ್ಣು ಮತ್ತು ಮಡಿಕೆ ಅಂತ ಎರಡು ಇದೆಯಾ ಅಂತ ಕೇಳಿದರೆ ಎಲ್ಲಿರುತ್ತೆ? ಎರಡು ವಸ್ತು ಇಲ್ಲವೇ ಇಲ್ಲ, ಮಣ್ಣೇ ಮಡಿಕೆಯಾಗಿ ತೋರ್ತಾ ಇದೆ. ಹಾಗಾಗಿ ಅದೇ ಥರವೇ ಈ ಬ್ರಹ್ಮ ಮತ್ತು ಪ್ರಪಂಚ ಅಂತ ಎರಡು ಇಲ್ಲವೇ ಇಲ್ಲ, ಬ್ರಹ್ಮವೇ ಪ್ರಪಂಚವಾಗಿ ತೋರ್ತಾ ಇದೆ. ಹಾಗಾಗಿ ಈ ಪ್ರಪಂಚವನ್ನು ನಾವು ಬ್ರಹ್ಮ ಅಂತಲೇ ಹೇಳಬೇಕಾಗುತ್ತೆ. ಹೇಗೆ ಮಡಿಕೆಯನ್ನು ನಾವು ಮಣ್ಣು ಅಂತಲೇ ಹೇಳಬೇಕಾಗುತ್ತೋ ವೈಚಾರಿಕ ದೃಷ್ಟಿಯಲ್ಲಿ, ವ್ಯವಹಾರ ದೃಷ್ಟಿಯಲ್ಲಿ ಬೇಡ ಹೇಳೋಕ್ಕಾಗಲ್ಲ. ಯಾಕಂದರೆ ನೋಡಿ, ಒಬ್ಬರಿಗೆ ಮನೆಯಲ್ಲಿ ಒಂದು ನೀರು ಹಿಡ್ಕೋಬೇಕು, ಅದಕ್ಕೊಂದು ದೊಡ್ಡ ಮಣ್ಣಿನ ಪಾತ್ರೆ ಬೇಕು ಅಂತ ಹೇಳಿದ್ರೆ ಅವನು ಅಂಗಡಿಗೆ ಹೋಗ್ಬಿಟ್ಟು ನನಗೆ ಸ್ವಲ್ಪ ಮಣ್ಣು ಕೊಡಿ ಅಂತ ಕೇಳಲ್ಲ. ಅವನು ಮಣ್ಣು ಕೊಡಿ ಅಂತ ಕೇಳಿದ್ರೆ ಪ್ರಯೋಜನವಾಗಲ್ಲ. ಹಾಗಾಗಿ ಅವನ ವ್ಯವಹಾರ ನಡೆಯೋಕ್ಕಾಗಿ ಅವನಿಗೆ ಮಡಿಕೆ, ಅದಕ್ಕೆ ಒಂದು ಹೆಸರೆಲ್ಲ ಕೊಡೋಣ, ಅದಕ್ಕೆ ಮಡಿಕೆ, ಕುಡಿಕೆ, ಪಾತ್ರೆ, ತಟ್ಟೆ ಅಂತೆಲ್ಲ ಹೆಸರು ಕೊಡೋಣ. ಆದರೆ ವೈಚಾರಿಕ ದೃಷ್ಟಿ ಅಂತ ಒಂದು ಇದೆಯಲ್ಲ, ಆ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅದಕ್ಕೆ ಕಾರಣವನ್ನೇ ನಾವು ನೋಡಬೇಕಾಗುತ್ತೆ. ಅದಕ್ಕೆ ನೋಡಿ, ಸಾಮಾನ್ಯ ಜನಗಳಿಗೂ ಸೈಂಟಿಸ್ಟ್ಗೂ ವ್ಯತ್ಯಾಸ ಇದೆ, ರಿಸರ್ಚ್ ಮಾಡೋರಿಗೂ ಸಾಮಾನ್ಯ ಜನಕ್ಕೂ ವ್ಯತ್ಯಾಸ ಇದೆ. ರಿಸರ್ಚ್ ಮಾಡೋರು ಅಷ್ಟಕ್ಕೆಲ್ಲ ಹೋಗೋದೇ ಇಲ್ಲ. ಅವರು ನನಗೊಂದು ಸಾಮಾನು ಬೇಕಪ್ಪ, ಅದು ಆ ಸಾಮಾನು ನನಗೆ ಸಿಕ್ಕಿದ್ರೆ ಸಾಕು, ನನಗೆ ಉಪಯೋಗಕ್ಕಾಗುತ್ತೆ ಅಂತ. ಆದರೆ ಸೈಂಟಿಸ್ಟು ಮತ್ತು ರಿಸರ್ಚ್ ಮಾಡೋರು ಏನು ಮಾಡ್ತಾರೆ, ಅವರು ಇಲ್ಲಿಗೆ ನಿಲ್ಲಲ್ಲ, ಅವರು ಅದಕ್ಕೆ ಮೇಲೆ ಸ್ವಲ್ಪ ಹೋಗಿ ಯೋಚನೆ ಮಾಡ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ಈ ರಿಸರ್ಚ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಇಲ್ಲಪ್ಪ ಅವ್ರಿಗೆ. ಯಾಕಂದರೆ ಅವರು ಜೀವನ ಹೇಗೆ ಮಾಡಬೇಕು ಅಂತ ಅದಕ್ಕೆ ಬರ್ತಾ ಇಲ್ಲ. ಅವರು
ಅವರು ರಾತ್ರಿ ಎಲ್ಲ ಕೂತ್ಕೊಂಡು ಇದನ್ನ ವಿಚಾರ ಮಾಡ್ತಾ ಇರ್ತಾರೆ ಅವರು. ನೋಡಿ, ಎಲ್ಲ ರಿಸರ್ಚರ್ಸು ಸೈಂಟಿಸ್ಟು ಕೂಡ ಅವ್ರಿಗೆ ತತ್ವವನ್ನು, ಅದಕ್ಕೆ ಅವ್ರಿಗೆ ವೈಜ್ಞಾನಿಕರು ಅಂತ ಯಾಕೆ ಕೇಳ್ತೀವಿ ಅಂದರೆ ಅವ್ರ ತತ್ವದ ಮೇಲೆ ಅವ್ರಿಗೆ ದೃಷ್ಟಿ ಇರುತ್ತೆ. ಇಲ್ಲೂ ಕೂಡ ನಮಗೆ ತತ್ವದ ಮೇಲೆ ದೃಷ್ಟಿ ಇರಬೇಕು. ನಮಗೆ ಇಲ್ಲಿ ನಮಗೆ ವಿ ವಿಲ್ ಬಿ ಒನ್ ಅಮಂಗ್ ದಿ ಮೆನಿ, ಒನ್ ಅಮಂಗ್ ದಿ ಲಾಟ್, ಹಾಗೆ ಹೋಗ್ಬಿಡ್ತೀವಿ ನಾವು. ಹಾಗಿರಬಾರ್ದು. ನೀನು ತತ್ವದಲ್ಲಿ ನಿನಗೆ ಬುದ್ಧಿ ಇರಬೇಕು, ಅದ್ರ ಮೇಲೆ ನಿನಗೆ ದೃಷ್ಟಿ ಇರಬೇಕು ಅನ್ನೋ ಕಾರಣದಿಂದ ನಮಗೆ ಕಳಕಳಿಯಿಂದ ಶಂಕರಾಚಾರ್ಯ ನಮ್ಮನ್ನು ಎಳೆದು ನಮಗೆ ಇಲ್ಲಿ ಕೂಡಿಸ್ತಾ ಇದ್ದಾರೆ ನಮ್ಮನ್ನು. ಇದಕ್ಕೆ ಉದಾಹರಣೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಸ್ಕೂಲ್ಸು ಎಲ್ಲ ತುಂಬ ಕಡಿಮೆ ಇತ್ತು. ಎಲ್ಲೋ ಒಂದು ಕಡೆ ಒಂದು ಹಳ್ಳಿಲಿ ಸ್ಕೂಲ್ ಇರುತ್ತೆ. ಆ ಹಳ್ಳಿಲಿ ಸುತ್ತಮುತ್ತ ಎಷ್ಟೋ ಹಳ್ಳಿಗಳಿರುತ್ತೆ. ಆ ಸ್ಕೂಲಿಗೆ ಬರಬೇಕಾದ್ರೆ ಮಕ್ಕಳನ್ನ, ಆ ತಂದೆ ತಾಯಿಗಳಿಗೂ ಕೂಡ ಅಷ್ಟೊಂದು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಬುದ್ಧಿಯೆಲ್ಲ ಇರಲಿಲ್ಲ. ಆ ಮೇಷ್ಟ್ರು ಕೂಡ ಪಾಪ ಯಾವುದೋ ಒಂದು ಹಳ್ಳಿಯಿಂದ ಬರಬೇಕಾಗುತ್ತೆ. ಅವ್ನು ಬರುವಾಗ ಏನು ಮಾಡ್ತಾನೆ ಪಾಪ, 2-3 ಮನೆಗಳಿಂದ ಮಕ್ಕಳನ್ನ ಎತ್ಕೊಂಡು ಬಂದ್ಬಿಡ್ತಾನೆ ಅವನೇ ಪಾಪ. ಯಾಕಂದರೆ ಇಲ್ಲಿವರೆಗೆ ಕಳಿಸಲ್ಲ ಅವ್ರ ತಾಯಿ ತಂದೆಯವರು. ಆ ಮಕ್ಕಳನ್ನ ಮಕ್ಕಳಿಗೂ ಈ ಹೊಲೆ ಗದ್ದ ಇದೆಲ್ಲ ದಾಟ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಪಾಪ ಇವನು ಹೆಗಲ ಮೇಲೆ 2 ಕಡೆನೂ ಮಕ್ಕಳನ್ನ ಇದು ಮಾಡಿಕೊಂಡು ಒಬ್ಬನ ಕೈಲಿ ಹಿಡ್ಕೊಂಡು ಪಾಪ ಇವ್ರು ಕರ್ಕೊಂಬಂದು ಅವ್ರಿಗೆ ಹೇಳ್ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವರು. ಹೀಗೆ ಮಾಡಿದಲ್ಲ. ಹಾಗೆ ಶಂಕರಾಚಾರ್ಯ ನಮ್ಮನ್ನು ಎಲ್ಲೆಲ್ಲಿಂದ ಎಳ್ಕೊಂಬಂದು ನಮ್ಮನ್ನ ಇಲ್ಲಿ ಕೂಡಿಸಿ ನಮಗೆ ಈ ಬೋಧೆ ಬರಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ಇದು ತತ್ವದೃಷ್ಟಿ ಅಂತ ಯಾರಿಗಿರುತ್ತೋ ಅವನಿಗೆ ಲೌಕಿಕ ದೃಷ್ಟಿ ಇರಲ್ಲ ಅವನಿಗೆ. ಅಂದರೆ ಇಷ್ಟು ಸಾಲದು ಅವನಿಗೆ, ಇದಕ್ಕಿಂತ ಬೇರೆ ಇನ್ನೂ ಜಾಸ್ತಿ ಬೇಕು, ನನಗದನ್ನು ತಿಳ್ಕೋಬೇಕು, ಅದನ್ನು ತಿಳ್ಕೊಂಡು ನಾನು ಅದರ ಒಂದು ತಿರುಳನ್ನು ಜನಗಳಿಗೆ ಹೇಳಬೇಕು ಅಂತ ಅವನಿಗೆ ಒಂದು ಆನಂದ ಸಿಗುತ್ತೆ. ಅವನಿಗೆ ಸಂಬಳ ಕಡಿಮೆನೇ ಇರ್ಬೋದು, ಅವನು ಇದಕ್ಕೆ ಬೆಲೆ ಕೊಟ್ಟಿರಲ್ಲ ಯಾರೂ. ಆದರೆ ಅವನಿಗೆ ತತ್ವವನ್ನು ಅವನು ಕಂಡುಕೊಂಡು ಹೇಳ್ದ ಅಂದರೆ ಪ್ರಪಂಚಕ್ಕೆ ಅವನಿಗೊಂದು ಆನಂದ ಸಿಗುತ್ತೆ. ವಿದ್ಯಾನಂದ ಅಂತ ಅದಕ್ಕೆ ಹೆಸರು. ಆ ಆನಂದಕ್ಕೆ ನೀನು ಕೋಟಿ ರೂಪಾಯಿ ಕೊಟ್ಟರು, ಎಷ್ಟು ಕೊಟ್ಟರು ಅದಕ್ಕೆ ಈಡಾಗಲ್ಲ ಅದು. ಅಂಥ ಒಂದು ಆನಂದವನ್ನು ಅವನು ಆ ಜ್ಞಾನದಿಂದ ಅವನು ಪಡಿತಾನೆ. ಅದಕ್ಕಾಗಿ ಅವನು ಏನು ಮಾಡ್ತಾನೆ, ಹಗಲು ರಾತ್ರಿ ಅದಕ್ಕೆ ಹೋರಾಡ್ತಾನೆ. ನೋಡಿ, ಅದಕ್ಕೆ ನನಗೊಂದು ಚೆನ್ನಾಗಿರೋ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರ್ತಾ ಇದೆ. ನಮ್ಮ ವೇದಾಂತ ಗುರುಗಳು ಸುಬ್ರಹ್ಮಣ್ಯನವರು ಸರ್ ಸಿ ವಿ ರಾಮನ್ ಸ್ಟೂಡೆಂಟ್ ಆಗಿದ್ದರು. ಅವರು ಸರ್ ಸಿ ವಿ ರಾಮನ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಡೈರೆಕ್ಟರ್ ಆಗಿದ್ದರು. ಹಾಗಾಗಿ ಅವ್ರಿಗೆ ಅಲ್ಲೇ ಒಂದು ಕ್ವಾರ್ಟರ್ಸು ಕೊಟ್ಟಿದ್ರು, ಅವರಿಗೆ ಮನೆ ಕೊಟ್ಟಿದ್ರು. ಅಲ್ಲಿ ಅವ್ರ ಹೆಂಡತಿ ಲೋಕಸುಂದರಿ ರಾಮನ್ ಅಂತ, ಆಕೆ ತುಂಬ ಗಂಡನಿಗೆ ತುಂಬ ಚೆನ್ನಾಗಿ ನಡ್ಕೊಳ್ತಾ ಇದ್ರು. ಮಕ್ಕಳಿಬ್ರು ಆವಾಗಲೇ ಫಾರಿನ್ ಹೊಟ್ಟೋಗಿದ್ರು. ಅವ್ರು ಅವ್ರಿಗೆ ಇಲ್ಲಿರಲಿಲ್ಲ. ಈಕೆಗೆ ಈತನ ಒಂದು ಸ್ವಭಾವ ಗೊತ್ತು. ಯಾಕಂದರೆ ಸರ್ ಸಿ ವಿ ರಾಮನ್ಗೆ ಸದಾ ಸರ್ವಕಾಲವೂ ಅವ್ರು ಯಾವ ಸಬ್ಜೆಕ್ಟ್ ಫೀಲ್ಡ್ ಇತ್ತೋ ಆ ಫೀಲ್ಡ್ ಮೇಲೆ ಅಷ್ಟೊಂದು ಅವ್ರಿಗೆ ಇದು ಮೋಹ ಅಂತ ಹೇಳ್ಬೋದು, ವ್ಯಾಮೋಹ ಅಂತ ಹೇಳ್ಬೋದು. ಹೇಗೆ ಒಬ್ಬ ಗಂಡನಿಗೆ ಹೊಸದಾಗಿ ಮದುವೆ ಆಗಿರೋ ಒಂದು ಹೆಂಡತಿ ಜೊತೆಗೆ ಹೇಗೆ ಮೋಹ ಇರುತ್ತೋ ಆ ಥರ ಇವರಿಗೆ ಈ ಸಬ್ಜೆಕ್ಟ್ ಮೇಲೆ, ಈ ಫೀಲ್ಡ್ ಮೇಲೆ ಅವ್ರಿಗೆ ಅಷ್ಟೊಂದು ಮೋಹ. ಯಾವ ಕಾಲದಲ್ಲೂ ಕೂಡ ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು, ಸರ್ ಸಿ ವಿ ರಾಮನ್ ಜೊತೆಗೆ ಇನ್ಸ್ಟಿಟ್ಯೂಟ್ ಕ್ಯಾಂಪಸ್ ಎಷ್ಟು ದೊಡ್ಡದಾಗಿದೆ, ಒಂದು ಇಲ್ಲಿಂದ ಅಲ್ಲಿ ತನಕ ಅವ್ರ ಜೊತೆಗೆ ಒಂದು ವಾಕಿಂಗ್ ಹೋಗುವಾಗ ಕೂಡ ಅವರು ಇಲ್ಲಿಂದ ಅಲ್ಲಿ ಹೋಗಿ ಸೇರೋದು ಮುಂಚೆ ನಿನಗೆ ಒಂದು 10 ರಿಸರ್ಚ್ ಪ್ರಾಬ್ಲಮ್ಸ್ ನಿನಗೆ ತೋರಿಸಿರ್ತಾರೆ. ಅವ್ರಿಗೆ ಹೇಗಿರುತ್ತೆ ಅಂತ ಅವ್ರು ಹೇಳ್ತಾರೆ, ಒಂದು ತೆಂಗಿನ ಗರಿಯಿಂದ ಒಂದು ನೀರು ತೊಟ್ಟಿಗ್ತಾ ಇದ್ದರೆ ಬಿಸಿಲು ಬೀಳ್ತಾ ಇರುತ್ತೆ ನೋಡು, ಆ ಬಿಸಿಲು ಕಿರಣ ಈ ತೊಟ್ಟು ನೀರಿನ ಮೇಲೆ ಬಿದ್ದು ಹೇಗದು ಒಂದು ರಿಫ್ರಾಕ್ಷನ್ ಅಂತ ಹೇಳ್ತಾರಲ್ಲ, ಅದನ್ನ ಬಗ್ಗೆ ಒಂದು ಸ್ಟಡಿ ಮಾಡ್ಬೋದು ನೀನು. ಆ ಥರ ಅವರು ಬೇಕಾದಷ್ಟು ತೋರಿಸ್ತಾ ಇದ್ರಂತೆ. ಅವ್ರು ನಡೆಯುವಾಗ ಅವರು ಶ್ವಾಸ ಉಚ್ಛ್ವಾಸ ಎಲ್ಲವೂ ಕೂಡ ಸೈನ್ಸೇ, ಅವರಿಗೆ ಫಿಸಿಕ್ಸೇ ಎಲ್ಲವೂ ಕೂಡ. ಅವರು ಒಂದು ದಿವಸ ಈಕೆ ಹೇಳ್ತಾರೆ, ಲೋಕಸುಂದರಿ ರಾಮನ್ ಅವರಿಗೆ, ಇವರಿಗೆ ನಮ್ಮ ಮೇಷ್ಟ್ರಿಗೆ ಹೇಳಿದ ವಿಷಯ ಅದು. ಒಂದು ದಿವಸ ಅವರು ರಾತ್ರಿ ಮಲಗಿದಾಗ ಪಕ್ಕದಲ್ಲಿ ನೋಡಿದ್ರೆ ಈತ ಇಲ್ಲವೇ ಇಲ್ಲ, ಹಾಸಿಗೆಲಿಲ್ಲ. ಈಗ ಗೊತ್ತು ಎಲ್ಲಿ ಹೋಗಿರ್ತಾರೆ ಅಂತ ಗೊತ್ತು. ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಮಲಗಿದಾಗ ನಿದ್ದೆ ಬರದೇ ಹೋದರೆ ಆ ಸಮಯದಲ್ಲೆಲ್ಲ ಅವ್ರ ಪ್ರಾಬ್ಲಮ್ಸ್, ಅವ್ರಿಗೆ ಯಾವ ಪ್ರಾಬ್ಲಮ್ ಮೇಲೆ ಅವ್ರು ವರ್ಕ್ ಮಾಡ್ತಾ ಇದ್ರು ಆ ಪ್ರಾಬ್ಲಮ್ಮೇ ಮನಸ್ಸಲ್ಲಿರುತ್ತೆ. ಆ ಪ್ರಾಬ್ಲಮ್ಗೆ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಥವಾ ಆ ಪ್ರಾಬ್ಲಮ್ ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕು ಅಂದರೆ ಅವರು ಲ್ಯಾಬ್ಗೆ ಹೋಗ್ತಾರೆ. ಹಾಗಾಗಿ ಇಲ್ಲಿಲ್ಲ ಅಂತ ನೋಡಿದ ತಕ್ಷಣ ಅವ್ರಿಗೆ ಲ್ಯಾಬ್ಗೆ ಹೋಗಿದ್ದಾರೆ ಅಂತ ಗೊತ್ತಾಯಿತು. ಸರಿ, ಲ್ಯಾಬ್ಗೆ ಹೋಗುವಾಗ ಕೂಡ ಇವರು ಯಾವ ರೀತಿಯಲ್ಲಿ ಹೋಗಿರ್ತಾರೆ ಅಂತ ಈಕೆ ಗೊತ್ತು. ಯಾಕಂದರೆ ಇವ್ರು ಮನೇಲಿ ಇರೋ ಸಹ ಧರ್ಮಿಣಿ ಅಲ್ವಾ ಇವರು. ಹಾಗಾಗಿ ಅವ್ರ ಬುದ್ಧಿ ಚೆನ್ನಾಗಿ ಗೊತ್ತು ಇವರಿಗೆ. ಅಲ್ಲಿ ಹೋಗಿ ನೋಡಿದ್ರೆ ಹೇಗಿರ್ತಾರೆ ಅಂತ ಹೇಳಿದ್ರೆ, ಕೆಳಗಡೆ ಹೋಗ್ಬೇಕಾಗಿರೋ ಬಟ್ಟೆ ಹಾಕೊಂಡೇ ಇಲ್ಲ ಸರಿಯಾಗಿ, ಕೋಟ್ ಮಾತ್ರ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಊಟಕ್ಕೆ ಹಾಕಿರಲ್ಲ ಕೋಟು, ಇನ್ಸ್ಟಿಟ್ಯೂಟ್ಗೆ ಹೋಗುವಾಗ ಲ್ಯಾಬ್ಗೆ ಹೋಗುವಾಗ ಕೋಟ್ ಹಾಕೊಳ್ತಲ್ಲ, ಕೋಟ್ ಮಾತ್ರ ಹಾಕೊಂಡು ಹಾಗೆ ಬಂದುಬಿಟ್ಟಿದ್ದಾರೆ. ಏನಪ್ಪ ನೀವು ಹೀಗೆ ಬಂದಿದ್ರಲ್ಲ ಅಂತ ಕೇಳಿದ್ರೆ, ಅಯ್ಯೋ ನನಗೇನು ಗೊತ್ತಾಗಲಿಲ್ಲ ಮಾತಾಡುವ ಅವರು ಅವಾಗ ಹೇಳಿದಂತೆ. ಆದರೆ ಅವ್ರಿಗೆ ಜ್ಞಾನವೇ ಇಲ್ಲ, ಪ್ರಪಂಚದ ಬಗ್ಗೆ ಜ್ಞಾನ ಇಲ್ಲ ಅವರಿಗೆ. ಅವ್ರ ಜ್ಞಾನವೆಲ್ಲ ಇದ್ದಿದ್ದು, ದೃಷ್ಟಿಯೆಲ್ಲ ಇದ್ದಿದ್ದು ತತ್ವದ ಮೇಲೆ. ಹಾಗಾಗಿ ಅವರಿಗೆ ಅದನ್ನು ಕಂಡ್ಕೋಬೇಕು ಅಂತಲೇ ಅವ್ರಿಗಿತ್ತೆ ಹೊರತು ಈ ಲೋಕದ ಮೇಲೆ ಅವರಿಗೆಲ್ಲ. ಆ ಕಾರಣದಿಂದ ನಮ್ಗೆ ಹೇಳಿದ್ದಾರೆ, ನಿನಗೆ ವೈರಾಗ್ಯವನ್ನು ತಾಳಬೇಕು ನೀನು. ಲೋಕದ ವಿಷಯದಲ್ಲಿ, ಲೌಕಿಕ ವಿಷಯದಲ್ಲಿ ವೈರಾಗ್ಯವನ್ನು ತಾಳಿ ನೀನು ಈ ಸತ್ವಕ್ಕೆ ಬರಬೇಕು. ಆವಾಗಲೇ ನಿನಗೆ ನಡೆಯೋದು ಚೆನ್ನಾಗಿ. ನೋಡಿ, ಪ್ರಾಕ್ಟಿಕಲ್ ಆಗಿ ನಾನು ತೋರಿಸಿದ್ನಲ್ವಾ, ಹಾಗೆ ಇರ್ತಾರೆ ಅವರು. ಹಾಗಾಗಿ ಅಂಥವ್ರ ಬುದ್ಧಿ ಹೇಗಿರುತ್ತೆ, ಅವ್ರ ನಡವಳಿಕೆ ಹೇಗಿರುತ್ತೆ ಅಂತ ನೋಡಿದ್ರೆ ಅದು ಹೀಗಿರುತ್ತೆ. ಇಂಥ ಒಂದು ರೀತಿಯಲ್ಲಿ ನೀನು ಇದಕ್ಕೆ ಅಪ್ರೋಚ್ ಮಾಡಿದ್ರೆ ನಿನಗೆ ಆ ತತ್ವದ ಮೇಲೆ ದೃಷ್ಟಿ ಇರಬೇಕೆ ಹೊರತು ಇದು ನಿನಗೆ ದೃಷ್ಟಿ ಇರಬಾರ್ದು ಅಂತ ತೋರಿಸ್ತಾರೆ. ಇದಕ್ಕೆ ನಾನು ಇನ್ನೊಂದು ಉದಾಹರಣೆ ಹೇಳಿಬಿಟ್ಟು ಟೈಮ್ ಆಗಿದ್ರೆ ನಿಲ್ಲಿಸ್ಬಿಡ್ತೀನಿ ನಾನು. ಇದರಲ್ಲಿ ನಮ್ಮ ಶುಕ ಮುನಿ ಅಂತ ಇದ್ದಾರಲ್ಲ, ವೇದವ್ಯಾಸರ ಪುತ್ರರು, ಸಾಕ್ಷಾತ್ ಪುತ್ರರು. ಆದರೆ ಈ ಶುಕರು ಎಂಥವ್ರು ಅಂತ ಹೇಳಿದ್ರೆ, ಅವರು ಹುಟ್ಟುವಾಗಲೇ ಜ್ಞಾನಿಗಳು. ಅವ್ರಿಗೆ ಯಾರೂ ಹೇಳ್ಕೊಡ್ಬೇಕಾಗಿರಲಿಲ್ಲ, ನಿನಗೆ ಬೋಧೆ ಮಾಡಬೇಕಾಗಿರಲಿಲ್ಲ ಅವರಿಗೆ. ಅಂಥ ಒಂದು ವ್ಯಕ್ತಿಯವರು. ಆದರೆ ಅವರಿಗೆ ಕೂಡ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಸಂಶಯ ಇತ್ತು ಅವರಿಗೆ. ಹಾಗಾಗಿ ಸಂಶಯಗ್ರಸ್ತವಾದ ಜ್ಞಾನ ಪೂರ್ಣ ಜ್ಞಾನವಲ್ಲ ಅಂತ ತಿಳ್ಕೊಂಡು ವೇದವ್ಯಾಸರೇ ಅವರಿಗೆ ಹೇಳ್ಕೊಡ್ತಾರೆ. ಹೇಳ್ಕೊಟ್ರು ಕೂಡ ಅವರಿಗೆ ಅದು ಮನಸ್ಸಿಗೆ ಬರಲ್ಲ. ಬರದೇ ಆದಾಗ ವೇದವ್ಯಾಸರು ಏನು ಮಾಡ್ತಾರೆ, ತಾನೇ ಸ್ವತಃ ಜ್ಞಾನಿಯಾಗಿದ್ದರೂ ಕೂಡ ಇವರಿಗೆ ತಾನು ಹೇಳಿದ್ರು ಕೂಡ ಇವರಿಗೆ ಮನಸ್ಸಿಗೆ ಬರಲಿಲ್ಲ, ಹಿಡಿಸಲಿಲ್ಲ ಅವ್ರಿಗೆ. ಕಾರಣದಿಂದ
ಇನ್ನೊಬ್ಬರ ಕೈಲಿ ಹೇಳಿಸೋಣ ಅಂತ ಹೇಳ್ಬಿಟ್ಟು ಅವರು ಜನಕನ ಹತ್ರ ಕಳಿಸ್ತಾರೆ. ಜನಕ ಇನ್ನೊಬ್ಬ ಜ್ಞಾನಿ, ಅವನು ಆತ್ಮಜ್ಞಾನಿ. ಹಾಗಾಗಿ ಜನಕನ ಹತ್ರ ಕಳಿಸೋಣ ಇವನ್ನ. ಆವಾಗ ಜನಕ ಹೇಳಿ ಅವನ ಮಾತಿಂದ ಅವ್ನು ಹೇಳಿ ಒಂದ್ಸವಿ ಇವನಿಗೆ ಅದು ತಿಳುವಳಿಕೆ ಬರ್ತೋ ಏನೋ ಅಂತ ಹೇಳ್ಬಿಟ್ಟು ಜನಕನ ಹತ್ರ ಕಳಿಸ್ತಾರೆ. ಕಳಿಸೋವಾಗ ಈ ಶುಕರು ಜನಕನ ಆಸ್ಥಾನ ಅರಮನೆಗೆ ಹೋದಾಗ ನೇರಾಗಿ ಒಳಗಡೆ ಬಿಡಲ್ವಲ್ಲ. ಹಾಗಾಗಿ ಜನಕನಿಗೂ ಗೊತ್ತು ಇವ್ರು ಬರ್ತಾ ಇದ್ದಾರೆ ಅಂತ ಗೊತ್ತು. ಆದರೂ ಕೂಡ ಈ ಬರ್ತಾ ಇರೋ ಈ ವ್ಯಕ್ತಿಯನ್ನ ಅವರು ಈ ನಾವು ಯಾವ ಒಂದು ಜ್ಞಾನವನ್ನು, ಯಾವ ಒಂದು ಬೋಧೆಯನ್ನು ಅವರಿಗೆ ಕೊಡಬೇಕೋ ಆ ಬೋಧೆಯನ್ನು ಪಡ್ಕೊಳ್ಳೋಕ್ಕೆ ಅವನಿಗೆ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಒಳಗಡೆ ಬಿಡದೆ ಆ ಅರಮನೆ ಆಚೆನೇ ಒಂದು ಕಡೆ ಒಂದು ಜಗಲಿ ಅಂತೆಲ್ಲ ಹೇಳ್ತೀವಲ್ಲ ಅಂತ ಕಡೆ ಇರಿಸಿರ್ತಾರೆ. ಇರಿಸ್ಬಿಟ್ಟು ಒಂದು 7 ದಿವಸನ ಏನೋ ಅವ್ರನ್ನ ಒಳಗಡೆ ಕರ್ಸ್ಕೊಳ್ಳೋದೇ ಇಲ್ಲ. ಅಲ್ಲಿ ತನಕ ಅವ್ರು ಅಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಇರೋ ಜಾಗದಲ್ಲಿ ಬೇಕಾದಷ್ಟು ಪ್ರಲೋಭನೆ ಉಂಟು ಮಾಡ್ತಾರೆ. ನಾಟ್ಯ ಸ್ತ್ರೀಗಳೆಲ್ಲ ಅಲ್ಲಿ ಕಳಿಸೋದು, ಬೇರೆ ಏನೇನೋ ಅವ್ರಿಗೆ ಅಟ್ರಾಕ್ಷನ್ಸ್ ಎಲ್ಲ ಅಲ್ಲಿ ಬರೋ ಥರ ಏನೋ ಮಾಡ್ತಾರೆ. ಏನೇ ಮಾಡಿದ್ರು ಕೂಡ ಈ ಶುಕರಿಗೆ ಬುದ್ಧಿ ಅಲ್ಲೆಲ್ಲ ಹೋಗಲೇ ಇಲ್ಲ. ಅವರು ತೆಪ್ಪಿಗೆ ಇದ್ರು. ಅವ್ರಿಗೆ ಯಾವ ಕಾರಣಕ್ಕೆ ಬಂದಿದ್ರು ಆ ಕಾರಣಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ಇದ್ರು ಹೊರತು ಇದಕ್ಕೆಲ್ಲ ಅವ್ರು ಬೀಳಲೇ ಇಲ್ಲ. ಆಮೇಲೆ ಅವನು ಒಳಗಡೆ ಕರ್ಸ್ಕೊಂಡು ಅವ್ನು ಹೇಳ್ತಾನೆ. ಹೇಳಿದ್ಮೇಲೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆಮೇಲೆ ಅಲ್ಲಿಂದ ನೇರಾಗಿ ಅವರು ತಪಸ್ಸು ಕೊಟ್ಟೋಗ್ತಾರೆ. ಹೀಗೆ ಒಂದು ಕತೆ ಬರುತ್ತೆ. ಯಾವ್ದಕ್ಕೆ ಹೇಳಿದ್ರೆ ಅವರು ಯಾವುದಕ್ಕೆ ಅಂತ ಬಂದಿದ್ದೀವೋ ಅದ್ರ ಮೇಲೆ ನಮ್ಮ ಗುರಿ ಇರಬೇಕೆ ಹೊರತು ಅಕ್ಕಪಕ್ಕ ಯಾವ್ದಾವ್ದು ಇದ್ರೂ ಕೂಡ ಅದಕ್ಕೆ ನಾವು ಬೀಳಬಾರ್ದು ಅಂತ ಒಂದು ತೋರ್ಸೋಕ್ಕಾಗಿ ಅಲ್ಲಿ ಹೇಳಿದರು. ಇಲ್ಲಿ ಕಾರಣಂ ವ್ಯತಿರೇಕೇಣ ಕಾರ್ಯಂ ನಾಸ್ತಿ ಇತಿ ಬೋಧೇನ. ಅದಕ್ಕೆ ಎಕ್ಸಾಂಪಲ್ ಕೊಡೋದು ಯಾವುದು, ಶುಕ್ತಿಕಾಯಾಮ್ ರಜತವತೆ. ಯಾವುದೊಂದು ಕಪೆ ಚಿಪ್ಪಲ್ಲಿ ಬೆಳ್ಳಿ ಅಂತ ಹೇಳ್ತೀವಲ್ಲ, ಆ ಬೆಳ್ಳಿಗೆ ಕಾರಣ ಕಪೆ ಚಿಪ್ಪು, ಕಪೆ ಚಿಪ್ಪಿನ ಕಾರ್ಯ ಬೆಳ್ಳಿ ಅಂತ ನಾವಿಲ್ಲಿ ಇಟ್ಕೋಬೇಕು. ಆಮೇಲೆ ರಜ್ಜವು ಸರ್ಪವತೆ, ಹಗ್ಗದಲ್ಲಿ ಹಾವಿನ ಹಾಗೆ. ಹಗ್ಗಕ್ಕೂ ಹಾವಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ಕಾರ್ಯಕಾರಣ ಸಂಬಂಧ ಅಂತ ನಾವು ಹೇಳಬೇಕಾಗುತ್ತೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಅಧ್ಯಸ್ಥ ಮತ್ತು ಅಧಿಷ್ಠಾನ ಅಂತ ಒಂದು ಸಂಬಂಧ ಇದೆ. ಅಧಿಷ್ಠಾನ ಅನ್ನೋದು ಒಂದು ಪ್ಲಾಟ್ಫಾರ್ಮ್, ಒಂದು ಅಡಿಪಾಯ ಅಂತ ಹೇಳ್ತೀವಲ್ಲ, ಅದು ಅಧಿಷ್ಠಾನ ಅನ್ನೋದು. ಅದ್ರ ಮೇಲೆ ಅಧ್ಯಾರೋಪ ಅಂತ ಹೇಳೋದು. ಹೀಗೆ ಇದು ಯಾತಕ್ಕೆ ಇದನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಡಿಪಾಯ ಇಲ್ಲದೆ, ಯಾವುದೇ ಒಂದು ಸಬ್ಸ್ಟ್ರೇಟಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಅಧಿಷ್ಠಾನ ಇಲ್ಲದೆ ಕಲ್ಪನೆ ಅನ್ನೋದು ಬರೋದೇ ಇಲ್ಲ. ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಇವಾಗ ನೋಡಿ, ಒಂದು ಹಗ್ಗ ಅಂತ ಇರೋದ್ರಿಂದಲೇ ಅಲ್ಲಿ ಹಾವು ಅಂತ ಇವನು ಕಲ್ಪನೆ ಮಾಡ್ಕೊಳ್ತಾನೆ ಹೊರತು ಏನು ಇಲ್ಲದೆ ಹೋದರೆ ಇವನಿಗೆ ಕಲ್ಪನೆ ಹಾವು ಅಂತ ಬುದ್ಧಿ ಬರೋದೇ ಇಲ್ಲ. ಸಾಮಾನ್ಯವಾಗಿ ರಸ್ತೆ ಚೆನ್ನಾಗೇ ಇದ್ದು ರಸ್ತೆದಲ್ಲಿ ಏನು ಇಲ್ಲದೆ ಹೋದರೆ ಇವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಇವನ ಕಣ್ಣಿಗೆ ಏನೋ ಒಂದು ವಸ್ತು ಬಿತ್ತು, ಆ ವಸ್ತು ಇವನಿಗೆ ಹಗ್ಗ ಅಂತ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇರೋ ಕಾರಣದಿಂದ ಇವನು ಹಾವು ಅಂತ ಅನ್ಕೊಂಡ. ಅದನ್ನು ಆ ಥರ ಹಾವು ಅಂತಾನೋ ಯಾವುದೋ ಒಂದು ಬಿಲ್ಡಿಂಗ್ ತಾನೋ ಯಾವುದೋ ಒಂದು ಕಲ್ಪನೆ ಮಾಡ್ಕೋಬೇಕಾದ್ರೂ ಕೂಡ ಅದಕ್ಕೆ ಒಂದು ವಸ್ತು ಇರಬೇಕಲ್ಲಿ. ಆ ವಸ್ತು ಇಲ್ಲದೆ ನಥಿಂಗ್, ಏನು ಇಲ್ಲದೇ ಇರೋ ವಿಷಯದಲ್ಲಿ ನಾವೇನು ಕಲ್ಪನೆ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅದಕ್ಕಾಗಿ ಅಧಿಷ್ಠಾನ ಅಂತ ಒಂದು ಇರಬೇಕು. ಅಧಿಷ್ಠಾನದ ಮೇಲೆ ಒಂದು ಆರೋಪ ಆಗಬೇಕು. ಹಾಗಾಗಿ ಇಲ್ಲಿ ಅಧಿಷ್ಠಾನ ಯಾವುದು ಅಂತ ಹೇಳಿದ್ರೆ ಕಪ್ಪೆ ಚಿಪ್ಪು ಮತ್ತು ಬೆಳ್ಳಿನಲ್ಲಿ ಅಧಿಷ್ಠಾನ ಯಾವುದು, ಕಪ್ಪೆ ಚಿಪ್ಪು, ಬೆಳ್ಳಿ ಅನ್ನೋದು ಆರೋಪ. ಹಾಗೆ ಅದೇ ಥರ ಹಗ್ಗ ಅನ್ನೋದು ಅಧಿಷ್ಠಾನ, ಹಾವು ಅನ್ನೋದು ಆರೋಪ, ಅಧ್ಯಸ್ಥ. ಹೀಗಾಗಿ ಈ ಒಂದು ವಿಷಯವನ್ನು ನಾವು ತಿಳ್ಕೊಂಡಿರ್ಬೇಕು ಮನಸ್ಸಲ್ಲಿ. ಅದೇ ಥರವೇ ಬ್ರಹ್ಮಣಿ ಪ್ರಪಂಚೋ ನಾಸ್ತಿ. ಹೇಗೆ ಬೆಳ್ಳಿಯಲ್ಲಿ ಕಪ್ಪೆ ಚಿಪ್ಪಲ್ಲಿ ಬೆಳ್ಳಿ ಇಲ್ಲವೋ, ಹೇಗೆ ಹಗ್ಗದಲ್ಲಿ ಹಾವು ಇಲ್ಲವೋ, ಅದೇ ಥರವೇ ಬ್ರಹ್ಮದಲ್ಲಿ ಪ್ರಪಂಚ ಇಲ್ಲ ಅಂತ ತಿಳ್ಕೋಬೇಕು. ನೀವೇ ಇದಕ್ಕೆ ಮುಂಚೆ ಬ್ರಹ್ಮದಲ್ಲೇ ಪ್ರಪಂಚ ಎಲ್ಲ ಇದೆ, ಬ್ರಹ್ಮವೇ ಪ್ರಪಂಚಕ್ಕೆಲ್ಲ ಕಾರಣ ಅಂತ ಅಧ್ಯಾರೋಪ ಅನ್ನೋ ಭಾಗದಲ್ಲಿ ಹೇಳಿದ್ರು. ಇವಾಗ ನೀವೇನು ಹೇಳ್ತಾ ಇದ್ದೀರಾ, ಬ್ರಹ್ಮದಲ್ಲಿ ಪ್ರಪಂಚ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಪವಾದ ಅಂತ ಹೇಳ್ತಾ ಇರೋದು. ಸೂಪರ್ ಇಂಪೋಸಿಷನ್ ಮಾಡಿಬಿಟ್ಟು ಆಮೇಲೆ ನೆಗೆಟ್ ಮಾಡ್ತೀವಲ್ಲ, ಅದನ್ನೇನೆ ನಾವು ಅಧ್ಯಾರೋಪ ಮತ್ತು ಅಪವಾದ ಅಂತ ಮಾಡೋದು. ನಾನು ಕೊಡೋ ಉದಾಹರಣೆಯಲ್ಲಿ ಗಣಪತಿಯಲ್ಲಿ ಮೊದಲು ಭಗವಂತನ ಒಂದು ಸಾನ್ನಿಧ್ಯ ಇರಲಿಲ್ಲ. ನಾವು ಆ ಸಾನ್ನಿಧ್ಯವನ್ನು ಕೊಟ್ಟ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಒಂದೊಂದು ದಿವಸ ಅದನ್ನು ವಿಸರ್ಜನೆ ಮಾಡಿಬಿಟ್ಟು ಅದನ್ನು ಮತ್ತೆ ನಾವು ನೀರಿಗೆ ತಗೊಂಡು ಹಾಕ್ಬಿಡ್ತಾ ಇದ್ದೀವಿ. ಆವಾಗ ನಾವೇನು ಮಾಡ್ತಾ ಇದ್ದೀವಿ, ನಾವೇ ಕೊಟ್ಟ ಒಂದು ಸಾನ್ನಿಧ್ಯವನ್ನು ನಾವೇ ತೊಗೊಂಡ್ಬಿಡ್ತಾ ಇದ್ದೀವಲ್ವಾ. ಅದೇ ಥರ ಇಲ್ಲೂ ಕೂಡ ಶಾಸ್ತ್ರವೇ ಕೊಟ್ಟ ಬ್ರಹ್ಮದಲ್ಲಿ ಪ್ರಪಂಚ ಇದೆ ಅಂತ ಮೊದಲೇ ಅದು ಹೇಳಿದ ಮೇಲೆ ಕೊನೆಯಲ್ಲಿ ಇವಾಗ ಏನು ಹೇಳ್ತಾ ಇದೆ, ಬ್ರಹ್ಮದಲ್ಲಿ ಪ್ರಪಂಚ ಇಲ್ಲ ಅಂತ ತಿಳ್ಕೊಬೇಕು ನೀನು ಇವಾಗ ಸರಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಅಪವಾದ ಅಂತ ಒಂದು ಜಾಗ. ಇಲ್ಲಿ ಮಾಯೆ ಮತ್ತು ಅವಿದ್ಯಾ ಅಂತ 2 ಶಬ್ದ ಇದೆಯಲ್ಲ, ಅದಕ್ಕೊಂದು ವ್ಯುತ್ಪತ್ತಿ ಕೊಡ್ತಾ ಇದ್ದಾರೆ. ಎಟಿಮಾಲಜಿ ಅಂತ ಹೇಳ್ತೀವಿ ನಾವು. ಒಂದು ಶಬ್ದಕ್ಕೆ ಒಂದು ನಿರ್ವಚನೆ, ಆ ಶಬ್ದದ ನಿರ್ವಚನೆ ಕೊಟ್ಟಾಗ ನಮಗೆ ಆ ಶಬ್ದದ ಒಂದು ಅರ್ಥ ಚೆನ್ನಾಗಿ ಮನಸ್ಸಿಗೆ ಬರುತ್ತೆ, ಯಾಕೆ ಇದನ್ನು ಇದಕ್ಕೆ ಹೇಳಿದ್ದಾರೆ ಅಂತ. ಇವಾಗ ರುದ್ರ ಅಂತ ಒಂದು ಹೇಳ್ತೀವಲ್ವ, ರುದ್ರ ಅಂತ ಶಿವ ಅಂತ ನಮಗೆ ಮನಸ್ಸಿಗೆ ಬರುತ್ತೆ. ಆದರೆ ರುದ್ರ ಅಂತ ಸಂಸ್ಕೃತ ಶಬ್ದಕ್ಕೆ ಒಂದು ವ್ಯುತ್ಪತ್ತಿ ಕೊಟ್ಟಿದ್ದಾರೆ, ಒಂದು ನಿರ್ವಚನೆ ಕೊಟ್ಟಿದ್ದಾರೆ. ರುತ್ ಅಂತ ಹೇಳಿದರೆ ದುಃಖ ಅಂತ ಹೆಸರು ಅರ್ಥ ಅಂತೆ. ಅದಕ್ಕೆ ದ್ರ ಅಂತ ಹೇಳಿದ್ರೆ ಅದನ್ನ ದ್ರಾವಯಿತಿ, ಅದನ್ನ ನಿವಾರಣೆ ಮಾಡ್ತಾನೆ, ಅದನ್ನ ಕರಗಿಸ್ಬಿಡ್ತಾನೆ, ಅದನ್ನ ದುಃಖ ಅನ್ನೋದನ್ನ ಕರಗಿಸ್ಬಿಡ್ತಾನೆ, ಅದನ್ನ ಇಲ್ಲೇ ಮಾಡ್ಬಿಡ್ತಾನೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ರುದ್ರ ಅಂತ ಹೆಸರು ಅಂತ ಕೊಟ್ಟಿದ್ದಾರೆ. ಇವಾಗ ಶಂಕರ ಅಂತ ನಮಗೆ ಶಂಕರಾಚಾರ್ಯರಿಗೆ ಒಂದು ಹೆಸರಿದೆ, ಶಂಕರ ಅಂತ. ಶಂ ಕರೋತಿ ಇತಿ ಶಂಕರ. ಶಂ ಅಂದರೆ ಸುಖ, ಅದನ್ನ ಉಂಟು ಮಾಡ್ತಾರೆ ನಮಗೆ ಅಂತ ಹೇಳಿದಕ್ಕಾಗಿ ಶಂಕರ. ಶಿವನಿಗೂ ಅದೇ ಅಷ್ಟ. ಹೀಗಾಗಿ ಒಂದೊಂದು ಶಬ್ದಕ್ಕೂ ಸಂಸ್ಕೃತದಲ್ಲಿ ಒಂದು ವ್ಯುತ್ಪತ್ತಿ ಕೊಡೋ ಒಂದು ಪದ್ಧತಿ ಇದೆ. ಈ ವೇದ ಅಂತ ಹೇಳ್ತೀವಲ್ಲ, ಇದಕ್ಕೆ ಹೇಳ್ತಾರೆ, ಇದಕ್ಕೆ ಬೇರೆ ಯಾವ ಪ್ರಮಾಣಗಳದ್ದು ಗೊತ್ತಾಗದೇ ಇರೋದನ್ನ ಈ ವೇದದಿಂದ ಗೊತ್ತಾಗ್ತಾ ಇರೋದಕ್ಕೆ ಏನು ವಿದಂತಿ ವೇದೇನ ತಸ್ಮಾತ್ ವೇದಸ್ಯ ವೇದತ ಅಂತ ಹೇಳ್ಬಿಟ್ಟು, ವೇದಕ್ಕೆ ಯಾತಕ್ಕೆ ವೇದ ಅಂತ ಒಂದು ಶಬ್ದ ಅರ್ಥ ಅಂತ ಹೇಳಿದ್ರೆ
ಬಾಕಿ ಯಾವ ಪ್ರಮಾಣಗಳಿಂದ ಗೊತ್ತಾಗದೇ ಇರೋ ಒಂದು ವಸ್ತುವನ್ನು ಈ ವೇದ ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ವೇದತ್ವ ಅಂತ ವೇದತ ಅಂತ ಅದಕ್ಕೆ ಹೇಳಿದ್ದಾರೆ. ಹೀಗೆ ಒಂದೊಂದು ಶಬ್ದಕ್ಕೂ ನಮಗೆ ಒಂದೊಂದು ವ್ಯುತ್ಪತ್ತಿ ಇದೆ. ಅದಕ್ಕೆ ಆ ಥರ ಇಲ್ಲಿ ಈ ಶುಕ್ತಿಕೆಯಲ್ಲಿ ಬಂದ್ಬಿಟ್ಟು ನಮಗೆ ಈ ರಜತ ಅಂತ ಹೇಳಿದರೆ ಈ ಬೆಳ್ಳಿಯಲ್ಲಿ ಕಪ್ಪೆ ಚಿಪ್ಪಲ್ಲಿ ನಮಗೆ ಈ ಬೆಳ್ಳಿ ಅಂತ ಒಂದು ಕಾಣಿಸ್ತಾ ಇದೆಯಲ್ಲ, ಆ ಕಾಣಿಸ್ತಾ ಇರೋ ಒಂದು ಸ್ಥಿತಿ ಇದೆಯಲ್ಲ, ನಾನು ಯಾಕೆ ಹೇಳಿದ್ರೆ ಮಾಯೆ ಮತ್ತು ಅವಿದ್ಯಾ ಅಂತ ಎರಡು ಶಬ್ದ ಇದೆಯಲ್ಲ, ಅದಕ್ಕೆ ಉತ್ಪತ್ತಿ ಕೊಡ್ತಾ ಇದ್ದಾರೆ. ಯಾ ಮಾ ಸಾ ಮಾಯಾ ಅಂತ. ಮಾಯಾ ಅಂತ ಎರಡು ಶಬ್ದ ಇದೆ, ಎರಡು ಅಕ್ಷರ ಇದೆ. ಮಾ ಯಾ ಅಂತ ಎರಡು ಅಕ್ಷರ ಇದೆಯಲ್ಲ, ಅದಕ್ಕೆ ಒಂದು ವ್ಯುತ್ಪತ್ತಿ ಹೇಳ್ತಾ ಇದ್ದಾರೆ. ಯಾವುದು ಇಲ್ಲವೋ ಮಾ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಇಲ್ಲ ಅಂತ. ಮಾ ಕುರು ಅಂತ ಹೇಳಿದರೆ ಮಾಡಬೇಡ. ಮಾ ಕುರು ಧನ ಜನ ಯೌವನ ಗರ್ವ ಅಂತ ಇದೆಯಲ್ಲ, ಧನ ಜನ ಯೌವನ ಇವುಗಳಲ್ಲಿ ಗರ್ವವನ್ನು ಮಾಡಬೇಡ ಅಂತ ಅರ್ಥ. ಮಾ ಅಂತ ಹೇಳಿದ್ರೆ ನೆಗೆಟಿವ್ ಈ ಥರ ಮಾಡಬೇಡ ಅಂತ ನಿಷೇಧ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಮಾಯಾ ಅಂತ ಇರೋದಕ್ಕೆ ಮಾ ಯಾವುದು ಇಲ್ಲವೋ ಅದಕ್ಕೆ ಮಾಯಾ ಅಂತ ಹೆಸರು ಅಂತ. ಮಾಯಾ ಅನ್ನೋದ್ರಲ್ಲಿ ಯಾ ಅಂತ ಈ ಪಕ್ಕದಲ್ಲೇ ಇದೆ, ಮಾ ಅಂತ ಒಂದು ಶಬ್ದ ಇಲ್ಲೇ ಇದೆ. ಹಾಗಾಗಿ ಸ್ವಲ್ಪ ಬದಲಾಯಿಸಿದೆ ಅಷ್ಟೇ, ಅದನ್ನು ತಿರುಗಿಸ್ಕೊಳ್ಳಿ, ಈ ಕಡೆ ಹಾಕಬೇಕು ನಾವು. ಸೊ ಯಾ ಮಾ ಸಾ ಮಾಯಾ. ಅದೇ ಥರ ಅವಿದ್ಯಾ ಅಂತ ಇದೆಯಲ್ಲ, ಅದಕ್ಕೆ ಕೂಡ ವಿದ್ಯತೆ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಒಂದು ನಂಗೆ ಸಮಾಸ ಅಂತ ಹೆಸರೋದಕ್ಕೆ. ಅನ್ನೋದಕ್ಕೆ ನಕಾರಾತ್ಮಕ ಅಂತ ಕನ್ನಡದಲ್ಲೂ ಹೇಳ್ತಾರಲ್ಲ, ಸಕಾರಾತ್ಮಕ ಹೇಳ್ತಾ ಇಲ್ಲಪ್ಪ, ಎಲ್ಲೋ ನಕಾರಾತ್ಮಕ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಇದರಲ್ಲಿ ಅವಿದ್ಯಾ ಅಂತ ಹೇಳಿದರೆ ವಿದ್ಯತೆ ಅಂತ ಹೇಳಿದರೆ ಇರುವಿಕೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದಕ್ಕೆ ಗೀತೆಯಲ್ಲಿ ಒಂದು 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತಲ್ಲ, ಫೇಮಸ್ ಶ್ಲೋಕ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಸತ್ತಂತ ಇದೆಯಲ್ಲ ಅದಕ್ಕೆ ಇರುವಿಕೆ ಅನ್ನೋದು ಇಲ್ವೇ ಇಲ್ಲ, ಆಮೇಲೆ ಸತ್ತ ಅನ್ನೋದಕ್ಕೆ ಇಲ್ಲದೇ ಇರುವಿಕೆ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿದ್ಯತೆ ಅಂತ ಶಬ್ದ ಅದಿದ್ದಿಲ್ಲ, ಅದಕ್ಕಾಗಿ ಜ್ಞಾಪಿಸ್ಕೊಂಡೆ ಅದನ್ನು. ಸೊ ನ ವಿದ್ಯತೆ ಇತಿ ಅವಿದ್ಯಾ, ಯಾವುದು ಇಲ್ಲವೋ ಅದಕ್ಕೆ ಅವಿದ್ಯೆ ಅಂತ ಹೆಸರು. ಹಾಗಾಗಿ ಮೊದಲು ಶಾಸ್ತ್ರ ಏನು ಹೇಳ್ತು ಅಂದರೆ, ನೋಡು ನಿನಗೆ ಅಜ್ಞಾನ ಇದೆ, ನಿನಗೆ ಅಜ್ಞಾನದಿಂದ ನೀನು ಈ ಸಂಸಾರ ಅಂತ ಅಂದ್ಕೊಂಡಿದ್ಯಾ, ಆಮೇಲೆ ಮಾಯೆ ಅಂತ ಒಂದಿದೆ, ಮಾಯೆಯಿಂದ ಈ ಪ್ರಪಂಚ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಅವರು. ಅವಾಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಭಾಗದಲ್ಲಿ ಯಾವುದಿಲ್ವೋ ಅದಕ್ಕೆ ಮಾಯೆ ಅಂತ ಹೆಸರು, ಯಾವುದಿಲ್ವೋ ಅವಿದ್ಯೆ ಅಂತ ಇದೆಯಲ್ಲ ಅದಕ್ಕೆ ಇಲ್ಲದೇ ಇರೋದಕ್ಕೆ ಅವಿದ್ಯೆ ಅಂತ ಹೆಸರು ಅಂತ ಹೇಳ್ಬಿಟ್ಟು, ಯಾವುದನ್ನ ಇದೆ ಅಂತ ಮೊದಲು ಹೇಳಿದ್ರು, ಇವಾಗ ಅದನ್ನೇ ಇಲ್ಲ ಅಂತ ಎತ್ತಿ ಸಾರಿ ಹೇಳ್ತಾ ಇದ್ದಾರೆ, ವ್ಯುತ್ಪತ್ತಿ ಕೊಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಅವಿದ್ಯೆ ಅನ್ನೋದು ನಿನಗೆ ಇದೆ ಅಂತ ಅನ್ಕೋಬೇಡ, ಅವಿದ್ಯೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಿದ್ಯೆ ಇದ್ದರೆ ತಾನು ನಿನ್ನ ಬಂದದ್ದು ಕಾಡೋದು, ನಿನ್ನ ಬಂದು ಇಟ್ಕೊಳ್ಳೋದು, ಅವಿದ್ಯೆಯೇ ಇಲ್ಲ ಮೊಟ್ಟ ಮೊದಲು. ಆಮೇಲೆ ಮಾಯೆಯಿಂದ ಇದೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತೀಯಲ್ಲ, ಆ ಮಾಯೆಯೇ ಇಲ್ಲ ವಿಚಾರ ಮಾಡೋಕ್ಕೋದ್ರೆ ಅಂತ ಹೇಳ್ತಾರೆ. ಹೀಗೆ ಇದನ್ನು ನಮ್ಮ ಸುರೇಶ್ವರಾಚಾರ್ಯರು ಶಂಕರಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿದ್ದವರು. ಶಂಕರಾಚಾರ್ಯರ ಒಂದು ಬೃಹದಾರಣ್ಯಕ ಉಪನಿಷತ್ ಅಂತ ಒಂದು ಭಾಷೆಗೆ ಇವರು ವಾರ್ತಿಕ ಬರೆದಿದ್ದಾರೆ. ವಾರ್ತಿಕ ಅಂತ ಹೇಳಿದರೆ ಒಂದು ಗ್ರಂಥಕ್ಕೆ ಒಂದು ಟ್ರೀಟೈಸ್ ಅಥವಾ ಒಂದು ಕಮೆಂಟ್ರಿ ಅಂತ ಹೇಳ್ಬೋದು ಅದನ್ನು. ಅದಕ್ಕೆ ಒಂದು ಕಮೆಂಟ್ರಿ ಇವರು ಬರೆದಿದ್ದಾರೆ. ಯಾರು? ಸುರೇಶ್ವರಾಚಾರ್ಯರು. ಅವರು ಬರೆದಿರೋ ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ ನೋಡಿ, ಬೃಹದಾರಣ್ಯಕವೇ ತುಂಬ ದೊಡ್ಡದು, ಎಲ್ಲದಕ್ಕಿಂತ ದೊಡ್ಡ ಉಪನಿಷತ್ ಅದು. ಅತ್ಯಂತ ಚಿಕ್ಕದು ಅಂತ ಹೇಳಿದರೆ ಮಾಂಡೂಕ್ಯ ಉಪನಿಷತ್ತು ನಮಗೆ ಸುಮ್ಮನೆ ಒಂದು 12 ಮಂತ್ರ ಇರೋದರಲ್ಲಿ. ಇನ್ನೂ ಸ್ವಲ್ಪ ದೊಡ್ಡದು ಅಂತ ಹೇಳಿದರೆ ಈಶಾವಾಸ್ಯ ಉಪನಿಷತ್, ಅದು ತುಂಬ ಚಿಕ್ಕದು. ಆದರೆ ಈ ಬೃಹದಾರಣ್ಯಕ ತುಂಬ ದೊಡ್ಡದು. ಇದಕ್ಕೆ ತುಂಬ ಒಂದು ತಮಾಷೆಗೆ ಹೇಳ್ತಾರೆ, ನೀನು ಯಾವುದಾದ್ರು ಒಂದು ಕೊಟೇಶನ್ ಹೇಳಿದರೆ ಆ ಕೊಟೇಶನ್ ಎಲ್ಲಿದೆ ಅಂತ ಯಾರಾದರೂ ಕೇಳಿದರೆ ನಿನಗೆ 2 ಉತ್ತರ ಅನುಕೂಲವಾಗಿದೆ. ಒಂದರಲ್ಲಿ ಮಹಾಭಾರತದಲ್ಲಿ ಇದೆ ಅಂತ ಹೇಳು, ಇಲ್ಲರಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಅಂತ ಹೇಳು. ಯಾರಿಗೂ ಹುಡುಕೋಕ್ಕಾಗಲ್ಲ, ಅದರಲ್ಲಿ ಅಷ್ಟೊಂದು ದೊಡ್ಡದಾಗಿರುತ್ತೆ, ಯಾರು ನಿನ್ನ ಬದಕ್ಕೆ ಕೇಳೋದ ತಿರ್ಗಾ ಅಂತ ಹೇಳ್ಬಿಟ್ಟು ಆ ಥರ ಇದು ಮಾಡಿದ್ದಾರೆ. ಹಾಗಾಗಿ ಈ ಬೃಹದಾರಣ್ಯಕ ಉಪನಿಷತ್ತು ತುಂಬ ದೊಡ್ಡದದು. ಅದಕ್ಕೆ ಅದೇ ದೊಡ್ಡದಾಗಿದ್ದರೆ ಸುರೇಶ್ವರಾಚಾರ್ಯರು ಅದಕ್ಕೆ 14,000 ಶ್ಲೋಕಗಳು ಮಾಡಿದ್ದಾರೆ ಭಾಷೆಗೆ ವಾರ್ತಿಕ. ಎಷ್ಟು ದೊಡ್ಡದಿರುತ್ತೆ ನಾವು ಯೋಚನೆ ಮಾಡಿ ನೀವು. ಅದರಲ್ಲಿರೋ ವಿಷಯವನ್ನು ಶಂಕರಾಚಾರ್ಯರು ಬರೆದಿರೋ ವಿಷಯವನ್ನು ಇವರು ಹೇಳಕ್ಕೆ ಕೊಟ್ಟವರು 14,000 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ಕಡೆ ಅವರು ಹೇಳ್ತಾರೆ, ಈ ಅವಿದ್ಯೆ ಅಥವಾ ಮಾಯೆ ಇದೆಯಲ್ಲ, ಅದರ ಸ್ಥಿತಿ ಯಾವುದು ಅಂತ ಹೇಳಿದರೆ ನಾಸಾಗ್ರ ಬದರವತ್ತೆ ಅಂತ ಹೇಳ್ತಾರೆ. ಬದರ ಅಂತ ಹೇಳಿದರೆ ಎಲ್ಚಿ ಹಣ್ಣು ಇದೆಯಲ್ಲ, ನೆಲ್ಲಿಕಾಯಿ ಅಥವಾ ಎಲ್ಚಿ ಹಣ್ಣು ಇಟ್ಕೊಳ್ಳೋಣ. ಈ ಮೂಗಿನ ತುದಿ ಇದೆಯಲ್ಲ, ನಾಸಾಗ್ರ ಅಂದರೆ ಮೂಗಿನ ತುದಿ. ಒಬ್ಬ ಸುಮ್ಮನೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಹೇಳ್ತಾರಲ್ಲ, ಈ ಮೂಗಿನ ತುದಿ ಮೇಲೆ ಎಲ್ಚಿ ಹಣ್ಣು ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಎಷ್ಟೊತ್ತು ನಿಲ್ಲುತ್ತೆ ಅದು. ಈಗ ಒಂದು ಕ್ಷಣ ಏನೋ ಸ್ವಲ್ಪ ಗಾಳಿ ಬಂತು ಅಥವಾ ಇವನೇ ಸ್ವಲ್ಪ ಅಲ್ಲಾಡಿಸ್ಬಿಟ್ರೆ ಬಿದ್ದೋಗ್ಬಿಡುತ್ತೆ ಅದು. ಆ ಥರ ಈ ಅವಿದ್ಯೆ ಅನ್ನೋದು ನಿಮ್ಮ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ಅವರು. ನೀನು ಸ್ವಲ್ಪ ವಿಚಾರ ಮಾಡಕ್ಕೆ ನೋಡಿದ್ರೆ ತಕ್ಷಣ ಬಿದ್ದೋಗ್ಬಿಡುತ್ತೆ ಅದು. ಅದಕ್ಕೆ ವಿಚಾರನೇ ವಿಪರ್ಯೇತಿ ಅಂತ ಒಂದು ಮಾತಿದೆ ನಮ್ಮಲ್ಲಿ. ವಿಚಾರ ಮಾಡಿದ್ರೆ ನೀನು ಹೊರಟೋಗ್ಬಿಡುತ್ತೆ. ಯಾಕಂದರೆ ವಿಚಾರ ಅಸಹ ಅದನ್ನು ಹೇಳಿದ್ದಾರೆ. ಈ ಅವಿದ್ಯೆ ಮಾಯೆ ಇದೆಲ್ಲ ವಿಚಾರ ಅಂದರೆ ತುಂಬ ಭಯವಂತೆ. ಯಾಕಂದರೆ ವಿಚಾರ ಮಾಡಿದ್ರೆ ನಾವೇ ಇಲ್ಲೇ ಹೋಗ್ಬಿಡ್ತೀವಿ. ಆದ್ದರಿಂದನೇ ಅದೇನು ಮಾಡುತ್ತೆ ಅಂದರೆ ಇವನಿಗೆ ವಿಚಾರ ಮಾಡೋಕ್ಕಾಗದೇ ಇವನಿಗೆ ಬೇಕಾದಷ್ಟು ವಿಘ್ನಗಳನ್ನ ಕೊಡ್ತಾನೆ ಇರುತ್ತೆ. ಇವನ ಬುದ್ಧಿಯನ್ನು ಮಂಕಾಗೇ ಇಟ್ಟಿರುತ್ತೆ ಅದು. ಹಾಗೆ ಮಾಡುತ್ತೆ ಅದರಿಂದನೇ ದಾಟಿ ಬರೋದಕ್ಕೆ ನಮಗೆ ಗುರುಗಳು ಅನುಕೂಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಒಂದಕ್ಕೊಂದು ಲಿಂಕ್ ಮಾಡಿದ್ರೆ ಅತ್ಯಂತ ಅದ್ಭುತವಾಗಿದೆ. ಶಂಕರಾಚಾರ್ಯರ ಮೇಲೆ ಒಂದು ಶ್ಲೋಕ ಮಾಡಿದ್ದಾರೆ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಂ ಅಭೂದ್ಯಯ ಕಿಂಕರಿ ಯಸ್ಯ ಸಾ ಮಾಯಾ ಶಂಕರಾಚಾರ್ಯ ಮಾಶ್ರಯೇ ಅಂತ ಶ್ಲೋಕದಲ್ಲಿ. ಅಂದರೆ ಶಂಕ ಅಂತ ಹೇಳಿದರೆ ಡೌಟ್ ಅಂತ. ಡೌಟ್ ಅನ್ನೋದು ನಮಗೆ ಖಂಡಿತ ತೊಂದರೆ ಮಾಡುತ್ತೆ. ಕನ್ನಡದಲ್ಲಿ ತೆಲುಗಲ್ಲಿ ಒಂದು ಮಾತಿದೆ, ಏನು
ಅನುಮಾನಂ ಪೆದ್ದ ರೋಗಂ ಅಂತ ತೆಲುಗಲ್ಲಿ ಹೇಳ್ತಾರೆ. ಸಂಶಯಾತ್ಮ ವಿನಶ್ಯತಿ ಅಂತ ಗೀತೆಯಲ್ಲೇ ಇದೆ ಅದು. ಹಾಗಾಗಿ ಸಂಶಯ ಅಂತ ಬಂದ್ಬಿಟ್ರೆ ನಮಗೆ ತುಂಬ ಅದು ಕೆಟ್ಟ ಕೆಲಸ ಮಾಡುತ್ತೆ. ನೋಡಿ, ಒಂದು ಗಂಡ ಹೆಂಡತಿ, ಒಂದು ತಾಯಿ ಮಗ ಅಥವಾ ಒಂದು ಶಿಷ್ಯ ಗುರು ಅಂಥದ್ರಲ್ಲಿ ಯಾರಿಗಾದ್ರೂ ಸಂಶಯ ಒಬ್ಬೊಬ್ಬರ ಮೇಲೆ ಬಂದ್ಬಿಟ್ರೆ ಎಷ್ಟು ಅದು ಅನಾಹುತ ಆಗ್ಬಿಡುತ್ತೆ ಅದು. ಹಾಗಾಗಿ ಅಂಥ ಒಂದು ಸ್ಥಿತಿಯನ್ನು ಶಂಕೆ ಅಂತ ಒಂದು ಪಂಕೀಕೃತ ಅಂತ ಹೇಳಿದ್ರೆ ಕೊಚ್ಚೆ ನಮ್ಮನ್ನು ಕೊಳೆ ಮಾಡಿಬಿಡುತ್ತೆ. ಆ ಥರ ಶಂಕೆ ಅನ್ನೋದು ನನ್ನ ಕೊಳೆ ಮಾಡಿದೆ. ಕೊಳೆಯಲ್ಲಿದ್ದೀನಿ ನಾನು. ಇದನ್ನು ನಾನು ಶುದ್ಧಿ ಮಾಡ್ಕೋಬೇಕಾದ್ರೆ ನಾನು ಶಂಕರಾಚಾರ್ಯರನ್ನು ಹೋಗಿ ನಾನು ಮೊರೆ ಹೋಗಬೇಕು. ಯಾಕೆಂದರೆ ಆ ಶಂಕರಾಚಾರ್ಯರಿಗೆ ಕಿಂಕರಿ ಅಂದರೆ ಅವ್ರಿಗೆ ಕೆಲಸದವಳು ಆಳು ಯಾರು ಅಂತ ಹೇಳಿದ್ರೆ ಮಾಯೆ. ಹಾಗಾಗಿ ಮಾಯೆ ಅವ್ರನ್ನ ಅದಿಮಿಟ್ಕೊಂಡಿಲ್ಲ, ಇವರು ಮಾಯೆಯನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರನ್ನ ಮಾಯೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅಂಥ ಒಂದು ರೀತಿಯಲ್ಲಿ ನಾವು ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಮಾಯೆ ಇವನ್ನ ಬಂಕಾಗಿ ಇಟ್ಟಿರುತ್ತೆ. ಆದರೆ ಅದನ್ನು ಮೀರಿ ನಾವು ಹೋಗಬೇಕಾದ್ರೆ ಇಂಥ ಒಂದು ಗುರು ಕೃಪೆ ಇದೆಲ್ಲ ನಮ್ಗೆ ಸಿಕ್ಬಿಟ್ರೆ ಏನಾಗುತ್ತೆ, ಈ ಮಾಯೆ ಏನು ಮಾಡೋಕ್ಕೆ ಆಗಲ್ಲ. ಆವಾಗ ಅದಕ್ಕೆ ವಿಚಾರ ಅಂತ ಒಂದು ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಈ ಮಾಯೆಗೆ ಇರೋಕ್ಕೆ ದಾರಿನೇ ಇಲ್ಲ, ಅಲ್ಲಿ ಅವಿದ್ಯೆ ಇರೋಕ್ಕೆ ಜಾಗವೇ ಇಲ್ಲ, ಅದು ಹೊಟ್ಟೋಗ್ಬಿಡುತ್ತೆ, ಹೆದರ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅದು ಹೇಗೆ ನಮಗೆ ಕತ್ತಲೆ ಇರೋ ಕಡೆ ಒಂದು ಬೆಳಕನ್ನು ತಗೊಂಬಂದ ತಕ್ಷಣ ಕತ್ತಲೆ ಹೋಗ್ಬಿಡ್ತಾವೆ ಕೂಡಲೇ, ಅದೇ ಥರ ವಿಚಾರ ಅನ್ನೋದನ್ನ ತಗೊಂಬಂದರೆ, ಎನ್ಕ್ವೈರಿ ಅಂತ ತಗೊಂಬಂದರೆ ಈ ಮಾಯೆ ಅನ್ನೋದಕ್ಕೆ ಅಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಕಾರಣದಿಂದ ವಿಚಾರವನ್ನು ಮಾಡು, ನೀನು ಮತ್ತೆ ವಿಚಾರ ಮಾಡು ಅಂತ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದು ಇಲ್ಲವೋ ಅದಕ್ಕೆ ಮಾಯೆ ಅಂತ ಹೆಸರು. ಆದರೆ ಇಲ್ಲದೇ ಇರೋ ಆ ವಸ್ತು ನಮಗೆ ಎಷ್ಟೊಂದು ಕಾಟ ಕೊಡ್ತಾ ಇದೆ. ಯಾವುದಿಲ್ಲವೋ ವಿದ್ಯತೆ ಐತಿ ಅವಿದ್ಯೆ ಅನ್ನೋದು ಇಲ್ಲವೇ ಇಲ್ಲ. ಆದರೆ ಇಲ್ಲದೇ ಇರೋ ಅವಿದ್ಯೆ ನಮ್ಗೆ ಎಷ್ಟೊಂದು ತೊಂದರೆ ಕೊಡ್ತಾ ಇದೆ. ಹಾಗಾಗಿ ನೀನು ಅದನ್ನು ನಿನ್ನ ಸ್ವರೂಪ ಏನು, ನೀನು ಇದೆಯಾ ಇಲ್ವಾ ಅಂತ ವಿಚಾರ ಮಾಡೋಕ್ಕೆ ಹೋದರೆ ಅದು ತಕ್ಷಣ ಹೋಗ್ಬಿಡುತ್ತೆ ಅಂತ. ಇದಕ್ಕೆ ನಮಗೆ ತುಂಬ ಚೆನ್ನಾಗಿ ನೋಡಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸು ಮಹಾತ್ಮರು ಎಷ್ಟು ಚೆನ್ನಾಗಿ ಅವರು ಜೀವನದಲ್ಲಿ ಹೆಣೆದು ಕೊಟ್ಟಿದ್ದಾರೆ. ಅದನ್ನು ಇವರು ರಮಣ ಮಹರ್ಷಿಗಳು ಒಂದು ಉದಾಹರಣೆ ಹೇಳ್ತಾರೆ. ಅವರು ಕೂಡ ನೋಡಿ, ಅವರು 14 ವಯಸ್ಸಲ್ಲಿ ಮನೆ ಬಿಟ್ಟು ಬಂದರೂ ಕೂಡ ಅವರಿಗೆ ಪ್ರಪಂಚದಲ್ಲಿ ಹೇಗೆ ನಡೀತಾ ಇದೆ, ಜನಗಳ ಒಂದು ನಡವಳಿಕೆ ಹೇಗಿದೆ ಅಂತ ಇದೆಲ್ಲ ಸ್ಟಡಿ ಮಾಡಿದ್ದಾರೆ. ಅವರೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಇವಾಗ ಸಾಧಾರಣವಾಗಿ ಒಂದು ಮದುವೆ ಮನೆ ಅಂತಿದ್ರೆ ನಾನಾ ಜನ ಬಂದಿರ್ತಾರೆ. ಅದರಲ್ಲಿ ಕೆಲವರು ಕಳ್ಳರು ಬಂದಿರ್ತಾರೆ, ಕಳ್ಳತನ ಮಾಡಬೇಕು ಅಂತ ಬಂದಿರ್ತಾರೆ. ಯಾರೋ ಒಬ್ಬರು ಈ ಹೆಣ್ಣು ಕಡೆಯವರು ಒಡವೆ ಎಲ್ಲ ಇಟ್ಟಿರ್ತಾರೆ, ಒಡವೆ ವಸ್ತುಗಳೆಲ್ಲ ಇಟ್ಟಿರ್ತಾರೆ. ಬೇಕಾದಷ್ಟು ಇವಾಗಲೂ ನಡೀತಾ ಇರುತ್ತೆ. ಚೌಟ್ರೀಸಿಂದೆಲ್ಲ ನಮಗೆ ಇದು ಪೊಲೀಸ್ ಕಂಪ್ಲೇಂಟ್ ಬರ್ತಾ ಇರುತ್ತೆ, ಪೊಲೀಸ್ ರಿಪೋರ್ಟ್ಸ್ ಬರ್ತಾ ಇರುತ್ತೆ. ಇಂಥ ಕಡೆ ಒಂದು ಈ ಚೌಟ್ರಿಲಿ ಬಂದುಬಿಟ್ಟು ಒಂದು ಇಷ್ಟು ಲಕ್ಷ ರೂಪಾಯಿ ಐಟಮ್ಸ್ ಹೊಟ್ಟೋಯ್ತು ಅಂತ ಎಲ್ಲ ಬರ್ತಾ ಇರುತ್ತೆ. ಹೀಗೆ ಯಾರೋ ಒಬ್ಬ ಬಂದಿರ್ತಾನೆ. ಅವನು ಗಂಡಿನ ಕಡೆಯವ್ರು ಕೇಳಿದರೆ ಹೆಣ್ಣಿನ ಕಡೆಯವ್ರು ಸೇರಿದೆ ಅಂತ ಹೇಳ್ತಾನೆ. ಹೆಣ್ಣಿನ ಕಡೆಯವ್ರು ಯಾರಾದ್ರು ಹೇಳಿದ್ರೆ ನಾನು ಗಂಡಿನ ಕಡೆಯವ್ರು ಸೇರಿದ್ದೀನಿ ಅಂತ ಅವ್ನು ಹೇಳ್ತಾ ಇರ್ತಾನೆ. ಹೀಗೆ ಅವ್ನು ಇರ್ತಾ ಇರ್ತಾನೆ. ಆದರೆ ಯಾರಾದರೂ ಒಬ್ಬ ಅವ್ನಿಗೆ ಇನ್ನೂ ಅದ್ರ ಮೇಲೆ ಇನ್ನೂ ಸ್ವಲ್ಪ ಪ್ರಶ್ನೆ ಹೇಳ್ಬಿಟ್ಟು ಯಾವ ನಿಂದು ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ನು ಸ್ವಲ್ಪ ಭಯ ಬಂದುಬಿಡುತ್ತೆ. ಇವ್ರು ಕಂಡಿಡ್ಕೊಂಡ್ಬಿಡ್ತಾನೆ ನಾನು ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಅವನು ಅಲ್ಲಿಂದ ಹೊರಟ್ಬಿಡ್ತಾನೆ ಅವನು. ಅದೇ ಥರ ಈ ಮಾಯೆಯನ್ನು ಕೂಡ ನೀನು ವಿಚಾರ ಮಾಡಿದ್ರೆ ಅದನ್ನು ವಿಚಾರಣೆ ಅಂತ ಕನ್ನಡದಲ್ಲಿ ಹೇಳ್ತಾರಲ್ಲ, ಎನ್ಕ್ವೈರಿ ಅನ್ನಕ್ಕೆ ಪೊಲೀಸ್ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ. ಆ ಥರ ನೀನು ಮಾಯೆ ಮತ್ತು ಅವಿದ್ಯೆಯನ್ನು ನೀನು ವಿಚಾರಣೆ ಮಾಡೋಕ್ಕೆ ಹೋದರೆ ಅದು ಇಲ್ಲದೆ ಹೋಗ್ಬಿಡುತ್ತೆ. ಅದು ಕೊನೆಯಲ್ಲಿ ಸುಳಿವಿಲ್ಲದೆ ಹೋಗ್ಬಿಡುತ್ತೆ. ಅದು ಆ ಒಂದು ವಿಚಾರಣೆಯನ್ನು ಮಾಡೋಕ್ಕಾಗಿ ನಮಗೆ ಪ್ರಮಾಣ ಬೇಕು. ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಗುರುಶಾಸ್ತ್ರ ವಾಕ್ಯ. ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ, ಬೇಕಾದ ಯುಕ್ತಿಗಳು ಕೊಟ್ಟಿದ್ದಾರೆ. ಈ ಯುಕ್ತಿಗಳನ್ನ ಇಟ್ಕೊಂಡು ನಾವು ನಮ್ಮ ಸ್ವರೂಪ ಇಂಥದ್ದು ಅಂತ ನಾವು ವಿಚಾರ ಮಾಡಿ ನಾವು ಅದನ್ನು ಮಾಡ್ತಾ ಇದ್ದರೆ ನಮಗೆ ಏನಾಗುತ್ತೆ, ಈ ನಮ್ಮ ಸ್ವರೂಪದ ಒಂದು ಶುದ್ಧವಾದ ಒಂದು ಸ್ವರೂಪ ಅದು ಆಚೆ ತೋರಿಸ್ಕೊಳ್ತೆ. ಅದು ತಾನಾಗೆ ಅದು ಪ್ರಕಾಶವಾಗುತ್ತೆ. ಅದನ್ನು ನಾವು ಹೊಸದಾಗಿ ಏನು ಮುಂಟು ಮಾಡಬೇಕಾಗಿಲ್ಲ. ಅದ್ರ ಮೇಲಿರೋ ಒಂದು ಕೊಳೆಯನ್ನು ಮಾತ್ರ ನಾವು ತೆಗಿಬೇಕಾಗುತ್ತೆ. ಆ ಕೊಳೆನೇ ಈ ಮಾಯೆ ಅನ್ನೋದು ಮುಚ್ಕೊಂಡಿರೋದು. ಅದನ್ನು ನಾವು ತೆಗೆದಾಕ್ಬಿಟ್ರೆ ಇದು ಒಳಗಡೆ ಇರೋದು ತಾನಾಗೆ ಪ್ರಕಾಶವಾಗುತ್ತೆ ಅಂತ ಆ ಒಂದು ಸ್ಥಿತಿಯನ್ನು ಇಲ್ಲಿ ಹೇಳಿದ್ರಿ. 21ನೇ ಇಲ್ಲಿ ನಾವು ನಿಲ್ಲಿಸಿರೋಣ. ಮುಂದಿನ ವಾರ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಮಾಯಾಯ ಕಲ್ಪಿತಂ ಸಿದ್ಧಂ ಅಂತ ಅಲ್ಲಿ ಶುರು ಮಾಡ್ತಾರೆ 22. ಅಲ್ಲಿಂದ ನಾವು ಮುಂದಕ್ಕೆ ಹೋಗೋಣ. ಅದ್ವೈತಾನಂದಪೂರ್ಣಾಯ ವ್ಯಾಸಶಂಕರರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀ.